ದೇವಸ್ಥಾನದಲ್ಲಿ ಪ್ರತಿನಿತ್ಯ ಶ್ರಾವಣ ಮಾಸದ ನಿಮಿತ್ತ ಈ ಪ್ರವಚನ ಸಪ್ತಾಹ ನಡೀತಾ ಇದೆ. ದಿನಾಲೂ ಸಹಿತ ಪೂಜ್ಯರು ಶ್ರೀ ಮುಕ್ತಾನಂದ ಮಹಾಸ್ವಾಮಿಗಳು ನಮ್ಮಲ್ಲಿ ಆಗಮಿಸಿ ಸತತ ಒಂದು ವಾರಗಳ ಕಾಲ ಪ್ರವಚನ ಮಾಡುತ್ತಿದ್ದಾರೆ. ಅವರನ್ನು ಹೃತ್ಪೂರ್ವಕವಾಗಿ ಇವತ್ತಿನ ದಿವಸ ಸ್ವಾಗತಿಸುತ್ತೇನೆ. ಅದೇ ರೀತಿ ಆಕಸ್ಮಿಕವಾಗಿ ಶಿವಚಿದಂಬರೇಶ್ವರ ಕ್ಷೇತ್ರ ಮುರುಗೋಡ್ ಆ ದೇವಸ್ಥಾನದಲ್ಲಿ ಸುಮಾರು 50 ವರ್ಷ ಆ ಸ್ವಾಮಿಯ ಪೂಜೆಯನ್ನು ಮಾಡತಕ್ಕಂಥ ಶ್ರೀ ಪ್ರಕಾಶ್ ಭಟ್ಟರು ಆಕಸ್ಮಿಕವಾಗಿ ಆಗಮಿಸಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಅವರನ್ನು ಸ್ವಾಗತ ಬಯಸ್ತಾ ಇದ್ದೇನೆ. ಮತ್ತು ಅವರು ಹೇಳಿ ಕಳಿಸಿರೋ ಸಿಕ್ತಿರೋದಿಲ್ಲ, ಆಕಸ್ಮಿಕವಾಗಿ ಬಂದಾರ. ಅವ್ರ ದರ್ಶನವಾದದ್ದು ಸಹಿತ ನಿಮ್ಮೆಲ್ಲರ ಪುಣ್ಯ. ಅದಕ್ಕೆ ಅವರನ್ನ ಈ ಕಾರ್ಯಕ್ರಮಕ್ಕೆ ಅವರನ್ನು ಸ್ವಾಗತಿಸಿ ಪೂಜ್ಯರ ಮಾತುಗಳನ್ನು ನಾವು ನೀವೆಲ್ಲರೂ ಕೇಳೋಣ ಅಂತ ಹೇಳುತ್ತಾ ಪೂಜ್ಯರ ಕಾರ್ಯಕ್ರಮ ಮುಂದುವರಿಸಲು ಅವರಿಗೆ ವಿನಯಪೂರ್ವಕವಾಗಿ ನಮಸ್ಕಾರವನ್ನು ತಿಳಿಸ್ತಾ ಇದ್ದೇನೆ. ಓಂ ನಮೋ ನಿತ್ಯಾನಂದಾಯ ಸಚ್ಚಿದಾನಂದ ರೂಪಿಣೇ. ಓಂ ನಮೋ ನಿತ್ಯಾನಂದಾಯ ಸಚ್ಚಿದಾನಂದಾಯ ರೂಪಿಣೇ. ಗುರುವೇ ಬುದ್ಧಿಬೋಧಾಯ ಬೋಧಮಾತ್ರ ಸ್ವರೂಪಿಣೇ. ಗುರುವೇ ಬುದ್ಧಿಬೋಧಾಯ ಬೋಧಮಾತ್ರಸ್ವರೂಪಿಣೇ. ಭವತಾಪ ವಿನಾಶಾಯ ಅಜ್ಞಾನತಮಹಾರಿಣೇ. ಭವತಾಪ ವಿನಾಶಾಯ ಅಜ್ಞಾನತಮಹಾರಿಣೇ. ಸರ್ವದೇವಾದಿಮೂಲಾಯ ಭಕ್ತಶೋದ್ಧಾರಣೇ ನಮಃ. ಓಂ ಗುರುಬ್ರಹ್ಮ ಗುರುವಿಷ್ಣು ಓಂ ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ. ಗುರುದೇವೋ ಮಹೇಶ್ವರ. ಗುರು ಸಾಕ್ಷಾತ್ ಪರಬ್ರಹ್ಮ. ಗುರು ಸಾಕ್ಷಾತ್ ಪರಬ್ರಹ್ಮ. ತಸ್ಮೈ ಶ್ರೀ ಗುರವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ಓಂ ಗಜಾನನಂ ಭೂತಗಣಾದಿಸೇವಿತಂ ಕಪಿತ್ತಜಂಬೋ ಫಲಸಾರಭಕ್ಷಿತಂ ಉಮಾಸುತಂ ಶೋಕವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾದಪಂಕಜಂ. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಶಾಂತಿ ಶಾಂತಿ. ಅಲ್ಲೇ ಬರ್ಕೊಳ್ಳಿ. ಹೇ ಪ್ರಭೋ ದಯಾನಿಧೇ. ಪ್ರಭೋ
ಐಶ್ವರ್ಯವನ್ನು ಕೂಡಿದ ಐಶ್ವರ್ಯವನ್ನು ಕರುಣಿಸು ಪ್ರಭುವೇ. ಕರುಣಿಸು ಪ್ರಭುವೇ. ಪೂಜ್ಯರಾದ ಮಾತಪಿತರಲ್ಲಿ ಪೂಜ್ಯರಾದ ಮಾತಪಿತರಲ್ಲಿ ಶ್ರದ್ಧೆ ಭಕ್ತಿಯನ್ನು ಶ್ರದ್ಧೆ ಭಕ್ತಿಯನ್ನು ಗುರು ಹಿರಿಯರಲ್ಲಿ ಭಕ್ತಿ ಗೌರವ ಗುರು ಹಿರಿಯರಲ್ಲಿ ಭಕ್ತಿ ಗೌರವ ನಮ್ರತೆಯನ್ನು ನಮ್ರತೆಯನ್ನು ಬಂಧು ಬಳಗದಿ ಸಾಮರಸ್ಯವ ಒಂದು ಬಳಗದಿ ಸಾಮರಸ್ಯವ ಕರುಣಿಸೋ ಪ್ರಭುವೇ. ಕರುಣಿಸು ಪ್ರಭುವೇ. ಹೇ ಪ್ರಮೋದಯಾನಿಧೇ ಪ್ರಬೋಧಯಾನಿಧೇ. ಕಷ್ಟ ಬಂದರೆ ಧೈರ್ಯವ ಕಷ್ಟವಂದರೆ ಧೈರ್ಯವ. ಸುಖ ಸಂತಸದಿ ಸೌಜನ್ಯ ವಿನಯವ ಸುಖ ಸಂತಸದಿ ಸೌಜನ್ಯ ವಿನಯವ. ನಿನ್ನ ಸ್ಮರಣೆಯ ಮರೆಯದಿರುವ ನಿನ್ನ ಸ್ಮರಣೆಯ ಹರೆಯದಿರುವ ಭಕ್ತಿಯನ್ನು ಭಕ್ತಿಯನ್ನು ದುಃಖಿಗಳಲ್ಲಿ ಪಶು ಪಕ್ಷಿಗಳಲ್ಲಿ ಯೋಗಿಗಳಲ್ಲಿ ಪಶುಪಕ್ಷಿಗಳಲ್ಲಿ ಕರುಣೆಯನ್ನು ಕರುಣೆಯನ್ನು ಗಿಡಮರ ಬಳ್ಳಿಗಳಲ್ಲಿ ಸ್ನೇಹ ಭಾವವನ್ನು ನಮ್ಮ ಹೃದಯ ವಿನಯಗೊಳಿಸುವ ಕೃಪೆಯಾಗಲಿ ಪ್ರಭುವೇ. ಹೇ ಪ್ರಮೋದಯಾನಿಧೇ ದುಷ್ಟ ಶಕ್ತಿಯಂ ಬಿಡಿಸಿ ನಮ್ಮನು ಶಿಷ್ಟರನು ಮಾಡು ರಕ್ಷಿಸಮ್ಮನು ಕೈ ಹಿಡಿದು ಸನ್ಮಾರ್ಗದಿ ನಡೆಸು. ಹೇ ಜಗದೀಶ ಪ್ರಭುವೇ ಇದುವೇ ನಿನ್ನಲ್ಲಿ ನಮ್ಮ ಪ್ರಾರ್ಥನೆ. ಇಗೋ ನಿನಗೆ ನನ್ನ ನಮನ ಶುದ್ಧಾಂತಕರಣದಲ್ಲಿ ವ್ಯಾಕುಲತೆಯು ನಿನ್ನ ಸೇವಿಸುವ ಪರವಾಗಲಿ ಪ್ರಭುವೇ. ಹೇ ಪ್ರಬೋದಯಾನಿಧೇ ಗುರುವಿಗೆ ವಂದನೆ ಮೊದಲು ನಂತರ ಗಣಪತಿಗೆ. ಗುರುವಿಗೆ ವಂದನೆ ಮೊದಲು ನಂತರ ಗಣಪತಿಗೆ. ಬಳಿಕ ದೇವಿ ಶ್ರೀ ಶಾರದೆಗೆ ಇವರ ಕೃಪೆಯು ನಮಗೆ ಕಬೀರ ಇವರ ಕೃಪೆಯು ನಮಗೆ. ತೀರ್ಥಯಾತ್ರೆಗೆ ಬಲವೊಂದು ಸಾಧು ಸಂಘಕ್ಕೆ ನಾಲ್ಕು. ತೀರ್ಥಯಾತ್ರೆಗೆ ಬಲವೊಂದು ಸಾಧು ಸಂಘಕ್ಕೆ ನಾಲ್ಕು. ಸದ್ಗುರು ಸಂಘಕ್ಕೆ
ಸಕಲ ಜನರ ಕಲ್ಯಾಣಕ್ಕೋಸ್ಕರವಾಗಿ ಅವತಾರವನ್ನು ತೆಗೆದುಕೊಂಡಂತ ಪರಮ ಪೂಜ್ಯ ಚಿದಂಬರೇಶ್ವರ ಪವಿತ್ರ ಪಾದಾರವಿಂದರಲ್ಲಿ ಸಾಷ್ಟಾಂಗ ಪ್ರಣಾಮ ಸಲ್ಲಿಸಿ ಸದ್ಗುರುವರ ದಿವ್ಯ ಶರಣಾನಂದಗಳನ್ನು ಮಂದಿರದಲ್ಲಿ ಸ್ಥಾಪಿಸಿಕೊಂಡು ಸಾಷ್ಟಾಂಗ ಪ್ರಣಾಮ ಸಲ್ಲಿಸಿ ಆಕಸ್ಮಿಕವಾಗಿ ನಮ್ಮ ಈ ಸತ್ಸಂಗದ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರ ಸೌಭಾಗ್ಯ ನಿರಂತರ ಚಿದಂಬರ ಸೇವೆಗಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡಂತ ಪರಮ ಪೂಜ್ಯರ ನಡೆದಾವರಲ್ಲಿ ಸಾಷ್ಟಾಂಗ ಪ್ರಣಾಮ ಸಲ್ಲಿಸ್ತಾ ಶ್ರದ್ಧೆಯ ತಾಯಂದಿರೇಶ್ವರ ಸ್ವರೂಪಿಗಳಿಗೆ ನಮಗೆಲ್ಲ ಶರಣ ಶರಣ. ಮನುಷ್ಯ ಜನ್ಮದ ಸಾರ್ಥಕತೆಗೆ ಬೇಕಾದಂತಹ ಕೆಲವು ವಿಷಯಗಳನ್ನು ನಾವು ನೋಡ್ತಾ ಇದ್ದೀವಿ. ನಿನ್ನೆ ದಿವಸ ನಾಮಸ್ಮರಣೆ ನೋಡಿದ್ವಿ. ಮಂತ್ರ ಗುರುಪಟ್ಟು ಮಂತ್ರ ನಮ್ಮನ್ನ ಅತ್ಯಂತ ಪವಿತ್ರರನ್ನಾಗಿ ಮಾಡಿ ಪರಮಾತ್ಮನ ಪಾದ ಸೇರಿಸುವವರೆಗೂ ತನ್ನ ಕೆಲಸವನ್ನು ಮಾಡ್ಕೊತೀವಿ. ಮತ್ತು ಆ ಮಂತ್ರ ಯಾವಾಗ ಕೆಲಸ ಮಾಡ್ಕೊತೀವಿ ಅಂದ್ರೆ ಇನ್ನೊಂದು ಭಾಳ ಮುಖ್ಯ. ಅದರೊಳಗೆ ನಮ್ಮ ಶ್ರದ್ಧೆ ಇದು ಗುರುಪಟ್ಟು ಮಂತ್ರ, ಇದು ಭಾಳ ಪವಿತ್ರ, ಇದು ನನ್ನ ಭವದಿಂದ ಪಾರ ಮಾಡ್ತೀನಿ ನಂಬಿಕೆ. ಮತ್ತು ಹಂಗ ಅಂದ್ರೆ ಏನಾಗ್ತೈತಿ ಅಂತ ಆಗಿರ್ತೈತಿ, ಇಲ್ಲ ಅಂತಲ್ಲ, ಆಗಿರ್ತೈತಿ. ಆದ್ರೆ ಭಕ್ತಿ ಇರಲಿಲ್ಲ, ಶ್ರದ್ಧೆ ಇರಲಿಲ್ಲ ಅಂತ ನಮಗೆ ಎಷ್ಟು ಫಲ ಬರ್ಬೇಕಾಗಿತ್ತು ಅಷ್ಟು ಬರಬೇಕು. ಇವ್ರಿಗೂ ಸಾಲಿ ಹೋಗ್ತಾವ, ಆಸಕ್ತಿಯಿಂದ ಪಾಠ ಕೇಳಿ ಓದಿ ಶ್ರದ್ಧೆಯಿಂದ ಪೇಪರ್ ಬರೋದ್ರ ರ್ಯಾಂಕ್ ಬರ್ತದೆ. ಇಲ್ಲ ಪಾಸ್ ಆಗಿರ್ತಾರೆ. 10 ಮಂದಿ ಈ ಕಡೆ ಆ ಕಡೆ ಪಾಸ್, 7ನೇ 8ನೇ ಪಾಸ್, ಹಿಂಗೆ ಪಾಸ್ ರ್ಯಾಂಕ್ ಡಿಸ್ಟಿಂಕ್ಷನ್ ರ್ಯಾಂಕ್ ಉಳಿದೈತಲ್ಲ, ಅದಕ್ಕೆ ಹೆಂಗೆ ಪ್ರಯತ್ನ ಬೇಕಲ್ಲ. ಇಲ್ಲಿ ಶ್ರದ್ಧೆ ಭಕ್ತಿಯಿಂದ ನಾವು ನಂಬಿಕೆಯಿಂದ ಅಂತ ಭಾಳ ಮ್ಯಾಗಿನ ಆಡಂಬರದೊಳಗೆ ಏನೂ ಆಗ್ತಿಲ್ಲ. ಮಂತ್ರವನ್ನ ಶಿಷ್ಟಾಚಾರ ನಮ್ಮ ಅಂತರ್ಕತೆ ಹೇಳಿಲ್ಲ, ಒಂದು ನಿಯಮಗಳನ್ನು ಹಾಕ್ಯಾರ. ಅದು ನಮ್ಮ ಅಂತರ್ಕರಣಕ್ಕೆ ಬೇಕಾದಂಥ ಒಂದು ತರಬೇತಿ. ಹಿಂಗಾಗಬೇಕು ಸ್ವೇಚ್ಛಾಚಾರ್ಯ ಬೇಲಿ ಹೆಚ್ಚು. ಆದ್ರೆ ಮ್ಯಾಗಿನ ಆಡಂಬರತೆ ಯಾವುದೂ ಕರೆಯಲ್ಲ. ಒಬ್ಬ ಶಿಷ್ಯ ಸಿದ್ಧಾವಳ ಒಬ್ಬ ಶಿಷ್ಯ ಇದ್ದ, ಅವ ಅವ್ರ ಕಡೆ ಉಪದೇಶಿಸಿದ. ಸಿದ್ಧಾವಳ ಬಹಳ ಸೀದಾ ಸಾದಾ, ಅವರಷ್ಟು ಸರಳ, ಅವರಷ್ಟು ಶ್ರೇಷ್ಠ ಸಾಧನೆ ಮಾಡಿ ತೋರಿಸಿದಂತ ಸಾಧುಗಳು ಅಪರೂಪ. ಅವ ಸಿದ್ಧಾವಳ ಕಡೆ ಮಂತ್ರೋಪದೇಶ ತಗೊಂಡು ಒಂದಷ್ಟು ಜಪ ಮಾಡಿ, ಒಂದು ನೇಮ ಎಷ್ಟು ಅಕ್ಷರ ಇರ್ತಾವಲ್ಲ ಅಷ್ಟು ಲಕ್ಷ ಜಪ ಮಾಡೋ ಶ್ರದ್ಧೆಯಿಂದ ಮಾಡಿದ್ರೆ ಆ ಮಂತ್ರ ಸಿದ್ಧಿಸ್ತಾರೆ. ಅವಾಗ ಮಂತ್ರ ಗುರುಪಟ್ಟು ಮಂತ್ರ ನಾವು ಮಂತ್ರ ನೇಮ ಅವ ಹಂಗ ಮಂತ್ರ ಜಪ ಮಾಡಿದ, ಸಾಧನೆ ಮಾಡಿದ. ಒಮ್ಮೆ ಏನಾಗಿತ್ತು, ಆ ಊರಾಗ ಒಬ್ಬ ಜಗದ್ಗುರುಗಳು, ಅವ್ರ ವೈಭವ, ಅವರ ಆನಂತರ ಅಂಗಿ ರಾಜಕೋಶ ಜಗದ್ಗುರುಗಳು ಬಹಳಷ್ಟು ಮಂದಿ ಅವ್ರ ಕಡೆ ಉಪದೇಶಿಸುವಾಗ ಇವ್ರು ಅನ್ನಿಸ್ತು, ಇವ್ರು ಭಾಳ ದೊಡ್ಡ ಜಗದ್ಗುರುಗಳದರು. ನಮ್ಮ ಸಿದ್ಧಾರ್ಥ ಸಾಮಾನ್ಯ ಒಂದು ಅಂಗಿ ಸುತ್ಕೊಂಡು ಕುಂದ್ರಾವ, ಇವ್ರ ಕಡೆ ದೀಕ್ಷಿತ ಹೋಗ್ಬೇಕಂತ ಅವ್ ಕಾಣಿಸ್ತು. ಅದು ಗುರು ಅಂದ್ರೆ ಗುರುನೇ ರೀ. ಅವ್ನ ಮ್ಯಾಗ ರೇಷ್ಮೆಯಾರ ಹಾಕೊಂಡಿರ್ಲಿ, ಟೋಪಿನಾರ ಹಾಕೊಂಡು, ಅಥವಾ ಮನ್ಯಾಗ ಇರಲಿ, ಮಠದ ಅವನ ಗೃಹಸ್ಥ ಸನ್ಯಾಸಿ ಹಿಂಗೇನಿಲ್ಲ. ಗುರುನ ಆ ಗುರು ನೀವು ಆಶ್ರಮ ಹೋಲಿಸೋ, ಜಾತಿ ಹೋಲಿಸೋ, ಆಡಂಬರ ಹೋಲಿಸೋ ನಾವು ಎಂತ ಏನು ಮಾಡಬಾರ್ದು, ನೋಡಬಾರ್ದು. ಗುರು ಅವ ಗುರು, ಅವನ ಸಾಟಿ ಇನ್ನೊಂದು ಯಾರು ಗುರು ಸರಿ ಯಾರಿಲ್ಲ. ಗುರುವೇ ಸೈ ಎನ್ನುತ್ತಿದೆ 3 ಜಗವೆಲ್ಲ ಅಂತ ಕವಿ, ಜನಪದ ಕವಿ ಹಾಡು. ಹಂಗ ಇವ್ರಿಗೆ ಆಡಂಬರ ಜಗದ್ಗುರುಗಳು ವೈಭವ ಎಲ್ಲ ಅವ್ರ ಕಡೆ ದೀಕ್ಷಿತ ಮನಸ್ಸು ಹೋಗಿ, ಅವ್ರ ಕಡೆ ಹೋಗಿ ಇವ್ರು ಭಾಳ ದೊಡ್ಡವರು ತಪಸ್ಸೈತಿ, ಇವ್ರ ಕಡೆ ಬಂದು ನನಗೆ ದೌಡ್ ಮುಕ್ತಿ ಆಗೈತಿ. ಹೋಗಿ ಅವ್ರ ಕಡೆ ಹೋದ, ಪಾಳೆ ಹಚ್ಚಿದ, ಹೋದ, ಅವ್ರ ಹತ್ರ ಪಾಳೆ ಬಂದಾಗ ಹೋದ. ಅವ್ರು ನೋಡಿರು, ಇಲ್ಪ ಆಗಲಿ ಒಂದು ಗುರುವಿನ ದೀಕ್ಷೆ ಆಗೈತಿ, ಒಂದು ಮದುವೆ ಮಾಡ್ಕೊಂಡ ಮತ್ತೊಂದು ಮದುವೆ ಮಾಡ್ಕೊಳಕ್ ಬರೋದು ಶಬ್ದ ಹೇಳಿದ್ರು ವಿಚಾರಕ್ಕೆ. ಇಲ್ಲಿ ನಾನು ನಿಮ್ಮ ಕಡೆನೋ ಉಪದೇಶ ಹೋಗ್ಬೇಕು.
ಗುರುಗಳು ಏನಂದ್ರು, ಹಂಗಾರ ನಿನ್ನ ಗುರು ಕಡೆ ಏನು ತಗೊಂಡಿಲ್ಲ ದೀಕ್ಷೆ ಅದು ಹೊಳ್ಕೊಟ್ಬ. ಆಯ್ತು ಅಂತೇಳಿ ಬಂದು ಸಿದ್ಧಾರ್ಥ ಹೇಳಿದ, ಮತ್ತು ನೀವೇನು ಸಾದಾ ಸ್ವಾಮಿಗಳಿಗೆ ಗೌರವಿಸಬೇಕು, ನಾ ಮತ್ತು ಅವ್ರ ಕಡೆ ದೀಕ್ಷೆ ತಗೋತೀನಿ. ಸಿದ್ಧಾರ್ಥ ಏನು ಹೇಳಿ, ನೋಡ್ಪ ಉತ್ಸಾಹ ಅಂತೆಲ್ಲ ನಿನಗೆ ಮಂತ್ರ ಸಿದ್ಧಿ ಹಿಂಗೆ ಅದರಲ್ಲೇ ಭಾಳ ನಾವು ಆಡಂಬರಕ್ಕೆ ಹೋಗಬೇಡ, ಕಲ್ಯಾಣ ಮಾಡಿ ತಿಳಿಸಿ ಹೇಳಿದ್ರು. ಸಿದ್ಧಾರ್ಥ ವೈಶಿಷ್ಟ್ಯ ಇತ್ತು, ಅವ್ರು ಯಾರಿಗೂ ಒತ್ತಾಯ ಮಾಡಿ, ಅವ್ರು ಎಷ್ಟು ಸರಳ ಅಂದ್ರೆ, ಬೆಳ್ಳಿಗಟ್ಟಿ ಬಸವಂತಾಚಾರ್ಯ ಅಂತ ಬ್ರಾಹ್ಮಣ ಸಮಾಜದವರು, ಅವರು ಭಾಳ ನಂಬಿದವ್ರು ಸಿದ್ಧಾರ್ಥ, ನೀನು ನನ್ನ ಗುರು ಅಂತ. ಆ ಸಿದ್ಧಾರ್ಥ ಏನು ಹೇಳೋದು, ಇಲ್ಲಪ್ಪ ನಿನ್ನ ಸಮಾಜ ಜಾತಿವಾದಕ್ಕೆ ತಿರಸ್ಕಾರ ಮಾಡ್ಕೊತಿ, ಅದಕ್ಕೆ ನಾನು ನಿನಗೆ ದೀಕ್ಷೆ ಕೊಡೋದಿಲ್ಲ, ನೀನು ಇಂಥ ಮಟ್ಟಕ್ಕೆ ಹೋಗು ಅಂತೇಳಿ ಈ ಶಂಕರಾಚಾರ್ಯ ಬಿಲ್ಡು ಕಳಿಸ್ತಾರೆ, ಅವ್ರ ಕಡೆ ದೀಕ್ಷೆ ತಗೋ. ಭಾಳ ಸೂಕ್ಷ್ಮ. ಇನ್ನು ನಮ್ಮ ಕುಮಾರಸ್ವಾಮಿಗಳದಾರ, ಆಮೇಲೆ ಕುಮಾರಸ್ವಾಮಿ ಶಿವಗುಂದ್ರ ಕಡೆ, ಅವರು ಸಿದ್ಧಾರ್ಥ ಕಡೆನ ಶಾಸ್ತ್ರಾಧ್ಯಯನ ಮಾಡಿದವ್ರು. ಅವ್ರು ಕೇಳಿದಾಗ, ಬೇಡಪ್ಪ ನಿಮ್ಮ ಜಂಗಮರು, ನಿಮ್ಮ ಸಮಾಜ ನಿಮ್ಮ ತಿರಸ್ಕಾರ ಮಾಡೋದು ನನ್ನ ಸಂಬಂಧ ಬೇಡ, ನಿಮ್ಮ ಜಂಗಮ ಗುರುಗಳ ಕಡೆನೇ ದೀಕ್ಷೆ ತಗೋರುತ್ತೆ. ಸೂಕ್ಷ್ಮ ವ್ಯವಹಾರಿಕ ಸೂಕ್ಷ್ಮತೆಯನ್ನು ಅವರು ಸಮಾಜಕ್ಕೆ ವಿರೋಧ ಮಾಡ್ಕೊತಿರ್ತೇವೆ. ಹಂಗಾಗಿ ನಮ್ಗೆ ತಿಳಿಸಿ ಹೇಳಿರುವ ನಿಮ್ಮ ಮಂತ್ರ ತಗೋದು. 2 ದಿವಸ ಗುದ್ದಾಡಿದ್ರು ಅವ್ನ ಕೆಲಸ ಆಗಿದೆ. 3ನೇ ದಿವಸ ಕಾಯಪ್ಪ, ನಾಳೆ ಬೆಳಿಗ್ಗೆ ಕೆರೆಯಾಗಿ ಮೀಗಿ ಒದ್ದೆ ಮೇಲೆ ಬಾ, ನನ್ನ ಮಂತ್ರ ನಾವು ವಾಪಸ್ ತಗೋತೆ. ಆಮೇಲೆ ಕೆರೆಯಾಗಿ ಬಾಯಾಗಿ ನೀರು ಹಾಕೊಂಬ ಅಂತೇಳಿ ಕೆರೆಯಾಗಿ ಬಾಯಾಗಿ ನೀರು ಹಾಕೊಂಡ್ ಈ ಕಲ್ ಮ್ಯಾಗ ಉಗುಳೋದು, ಕುಡ್ರ ಅಂತ ಹಿಂಗೆ ಉಗುಳೋದು. ಹಂಗೆ ಉಗುಳಿರ ಆ ಕಲ್ ಮ್ಯಾಗ ಓಂ ನಮಃ ಶಿವಾಯ ಅಂತ. ಆಮ್ಯಾಗ ನನ್ನ ಮಂತ್ರ ನಾವು ತಗೊಂಡು ಹೋಗಿ ಆಯ್ತು. ಜಗದ್ಗುರುಗಳ ಕಡೆ ಹೋದ, ಜಗದ್ಗುರುಗಳು ಏನು, ನೀ ಭ್ರಷ್ಟದೀಪ, ಆಮೇಲೆ ಒಬ್ಬ ಗುರುನೇ ತಿರಸ್ಕಾರ ಮಾಡಿ ನಾನು ದೀಕ್ಷೆ ಕೊಡೋದಿಲ್ಲ, ಹೋಗಿ ಹಾಳಾಗಿರ್ತೇನೆ. ಅತ್ತಾಗ ಏನಂತ ದೋಬಿಕ ಕುತ್ತ ನಗರಕ್ಕ ನಾ ಘಾಟ್. ಅದಕ್ಕೆ ಗುರು ಮಂತ್ರ ಶ್ರದ್ಧೆಯಿಂದ ನಾವು ಮಾಡಿದಾಗ ಬಹಳ ಅದ್ರ ಜೊತೆಗೆ ಅದ ಸಂಪತ್ತು. ಭಾಗವತ್ ಭಾಳ ಚಂದ ಇರ್ತದೆ. ಸಂಪದೋ ನೈವ ಸಂಪದ, ವಿಪದೋ ನೈವ ವಿಪದ, ಸಂಪತ್ ನಾರಾಯಣ ಸ್ಮೃತಿ, ವಿಪತ್ ನಾರಾಯಣ ವಿಸ್ಮೃತಿ. ಸಂಪತ್ತು ಯಾವುದು ಅಂದ್ರೆ ಭಗವಂತನ ಸ್ಮರಣೆ ಮಾಡೋದು ಸಂಪತ್ತು, ಭಗವಂತನ ಮರಿದ ವಿಪತ್ತು. ನಾವೇನು ತಿಳ್ಕೊಂಡೇವಿ, ಹೊಲ ಮನಿ ಗಂಡ ಹೆಂಡತಿ ಮಕ್ಕಳು ಇದೆಲ್ಲ ಸಂಪತ್ತು. ಇವು ಯಾವಾಗ ಕೈ ಬಿಟ್ಟಂತ ಹೇಳಕ್ ಹೋಗಲಿ, ಏನು ಕಾಯಂ ಇರ್ತಾರೆ ನೋಡು. 7 ಜನ್ಮಕ್ಕೂ ನಾನು ನಿಮಗೆ ಇದಿಯಾಗಿ ಬಂದ ನಿಂತಿರ್ತಾರೆ, ನಡ್ಕ ಬಿಟ್ಬಿಟ್ಟು ಹೊಡೋದು ಹೋಗ್ತಾರ. ಹಂಗೆ ಯಾವಾಗ ಹೋಗ್ತಾವಂತ ಹೇಳಕ್ ಹೋಗೋದಿಲ್ಲ. ಹೊಲ ಮನಿ ಅದು ಯಾವಾಗ ಯಾರು ಅಂತ ಹೇಳಕ್ ಹೋಗೋದಿಲ್ಲ. ದುಡ್ಡು ಯಾವಾಗ ಯಾರ ಅಕೌಂಟಿಗೆ ಜಮಾ ಆಗ್ತೈತೆ ಅಂತ ಹೇಳಕ್ ಬರಂಗಿಲ್ಲ. ಹೌದು, ಒಂದು OTP ಹೇಳಿದ್ರೆ ನೀನು ಕೋಟಿ ಗಟ್ಟಲೆ ದುಡ್ಡು ಡೌನ್. ಹಂಗೆ ಸಂಪತ್ತು ಭಗವಂತನ ಸಂಪತ್ತು. ಈ ಸಂಪತ್ತನ್ನ ನಾವು ಆಧ್ಯಾತ್ಮಿಕವಾಗಿ ಕೆಲಸ ಮಾಡ್ತೀವಿ. ಇನ್ನು ಭೌತಿಕ ಸಂಪತ್ತು ಕೊಟ್ಟ ನಾನು ಭಗವಂತ, ಅದು ಕನಿಷ್ಠ ಅಂತ ಎಂದೂ ಅನ್ಕೋಬಾರ್ದು. ಈಗ ನಮ್ಗೆ ದುಡ್ಡು ಕೊಟ್ಟ, ಆಮೇಲೆ ಶಾರೀರಿಕ ಬಲ, ಬುದ್ಧಿ ಬಲ, ಇದನ್ನ ಏನು ಮಾಡಬೇಕು? ಹೆಚ್ಚು ಮಾಡ್ಕೋಬೇಕು. ಹೆಚ್ಚು ಮಾಡ್ಕೋಬೇಕಂದ್ರೆ ಏನು ಮಾಡಬೇಕು? ಅದನ್ನ ದಾನ ಮಾಡು. ನಂಗೆ ದುಡ್ಡು ಕೊಟ್ಟಾನಂದ್ರೆ ದಾನ ಮಾಡು, ಬುದ್ಧಿ ಕೊಟ್ಟಾನಂದ್ರೆ ಜ್ಞಾನವನ್ನು ಹಂಚಬೇಕು, ಶಕ್ತಿ ಕೊಟ್ಟಾನಂದ್ರೆ ಸೇವಾ ಮಾಡು. ಇದ ದಾನ. ನಾವೇನು ತಿಳ್ಕೊಂಡೇವೆ ದಾನ ಅಂದ್ರೆ ಒಂದು 10 ರೂಪಾಯಿ ಕೊಟ್ಟರೆ ಅದರೊಳಗೆ 3 ಥರ ಹೇಳ್ತಾರೆ: ಸಾತ್ವಿಕ, ರಾಜಸ, ತಾಮಸ. ಫಲಾಪೇಕ್ಷೆ ಇಲ್ಲದೆ ಎಪ್ಪ ಭಗವಂತ ನೀ ನನಗೆ ಕೊಟ್ಟು ಇದನ್ನು ನಿನ್ನ ಸೇವಾಕ್ಕಾಗಿ ಬಳಸ್ತೇನೆ ಅಂದ್ರೆ ಸಾತ್ವಿಕ ದಾನ. ಮತ್ತ ಇಲ್ಲ ನಾ ಹಿಂಗೆ ದಾನ ಮಾಡ್ತೇನೆ, ನಾನು ಹಿಂಗೆ ಲಾಭ ಕೊಡ್ತೀನಿ, ರಾಜಸ ದಾನ. ಇನ್ನು ತಿರಸ್ಕಾರ ಬಂದಿರ್ತಾರೆ ಯಾಕಂದ್ರೆ ಹೋಗಿ ದೈವಕಾಸಂ ಹಿಂಗಿರ್ತದ್ರೆ ತಾಮಸಿಕರ ದಾನ. ದಾನ ನೀ ಸಂಪತ್ತನ್ನ ಹೆಚ್ಚು ಮಾಡ್ಕೋಬೇಕಂತ ನೀನು ಇಚ್ಛೆ ಇದ್ರೆ ನೀ ಏನ್ ಮಾಡ್ಬೇಕನ್ನ ದಾನ ಮಾಡ್ಬೇಕು. ನಾವು ಅನ್ಕೊಂಡೆ ಗಳಿಸಿದ ಹೆಚ್ಚಾಕೈತಿ ಅಂತ. ಗಳಿಸಿದ ಹೆಚ್ಚಾಗೋದಿಲ್ಲ, ಗಳಿಸಿದ ಅದಕ್ಕೆ ಇನ್ನಷ್ಟು ಮಂದಿ ಗಂಟು ಮಾಡ್ಬೋದ. ಸಂಪತ್ತು ಗಳಿಸಿದ್ರೆ ತಿಳ್ಕೊ ನೀವು, ಗಳಿಸಿದ ಮಂದಿ ಗಂಟು ಮಾಡ್ಬೋದ. ಆದ್ರೆ ದಾನ ಮಾಡಿ ಪುಣ್ಯ ಗಳಿಸಿದಂದ್ರೆ ಯಾರೂ ಗಂಟು ಬಿಡುದು. ಆದ್ರೆ ನಾವೇನ್ ಮಾಡ್ತೇವೆ?
ದುಡ್ಡು ಗಳಿಸಾಕ ಪ್ರಯತ್ನ ಮಾಡಿ ಹೊರತು ಯಪ್ಪ ಒಂದ್ ಸ್ವಲ್ಪ ದಾನ ಮಾಡೋದು. ಇವತ್ತು ನೋಡಿ ಜನ ಹೆಂಗಿರ್ತದಂದ್ರೆ ಈ ಇಲೆಕ್ಷನ್ ಬಂತ ದಾನ ಮಾಡ್ತಾರೆ ಗೊತ್ತಾನೆ. ಏನ್ ನೋಡ್ಬೇಕು ಕೊಡವೆ ದಾನಿ ಅಭಿವೃದ್ಧಿ ಅಧಿಕಾರ ಅಂತ ದಾನ ಮಾಡ್ತಾರೆ. ಇದು ರಾಜಸ ಅವ್ರಿಗೇನೈತಿ, ನಾನು ನಿನಗಿಷ್ಟು ಕೊಡ್ತೇನೆ, ನೀ ನನಗೆ ಓಟ್ ಕನಿಷ್ಠ ಅಂತ ಅನ್ನೋದಿಲ್ಲ. ಆ ನಿನ್ನ ದಾನ ನಿನಗೆ ಒಂದು 5 ವರ್ಷ ಅಧಿಕಾರ ಕೊಟ್ಟು ಹಾಳಾಗೋದು. ಆದ್ರೆ ಭಗವಂತ ಕೊಟ್ಟಿದ್ದೇನೆ, ಭಗವಂತನ ಕಾರ್ಯಕ್ಕೆ ಕೊಟ್ಟಿದ್ದ ಶಾಶ್ವತವಾಗಿ ನೀನು ಜನ್ಮಾಂತರ ಕಾಯ್ತು. ಮತ್ ಲೋಕದ ಆಕರ್ಷಣೆ ಶಾಸ್ತ್ರ ಎಲ್ಲ ಹೆಂಗ ಮಾಡಿದ್ರೆ ನಿನ್ ಕಲ್ಯಾಣ ಆಕೈತಿ ಅನ್ನೋದು ಹಂಗೆ ಹೇಳಿ. ಹಿಂಗ ಮಾಡಿದ್ರೆ ನಿನಗೆ ಇಲ್ಲಿ ಸುಖ ಸಿಗ್ತೈತಿ, ಹಿಂಗ ಮಾಡಿದ್ರೆ ನಿನಗೆ ಅಲ್ಲಿ ಸುಖ ಸಿಗ್ತೈತಿ. ಮತ್ ಹಿಂಗ ಮಾಡಿದ್ರೆ ಇಲ್ಲೂ ಇಲ್ಲ ಅಲ್ಲಿ ಇಲ್ಲ. ತಿರಸ್ಕಾರದಿಂದ ಪಟ್ಟಿ ಅಂದ್ರ ಈಗ ಪಟ್ಟಿ ಹಚ್ಚಕ್ ಬಂದಿರ್ತಾರ ಒಂದು ಊರಾಗ. ಈಗ ನಾಳೆ ಅನಿಶ್ಚಿತ ಬಂತಾರೆ ಊರಿಗೆ ರಸ್ತೆಗೆ ಹಗ್ಗ ಹಾಕಿರ್ತಾರ ಪಟ್ಟಿ ಮಕ್ಕಳು. ಹಗ್ಗ ಹಾಕಿ ಗಣಪತಿ ಇಡಾತಾರೆ ಪಟ್ಟ ಹೋಗ್ಬೇಕ. ನಮ್ಮ ಸ್ವಾಮಿಗಳು ಗಾಡಿ ಹಗ್ಗ ಹಾಕ್ತಾರ. ನಾವು ಊರಿಗೆ ಹೋಗ್ತಿರ್ತಾನೆ ಸ್ವಾಮಿಗಳು ಮತ್ತೆ ಅಡ್ಡಾಡ್ತಿರ್ತೇವೆ. ಹಗ್ಗ ಯಾಕೆ ರೋಣ ಮತ್ತೆ ನೀವು ಕೊಡ್ಲಿಕ್ರಿ ಅಂತ ಅಲ್ವ, ನಾನು ಮನೆ ಕಡೆ ಇಸ್ಕೊಂಡು ಅಡ್ಡಾಡ ನಿಮಗೇನಿದೆ ಅದ ನಿಮ್ಮ ಆಶೀರ್ವಾದ ಬೇಕಾದ್ರೆ. ಹೌದು, ನಿಮ್ಮ ಗಣಪತಿ ಪಟ್ಟಿ ಹಿಂಗ್ ಪಡಿಗೆ ಹಗ್ಗ ಹಿಡ್ಕೊಂಡು ವಸೂಲಿ ಮಾಡಕ್ಕೆ ಯಾರಂತೆ ಹಂಗೆ ಕೊಡೋದ್ರಿ ಅವರು. ತಿರಸ್ಕಾರ ಕೊಡ್ತಾರ ಮಂದಿ, ಅದು ದಾನ ಆಗೋದಿಲ್ಲ. ದಾನ ಬಹಳ ಸೂಕ್ಷ್ಮ. ದಾನ ಎಲ್ಲಿ ಕೊಡ್ಬೇಕು ಅನ್ನೋದು ಬಹಳ ಚಂದ ಹೇಳ್ತಾರೆ. ಅಪಾತ್ರರಿಗೆ ದಾನ ಕೊಡಬಾರ್ದು. ಚಂದಗೆ ಬಳಸ್ತಾರಂದ್ರೆ ಅಲ್ಲಿ ಎಷ್ಟ ದಾನ ಕೊಡ್ತಾರೆ ಇಲ್ಲ, ಅದು ಅಲ್ಲಿ ನಮ್ಮ ದಾನ ಸದುಪಯೋಗ ಆಗುದಿಲ್ಲ ಅಂದ್ರೆ ಅಲ್ಲಿ ಕೊಡಬಾರ್ದು. ಹಸದಾಂಗ ದಾನ ಮಾಡ್ಬೇಕಂದ್ರೆ ಮತ್ತ ಅವ್ನಿಗೆ ಯಾವ್ದು ಅವಶ್ಯಕತೆ ಇದೆ ಅದನ್ನ ದಾನ ಮಾಡ್ಬೇಕು. ಈಗ ಒಬ್ಬ ರಾಜ್ಯದ ಕಡೆ ಹೋಗಿತ್ತು ಬ್ರಾಹ್ಮಣ. ಅವ್ ಮನ್ಯಾಗ ಮಗನ ಮುಜಿ ಮಾಡಕ್ಕೆ ರಾಜ್ಯಕ್ಕೆ ಹೋಗಿ ಇಲ್ಪ ನನ್ನ ಮಗನ ಮುಜಿ ಮಾಡೋದೈತಿ, ಅಷ್ಟು ಏನಾರ ದಾನ ಕೊಡು, ನಂದೊಂದು ಆಣಿ ತಗೊಂಡು ಹೋಗೋಣ. ಅವಂಗ ಹೊಟ್ಟಿ ಕೊಡು ವಜ್ಜೆ ಆದಾಗ ಆಣಿ ತಗೊಂಡು ಹೋಗಿ ಏನ್ ಮಾಡ್ತಾರೆ ಅಂದ್ರೆ ಏನಾರು ಅಂದ್ರ ದಾನ ಯಾವ್ದು ಅವಶ್ಯಕತೆ ಇರ್ತೈತೆ ಅದನ್ನ ಕೊಡಬೇಕು. ಯಾರಿಗೆ ಯಾವ್ದನ್ನ ಕೊಟ್ಟರೆ ಸದುಪಯೋಗ ಆಗೈತೆ ಅದನ್ನ ಕೊಡ್ಬೇಕು. ದಾನ ಮತ್ತು ಬಹಳ ಸೂಕ್ಷ್ಮ. ಇಸ್ಕೊಂಡು ಕೊಟ್ಟವ್ರಿಗಿಂತ ಇಸ್ಕೊಂಡವ್ರಿಗೆ ಬಹಳ ಜವಾಬ್ದಾರಿ ದಾನ. ಕೊಟ್ಟವ್ರಿಗೆ ಪುಣ್ಯ ಬಂದ್ಬಿಡ್ತದೆ. ಈಗ ಚಿದಂಬರೇಶ್ವರದಾಗ ಆರತಿ ಮಾಡ್ತಿರ್ತೀವಿ, ಆರತಿ ದಕ್ಷಿಣ ಹಾಕ್ತೀವಿ, ನಿಮಗೆ ಪುಣ್ಯ ಬಂತ. ಆದ್ರೆ ಇಸ್ಕೊಂಡು ಪೂಜಾರಿ ಎದಕ್ಕೆ ಬಳಸ್ತಾರ ಅನ್ನೋದು ಬಹಳ ಮುಖ್ಯ. ಅವನು ಸರಿಯಾಗಿ ಬಳಸಿದ ಅವನಿಗೂ ಪುಣ್ಯ, ನಿಮಗೂ ಪುಣ್ಯ. ನಾವು ಪೂಜಾರಿ ಸರಿಯಾಗಿ ಬಳಸ್ತಿಲ್ಲ ಅಂದ್ರೆ ನಿಮಗೇನ್ ಪಾಪ ಬರೋದಿಲ್ಲ, ಪೂಜಾರಿಗೆ ಬರೋದು ಪಾಪ. ಅಂದ್ರೆ ತನಗೆ ಎಷ್ಟು ತನ್ನ ಕುಟುಂಬಕ್ಕೆ ಬಳಸ್ಕೊಂಡು ಅದನ್ನ ಸತ್ಪಾತ್ರಕ್ಕೆ ಬಳಸಿದ್ರೆ ಅವನಿಗೂ ಪುಣ್ಯ. ಇಲ್ಪ ಬಿಡಿ ಸಿರಕ್ಕೆ ಉಪಯೋಗಿಸಿದ ಪಾಪ ಅವಂಗ. ಹಂಗ ದಾನ ಹಸದವ್ರಿಗೂ ಅನ್ನ ನೀಡಬೇಕು. ಇನ್ನು ಹೊಟ್ಟೆ ತುಂಬಿದಾರ ಈ ಅಷ್ಟಮಿ ದಿವಸದ ಊಟ ಕರಿತಿರಲ್ಲ, ಹೌದಿಲ್ಲ? ಅಷ್ಟಮಿ ದಿವಸ ನಾವು ಗಣೇಶ ಜೊತೆಗೆ ಅಷ್ಟಮಿ ದಿವಸ ಕೃಷ್ಣಾಷ್ಟಮಿ ದಿವಸ ಊಟ ಕರಿತೀವಿ. ಯಾರು ಊಟ ಕೊಟ್ಟರೆ ಪುಣ್ಯ ಬರ್ತದೆ? ಯಾರು ಹೊಟ್ಟೆ ಹಸ್ತಿರ್ತೈತೆ ಅವ್ರಿಗೆ ಊಟ ಕೊಟ್ಟರೆ ಪುಣ್ಯ ಬರ್ತದೆ. ಇಲ್ಲಪ್ಪ ನಮ್ಮ ಮನ್ಯಾಗ ಅಷ್ಟಮಿ ಐತಿ, ಮನೆಗೆ ಬಂದವ್ರು ನಂಗೆ ಕಳ್ಸೋದಿಲ್ಲ ಅಂತ ಅಂದ್ರೆ ನಾವು ಊಟ ನಮ್ಮ ಮನ್ಯಾಗ ಏನ್ ಬೇಕ ನಿಮ್ಮ ಊಟ ಹೊಟ್ಟೆ ಕೆಡಿಸ್ತೈತೆ, ನಿಮ್ ದಾನ ಎಂತದಕ್ಕೈತಿ. ಅದಕ್ಕೆ ದಾನ ಯಾರಿಗಿರ್ಬೇಕಂದ್ರೆ ಹಸದವ್ರು. ಯಾರಿಗೆ ಅವಶ್ಯಕತೆ ಐತೆ ಅದನ್ನ ಅವ್ರಿಗೆ ದಾನ. ಈಗ ಒಬ್ಬ ಚಳಿಗಾಲದಾಗ ಒಬ್ಬ ನಡಕ್ತಿರ್ತಾನ, ಅವಾಗ ಅವ್ನಿಗೆ ಯಾವ ದಾನ? ಸ್ವೆಟ್ರು, ರಗ್ಗು ಅವಂಗ ಹಸದು ಹೊಟ್ಟೆ ಹಸದ ಎಪ್ಪ ಒಂದು ಕೂತ್ ಏನಾರು ಕೊಡಂತ ಅವಂಗೇನು ದಾನ ಕೊಡ್ಬೇಕು? ರಗ್ ತಗೊಂಡು ಹೋಗ್ಬೇಕಂದ್ರೆ ಅವಂಗ ಅನ್ನನ ದಾನ ಮಾಡ್ಬೇಕು. ಅಂದ್ರ ಈಗ ಊರಾಗ ಬರ್ತಾರ ಪಟ್ಟಿ ಎತ್ತಕ್ ಬರ್ತಾರಲ್ಲ, ಸತ್ಕಾರಿ ಪಟ್ಟಿ ಎತ್ತಕ್ ಬಂದಾಗ ಅವಾಗ ಏನ್ ಕೊಡ್ಬೇಕು? ಅವಾಗ ದುಡ್ಡ ಕೊಡ್ಬೇಕ. ಅವಾಗ ನಮ್ದು 4-5 ಹೊಡ್ಕೊಂಡು ಹೋಗೋಣ ಬರುದಿಲ್ಲ. ಅದ ಅಂದ್ರೆ ದಾನವನ್ನು ಯಾವಾಗ ಯಾವಾಗ ಎಷ್ಟೆಷ್ಟು ಕೊಡ್ಬೇಕು ಅಂದ್ರೆ ಅಪಾತ್ರರಿಗೆ ದಾನ ಕೊಡಬಾರ್ದು, ಪಾತ್ರತೆಯನ್ನು ತಪ್ಪಿಸ್ಬೇಕು. ಅರವಿಂದರು, ಸ್ವಾಮಿ ಅರವಿಂದರು ಅಂತ ಮಹಾತ್ಮ, ರೈಲ್ವೆ ಸ್ಟೇಷನ್ದಾಗ ಅವರು
ಹೆಚ್ಚು ಕಡಿಮೆ 1930 ಎಡಬಲ ಆಗಿಬಿಟ್ಟಿದೆ. ಸ್ವಲ್ಪ ಹೆಚ್ಚು ಕಡಿಮೆ ಸ್ವತಂತ್ರ ಸಿಕ್ಕ ಮ್ಯಾಗ ಅವಾಗ ಒಟ್ಟು ಹೆಚ್ಚು ಕಡಿಮೆ. ಅವರು ಆಗರ್ಭ ಶ್ರೀಮಂತ ರೈಲ್ವೆ ಸ್ಟೇಷನ್ದಾಗ ಚಾ ಕುಡಿಯಾಕಂತೇಳಿ ಬಂದಿದ್ರು. ಹಾನ್ಯಾಗ ಒಬ್ಬ ಭಿಕ್ಷುಕ, ಯಪ್ಪ ಒಂದು 10 ಪೈಸಾ ಕೊಡಪ್ಪ, ಒಂದು ಕಪ್ ಚಾ ಕುಡಿಕೊಂಡು ಬದುಕ್ತಾನ ಅಂತ ಬೇಡ್ಕೊಟ್ಟು. ಅವ್ರೇನಂದ್ರು, ಶ್ರೀಮಂತ ಚಿಲ್ಲರಿಲ್ಪ ಹೊಳೆ ಬಂದು ಕೊಡ್ತಾನೆ ಅಂದ್ರು. ಚಾ ಕುಡಿದು ಹೊಳೆ ಬಂದ ಕೊಡ್ತೇನೆ ಆಯ್ತು ಅಂತೇಳಿ ಅದು ಸುಮಾರು ಭಿಕ್ಷುಕಲ್ಲೇ ಮಕ್ಕೊಂಡು ಅದು ನಿಕ್ಷುಕ ಬಂದಿತ್ತು. ಇವ್ರ ಹತ್ರ ಚಾ ಕುಡಿಯಕ್ಕೆ ಹೋದ್ರು. ಅಲ್ಲೇ ಚಾ ಕುಂತು ಹರಕೆ ಹೊಡೆದು ಒಂದು 60 ತಾಸು ಆದ್ಮೇಲೆ ಬಂದು ಅಲ್ಲಿ ಬರ್ಬೇಡಂದ್ರೆ ಅವ್ರು ಪಾಪ ಏನೋ ಬೇಡಿದ್ದಾರೆ ಅಂತ ಕೊಡ್ಬೇಕಂತ ಹೇಳಿ ಆ ದಾನ ಕೊಡಕ್ಕೆ ಹೋದ್ರೆ ಕಲಾಸ ಆ ವ್ಯಕ್ತಿ ಭಿಕ್ಷುಕ ವ್ಯಕ್ತಿನ ಸತ್ತು. ಅವ್ರಿಗೆ ಇಷ್ಟು ದುಃಖ ಆಯ್ತು. ನಾವು ಹೋಗುವಾಗ ಇಷ್ಟು ಒಂದು 10 ಪೈಸಾ ಕೊಟ್ಟಿದ್ರೆ ಒಂದು ಜೀವ ಉಳಿತಿತ್ತಲ್ಲ. ಅವತ್ತ ವೈರಾಗ್ಯ ಬಂದು ಮನೆ ಬಿಟ್ಟು ಹೋಗ್ಬಿಡುದು. ಈ ಸಂಪತ್ತಿಗೆ ಧಿಕ್ಕಾರಲ್ಲಿ ಎಲ್ಲ ನಶ್ವರ ಇದ್ರು. ಒಂದು 10 ಪೈಸಾನ ಹೆಂಗ್ ಕೊಟ್ಟಿದ್ದೆ ಒಂದು ಜೀವ ಉಳಿತಿತ್ತಂದ್ರ ಇದರ ಶ್ರೀಮಂತಿಕೆ ಒಳಗೆ ಅದನ್ನು ಮಾಡ್ಕೊಂಡ್ಬಿಟ್ನಲ್ಲ ಅಂತ ವೈರಾಗ್ಯ ಬಂದು ಬಿಟ್ಟು ಹೋಗ್ಬಿಟ್ರು. ಮನೇನ ಬಿಟ್ಟು ಹೇಳೋ ತಾತ್ಪರ್ಯ ಇಷ್ಟ, ನಮ್ಮ ದಾನ ಯಾವಾಗ ಅವಶ್ಯಕತೆ ಇರ್ತಾರ ಅವಾಗ ಕೊಡ್ಬೇಕು ಹೊತ್ತು ಉಳ್ಕಿದ್ದ ಕೊಡ್ಬಾರ್ದು. ಮತ್ತೆ ಅದೇ ಹಿಂಗ ಹಸದವ್ರಿಗೆ ಕೊಡ್ಬೇಕು, ಸಂಬಂಧಿಕರದಾರ ಕೊಡಬಾರ್ದು ಅಂತ ಹೇಳ್ತಾರೆ ಶಾಸ್ತ್ರ. ಒಮ್ಮೆ ಬುದ್ಧ ಪ್ರವಚನ ಮಾಡ್ತಾರೆ. ಬುದ್ಧಗೆ ಭಾಳ ನಮ್ಮ ಸಿದ್ದೇಶ್ವರ ಸ್ವಾಮಿಗಳಿಗೆ ಹಿಂಗೆ ಮಂದಿ ಕೊಡ್ತಿದ್ರಲ್ಲ, ಹಂಗೆ ಬುದ್ಧಗೂ ಭಾಳ ಮಂದಿ ಕೊಡ್ತಿದ್ರು ನಾವು ಈ ಸಮಯದವ್ರು. ಅವಾಗ ಒಬ್ಬ ವೇಷವಾಟಿಕೆ ಮಾಡತಕ್ಕಂಥ ಹೆಣ್ಮಗಳು ಬಹಳ ಮಂದಿ ಹೋಗ್ತಾರೆ ಬುದ್ಧನ ಪ್ರವಚನ ಕೇಳಂತ. ನಾನು ಯಾಕೆ ಹೋಗ್ಬಾರ್ದು ಅಂತ ಹೇಳಿ ಅಕ್ಕಿನೂ ಹೋದ್ ಪುಣ್ಯ ಕೂಡಿ ಬಂದಾಗ ಕರ್ಕೊಂಡ್ ಬರ್ತೈತಿ. ಪರಮಾತ್ಮನಂತೆ ವೇಷ ಅದಾರು, ಅವ ದರೋಡಿ ತೋರದಾನು, ನೀವು ಭಾಳ ಚಲೋ ಅದಾನು, ಹಂಗೇನು ನೋಡೋದು ನಾವು. ಅವ್ನಿಗೆ ಎಲ್ಲರೂ ಅಷ್ಟ. ನಾವು ಅನ್ಕೊಂಡೇವಿ ನಾವು ದೇವ್ರ ಪೂಜೆ ಮಾಡ್ತೀವಿ, ನಾವು ಭಾಳ ಶ್ರೇಷ್ಠ, ನಾ ಕೆಂಪರಿಗೆ ಅನ್ಕೊಂಡೇನಿ, ನಾ ಸನ್ಯಾಸಿ, ನಾ ಭಾಳ ಶ್ರೇಷ್ಠ. ಅವ್ನಿಗೆ ಯಾರು ಶ್ರೇಷ್ಠ ಇಲ್ಲ, ಕನಿಷ್ಠ ಇಲ್ಲ. ಎಲ್ಲ ಗೃಹಸ್ಥರು ಅಷ್ಟ, ಸನ್ಯಾಸಿಗಳು ಅಷ್ಟ, ಭಿಕ್ಷುಕರು ಅಷ್ಟ, ಶ್ರೀಮಂತರು ಅಷ್ಟ. ನಿನ್ನ ಕರ್ಮಕ್ಕೆ ಅನುಗುಣವಾಗಿ ನಿನ್ನಂತೆ ಸಂಪತ್ತು ಐತಮ್ಮ, ಅದು ಯಾವುದೂ ಕರೆಯಲ್ಲ ಅಂತ ಅವನಿಗೂ ಪಕ್ಕ ಬರ್ತಿರ್ತದೆ. ನೀವು ಅದನ್ನು ನಂಬ್ಕೊಂಡು ಕೂತಿರ್ತಾನೆ. ಬುದ್ಧ ಪ್ರವಚನ ಮಾಡಕತ್ತಿದ್ದ. ಅವಾಗ ಭೌತಿಕ ನಶ್ವರತೆ ಬಗ್ಗೆ ಅವ ಹೇಳಿದ. ಜಗತ್ತಿನ ಎಲ್ಲ ವ್ಯವಸ್ಥೆ ಐತಂದ್ರೆ ಈಗ ಯಾವುದು ಸ್ಥಿರವಾಗಿ ಇಲ್ಲೇ ಇರಂಗಿಲ್ಲ. ಈಗ ನೋಡ್ರಿ, ನಮ್ಮದ ಯೌವನ ಕಾಯ ಹಿಂಗೆ ಇರ್ತೈತೆ. ಅತ್ಯಂತ ದೊಡ್ಡ ಸಂಪತ್ತು ಆರೋಗ್ಯ ಸಂಪತ್ತು, ಯೌವನ ಸಂಪತ್ತು. ಬೇಕಾದ ಸಾಧಿಸಬಲ್ಲ ಅಂತ ಛಲ ಇರುವಂಥದ್ದು ಯೌವನ. ಎಷ್ಟು ವರ್ಷ ರೀ? 40 ದಾಟಿ ಏನ್ ಈಗೆಲ್ಲ ಮೊದಲೇ ಕೊಡ್ತೀವಿ ಅದಾರ ಗೊತ್ತು. ಆರೋಗ್ಯ ಸಂಪತ್ತು ಹೊರತು ಯೌವನ ಹಂಗೆ ಯಾವುದು ಶಾಶ್ವತ ಎಲ್ಲ ನಶ್ವರ ಅಂತೇಳಿ ಬುದ್ಧ ತನ್ನ ವಾಣಿ ಪ್ರಖರತೆಯಿಂದ ಹೇಳ್ತಿರುವಾಗ ಆ ವೇಷ ಏನು ಬಂದಿದ್ದಲ್ಲ ಅಕ್ಕಿಗೆ ವೈರಾಗ್ಯ ಬಂದ. ಹೌದಲ್ಲ, ನಾನು ಬರೀ ನನ್ನ ಸೌಂದರ್ಯವನ್ನ ಮಂದಿನ ಖುಷಿ ಪಡಿಸೋದಕ್ಕಾಗಿ ನಾನು ಕಳ್ಕೊಂಡೆ. ಈ ಮಾನವ ಸಫಲತೆಯನ್ನು ಏನ್ ಮಾಡ್ಕೊಂಡು ಹೆಂಗ್ ಮಾಡ್ಬೋದು ಅಂತ ಹೇಳಿ ಸ್ವಲ್ಪ ಅಕ್ಕಿಗೆ ವಿವೇಕ ಜಾಗೃತ ಆಯ್ತು, ವೈರಾಗ್ಯ ಬಂತು, ಬುದ್ಧನಂತೆ ಬಂದಾಕೆಲ್ಲ ಮುಗಿದ ಮ್ಯಾಗ ಎಲ್ಲಾರು ಹೋದ್ರು. ಆಕೆ ಗೊತ್ತಿದ್ರು ಯಾಕೆ ಗೊತ್ತಿ ಅಂತ. ಇಲ್ಲಪ್ಪ, ಮತ್ತು ನನ್ನ ನಶ್ವರ ಅನ್ನೋದು ನೀ ತಿಳಿಸ್ಕೊಟ್ಟಿ, ಅದಕ್ಕೆ ನಾನು ಭಾಳ ಸಂಪತ್ತು ಗಳಿಸಿ ಅದನ್ನೆಲ್ಲ ದಾನ ಏನ್ ಮಾಡಲ್ಲ, ನಾನು ಮಾತ್ರ ಸನ್ಯಾಸಿ ಆಗ್ಬೇಕಂತ ಆಸೆ. ಅವಾಗ ಬುದ್ಧ ಇದನ್ನ ದಾನ ಮಾಡ ಅಕ್ಕಿ ದಾನ ಯಾರು ಮಾಡಬೇಕು ಅಂತ ವಿಚಾರ ಮಾಡುವಾಗ ಅಕ್ಕಿ ಕೈ ಕೆಳಗೆ ಯಾರು ಸಣ್ಣ ಸಣ್ಣ ವಿಷಯ ಇದ್ರು ಅವ್ರಿಗೆ ದಾನ ಮಾಡ. ಇದು ಬುದ್ಧನ ಸುದ್ದಿ. ಅವೇನ್ ಮಾಡಿದಂದ್ರ ಆಕೆ ಯಾವ ದಾನ ಕೊಡ್ತಾ ಹೊಟ್ಟಿದ್ದಲ್ಲ ಅವನೇ ಇದರಿಗೆ ಬಂದು ಗಟ್ಟದ ಕೈ ತೊಳ್ಕೊಳ್ತಕ್ಕ ಗಟ್ಟ ನೀರ. ಹಿಂದಿನ ದಿವಸ ಬುದ್ಧನ ಉಪದೇಶಕ್ಕೆ ಈಗ ವೈರಾಗ್ಯ ಬಂದಾಕಿ
ಬುದ್ಧ ಗಟ್ಟರದಾಗ ಕೈ ತೊಳ್ಕೊಳ್ಳೋದು ನೋಡಿ, ಯಪ್ಪ ತಂದೆ ಏನು ಸುಖನಾಥ ನೀ ಇಂಥ ನೀರಾಗ ಯಾಕೆ ಕೈ ತೊಳ್ಕೊಳತ್ತ? ಇಲ್ವಾ, ಕೈ ಭಾಳ ಹೊಲಸಾಗಿತ್ತು ಅದಕ್ಕೆ ಕೈ ತೊಳ್ಕೊಳ್ಳ. ಅವಾಗ ಅಲ್ರಿ ಗುರುವೆ ನೀವು ಶಾಸ್ತ್ರ ಎಷ್ಟು ಚಂದ ಹೇಳವ್ರ, ಹೊಲಸ್ ನೀರಾಗ ಕೈ ತೊಳ್ಕೊಂಡ್ರೆ ಕೈ ಹಸನ ಹಾಕವ. ಹ್ಞೂವಾ ಹಂಗ. ಮತ್ ಸಂಪತ್ತನ್ನ ಬಡವರಿಗೆ ಹಸದವರಿಗೆ ದಾನ ಮಾಡಿದ್ರೆ ಪುಣ್ಯ ಬರ್ತದೆ ಹೊರತು ನಿನಗೆ ಬೇಕಾದಾಗ ಕೊಟ್ಟರೆ ಪುಣ್ಯ ಬರೋದಿಲ್ಲ ಅಂತ ಹೇಳಿದ್ರು. ಮತ್ತೆ ಯಾರಿಗೆ ಕೊಡ್ಬೇಕು? ಯಾರು ಬಡವರು ಯಾರಿಗೆ ಅವಶ್ಯಕತೆ ಐತೆ ಅವ್ರು ಕೊಡು. ಸಂಬಂಧಿಕರಿಗೆ ಈ ಮನ್ಯಾಗ ಮಾಡ್ತಿರೋದು ನಮ್ದು ಇಷ್ಟು ಪಾಲು ಇವ್ರಿಗೆ, ಇಷ್ಟು ಪಾಲು ಇವ್ರಿಗೆ, ನಿಮಗೇನು ಪುಣ್ಯ ಬರೋದಿಲ್ಲ ಅವ್ರು ಕೊಟ್ಟವ್ರಿಗೆ. ಶಾಸ್ತ್ರ ಅದನ್ನ ಹೇಳ್ತೀವಿ, ನಿನ್ನ ಮಕ್ಕಳಿಗೆ ಹಕ್ಕಂತ ಕೊಟ್ಟರೆ ತಕ್ಕಾರಿಲ್ಲ, ಅದು ಪುಣ್ಯ ಬರೋದಿಲ್ಲ. ಇಷ್ಟೇ ಗ್ಯಾರಂಟಿ. ನೀವು ಬೇಕಾದಷ್ಟು ಗಳಿಸಿದ್ರು ಮೋಹದಿಂದ ಅವ್ರಿಗೆ ಕೊಟ್ಟರೆ ನಿನಗೂ ಪುಣ್ಯ ಇಲ್ಲ. ಸತ್ಪಾತ್ರಕ್ಕೆ ಕೊಟ್ಟಿ ಅಂದ್ರೆ ನಿನಗೂ ಪುಣ್ಯ, ಅವ್ರಿಗೂ ಪುಣ್ಯ. ನಿನ್ನ ಗಳಿಕೆಗೆ ಪಾವಿತ್ರತೆ. ಸಂಪತ್ತು ನಾವು ದಾನ ಮಾಡಿದಾಗ ಅದಕ್ಕೆ ಪವಿತ್ರತೆ ಬರ್ತೈತೆ ಹೊರತು ಇಲ್ಲ ಬೇಕಾದಷ್ಟು ಇದ್ರು ಅದಕ್ಕೆ ಪವಿತ್ರತೆ ಬರಂಗಿಲ್ಲ. ಅವಾಗ ಬುದ್ಧನ ಮಾತು ಕೇಳಕ್ಕೆ ಗೊತ್ತಾಗಿ ಆಮ್ಯಾಗ ಬಡವರಿಗೆ ಅನಾಥರಿಗೆ ಎಲ್ಲ ಕೊಟ್ಟು ಸನ್ಯಾಸಿಯಾಗಿ ಮುಂದೆ ಮುಕ್ತಿ ಹೊಂದಿರೋ ಗತಿ ಬರ್ತದೆ. ಹಂಗ ಭಗವಂತ ನಮ್ಗೆ ಕೊಟ್ಟಾನಂದ್ರೆ ಅದನ್ನ ಏನು ಮಾಡ್ಬೇಕ್ರಿ? ದಾನ ಮಾಡಿ. ಎಷ್ಟು ಪರ್ಸೆಂಟ್ ದಾನ ಮಾಡ್ಬೇಕು ಅನ್ನೋದು ಭಾಳ ಚಂದ. ನೌಕರಿ ಮಾಡವ 8% ದಾನ. ನಾನು ದುಡಿಮೆ ಒಳಗೆ 8% ದಾನ. 8% ಯಾಕಂದ್ರೆ 8% ಸರ್ಕಾರದವ್ರು ಮುಟ್ಕೊಂಡಿರ್ತಾರ, ಅದಕ್ಕೆ ಅವ 8% ದಾನ ಮಾಡ. ಇನ್ನು ಒಕ್ಕಲ್ತನ ಮಾಡವ ಅವ 20% ದಾನ. ಈಗ ₹1 ಗಳಿಸಿನಂದ್ರೆ 20 ಪೈಸೆ ದಾನ ಮಾಡ್ಬೇಕು. ಕೂಲಿ ಮಾಡವ ಅವನು 8%. ನೌಕರಿ ಮಾಡವ 13%, ಕೂಲಿ ಮಾಡವ 8%. ದಾನ ಯಾಕೆ ಏನಂದ್ರೆ ಈಗ ನಾವು ದುಡಿತೀವಿ, ಒಕ್ಕಲ್ತನ ನಾವು ಮಾಡ್ತೀವಿ, ನಾವು ಗಳಿಸೀವಿ ಅಂತೇಳಿ. ಮಳಿ ಕೊಟ್ಟವ್ರು ಯಾರು? ಮಣ್ಣು ಮಾಡಿದವ್ರು ಯಾರು? ಆ ಮಣ್ಣೊಳಗೆ ಬೆಳೆಯುವಂತ ಶಕ್ತಿ ಇರ್ತಾವ್ರ ಯಾರು? ನಾವೇನಾರು ಮಾಡ್ಯಾವ? ನಮ್ಮ ದಿಮಾಕ್ ಬಾಳಿ ನಾವು ಬೆಳೆದೇವಂತೇವಿ. ಏನು ಮಾಡಿರೋದು ನಾವು ಕೊಟ್ಟು ನೀರು ಅವನ ಭೂಮಿಯಾಗ ಹಾಸಿ ನಾನು ಬೆಳೆದಂತೇವಿ. ಮತ್ತ ಉತ್ಪನ್ನಕ್ಕೆ ನೀ ಸಹಾಯ ಮಾಡಿದ ಟ್ಯಾಕ್ಸ್ ಕಟ್ಟಬೇಕು ಬೇಡ? ಒಂದು ರಸ್ತೆ ಮಾಡ್ತಾರಂದ್ರೆ ಎಷ್ಟು % ಟ್ಯಾಕ್ಸ್ GST ಮುಟ್ಕೋತಾರ ನಮ್ಮ ಕಡೆ ಅವರು. ಮತ್ತು ಪರಮಾತ್ಮ ನಾವು ಕಟ್ಟಿದ್ದು GST ಕೊಡ್ಬೇಕು ಬೇಡ? ಕೊಡ್ಲೇಬೇಕು. ಅದಕ್ಕೆ 20% ರೈತರು ಕೊಡಬೇಕು. ನೌಕರಿದವ್ ಟ್ಯಾಕ್ಸ್ ಸರ್ಕಾರ ಕೊಟ್ಟು 13% ದಾನ ಮಾಡಬೇಕು. ಅಂದ್ರ ಅವ ಗಳಿಸಿದ ಸಂಪತ್ತು ಪೂರ್ಣ ಹಕ್ಕು ಅವನಿಗೆ. ಇಲ್ಲಾಂದ್ರೆ ಅವ್ನ ಹಕ್ಕ. ಇನ್ನು ಇನ್ನೊಂದು ಮಾತು, ನಾವು ಗಳಿಸೀವಿ ಅದನ್ನ ಸರಿಯಾಗಿ ದಾನ ಸತ್ಕಾರಕ್ಕೆ ಬಳಸಲಿಲ್ಲ ಅಂದ್ರೆ ಅದು ನಮಗೆ ಎದಕ್ಕೂ ಉಪಯೋಗ ಆಗುದಿಲ್ಲ. ಭಾಳ ನನ್ನ ಮಕ್ಕಳು ಮೊಮ್ಮಕ್ಕಳು ಅಕ್ಕತಿ ಆದ್ರೆ ನಿನಗೇನು ಗೊತ್ತು? ಅವ್ರು ಇದ್ದಾರೆ ನಮ್ಮಕ್ಕೂ ಭಾಳ ಚಲೋ ಅಂತ ಅಣ್ಣವ್ರು ಇದ್ರೆ ಚಲೋ. ಅವೇನು ಮಾಡ್ಯಾನ ನಮ್ಮ ಮಕ್ಕಳ ಅದಾರ, ಬೇಕಾದಷ್ಟು ಕೊಟ್ಟರು. ಮೊನ್ನೆ ಒಬ್ರು ಹೇಳಾಗ್ತಿದ್ರು, ಒಬ್ಬ ₹1.5 ಕೋಟಿ ಖರ್ಚು ಮಾಡಿ ಮನೆ ಕಟ್ಟಿತ್ತು. ಕ್ಲಾಸ್ 1 ಆಫೀಸರು ಮನೆ ಕಟ್ಟಿದ್ದ. ಮನೆ ಕಟ್ಟಿ ಒಂದು ಹುಡುಗ ಸ್ವಾಭಾವಿಕವಾಗಿ PUC ಸಾಲಿ ಬರ್ತಿತ್ತು. ಇನ್ನೊಬ್ಬರು ಮನೆ ಓಪನಿಂಗ್ ಕರ್ಕೊಂಡು ಹೋದ. ಅವರು ₹5 ಕೋಟಿ ಖರ್ಚು ಮಾಡಿ ಮನೆ ಕಟ್ಟಿದ್ರು. ಮಗ ಏನಾಗ್ಬೇಕ್ರಿ? ನೋಡು, ನೀನು ಕಟ್ಟಿ ಮನಿ, ಇವರು ಕಟ್ಟ್ಯಾರ. ಅಪ್ಪನ ತಾಕತ್ತೆಷ್ಟು, ಅವ್ನು ಎಷ್ಟು ಗುದ್ದಾಡ ಕಟ್ಟ್ಯಾನ ಮೊದಲ್ರಿ ಅವ್ರ. ನೀನು ಕಟ್ಟಿ ನೋಡಿ, ಅವನು ₹5 ಕೋಟಿ ಖರ್ಚು ಮಾಡಿ ಕಟ್ಟ್ಯಾರ ಮನಿ. ನೀಡೈತಿ ಗುಡ್ಸಂತ ನನ್ನ ಅಪ್ಪ ಏನಂತ, ನನಗೆ ಎಷ್ಟು ನೀಗೈತಲ್ಲ ಅಷ್ಟು ಕಟ್ಕೊಂಡಿ, ನಿನಗೆ ಬೇಕಾಗಿ ಕಟ್ಕೊಂಡು ಮೊದಲು ಮಾನಸಿಕ ಆದ್ನ ಹಿಂದೆ ಸ್ವಲ್ಪ ಅನುಭವಿ ಕೇಳಿಸಿ ಮೇಲೆ ತಗೊಂತಿರ್ಬೇಕಂತವ ಅವ್ರದ್ದು ಕೂಡ ನಮ್ಗೆ. ಹಂಗೆ ಮಕ್ಕಳು ನೀವು ಬೇಕಾದಷ್ಟು ಮಾಡೋನು ತೃಪ್ತಿ ಇದ್ರು ನಮ್ಮ ಅಪ್ಪ ಭಾಳ ಚಲೋ ಅಂತ, ನಮ್ಮ ಅವ್ವ ಭಾಳ ಚಲೋ ಅಂತ. ತೃಪ್ತಿ ಇರಲಿಲ್ಲ ಅಂದ್ರೆ ನಾವು ಬೇಕಾದಷ್ಟು ಕೊಟ್ಟರು ಅವ್ರು ಏನಂತಾರೋ, ನೀ ಏನು ಮಾಡಿ ನಮ್ಗೆ? ಅದಕ್ಕೆ ನೀ ಗಳಿಸಿದ್ದನ್ನು ಬಳಸಿ ದಾನ ಮಾಡಿ ಸತ್ಪಾತ್ರ ಕೊಡು.
ಯಾಕಂದ್ರೆ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಕೊಟ್ಟಿದ್ದು ತಾ ಕೆಟ್ಟಿದ್ದೇನೆ ಬೇಡ ಮುಂದೆ ಕಟ್ಟಿಟ್ಟು ಗುತ್ತಿ ಸಾಲ ಕೊಟ್ಟಿದ್ದು ತನಗೆ ಯಾಕಂದ್ರೆ ಒಂದು ಸಣ್ಣ ಕಥೆ ಹೇಳ್ತೇನೆ. ಒಬ್ಬವ ಸಾಕಷ್ಟು ನೂರಾರು ಕೋಟಿ ಒಂದು 100 ಫ್ಯಾಕ್ಟ್ರಿ ಇತ್ತು. ಒಂದು ಎಷ್ಟಿರ್ಬೇಕು ಲೆಕ್ಕ, 100 ಫ್ಯಾಕ್ಟ್ರಿ ಇದ್ದು ಅವನು ಒಂದು ದಿನ ಹಿಂಗೆ ಪ್ರವಚನಕ್ಕೆ ಬಂದು ಕೂತಿದ್ದವು. ಗಳಿಸಿದ್ದೆಲ್ಲ ಇಲ್ಲೇ ಬಿಟ್ಟು ಹೋದ್ರೆ ಎದಕ್ಕೆ ಬರ್ತದೆ ಅಂತ ಪ್ರವಚನದಾಗ ವಿಷಯ ಬಂತು. ಅದಕ್ಕೆ ಗಳಿಸಿದ್ದನ್ನ ಮುಂದಿನ ಜನಕ್ಕೆ ತಗೊಂಡು ಹೋಗುವಂತ ಕೆಲಸ ಮಾಡಬೇಕು ಅಂತ ಅವರು ಹೇಳಿ ಅದ್ರ ಬಿಟ್ಟು ತಿಳಿಲಿಲ್ಲ. ಅವರ ಒಂದು 4-5 ಮಂದಿ CAಗಳು ಅವ್ರ ಕೈಯಾಗ ಅಡ್ವೈಸ್ ಆಗುತ್ತಿರ್ತಾರೆ. ಅಸಿಸ್ಟೆಂಟ್ CA ಅಂತ ಚಾರ್ಟರ್ಡ್ ಅಕೌಂಟೆಂಟ್ಸ್ ಅಂತ ಅವ್ರಿಗೆಲ್ಲ 2-2 ಲಕ್ಷ 3-3 ಲಕ್ಷ ರೂಪಾಯಿ ಪಗಾರ ಒಂದೊಂದು ದಿವಸ ತಿಂಗಳಿಗೆ. ಅವನ್ನೆಲ್ಲ ಕರೆದ ನನ್ನ ಆಸ್ತಿ ಎಷ್ಟೈತೆ ಅಂತ ಲೆಕ್ಕ ಮಾಡು, ಮತ್ತು ಅಷ್ಟ ಅಲ್ಲ ಈಗೇನು ನನ್ನ ಆಸ್ತಿ ಐತಿ ನಾ ಇದನ್ನು ಮುಂದಿನ ಜನ್ಮಕ್ಕೆ ತೊಗೊಂಡು ಹೋಗ್ಬೇಕು ಹಂಗೆ ಉಪಾಯ ಹೇಳಿದೆ ಅಂತೇಳಿ ಆ 5 ಮಂದಿ CAಗಳಿಗೆಲ್ಲ ಹೇಳಿದ. ಒಂದು ವಾರ ಟೈಮ್ ಕೊಟ್ಟ ಮ್ಯಾಗ ಅವರು ನಿಮ್ದು ಇಷ್ಟು 1000 ಕೋಟಿ ಐತಿ ಅಂತ ಲೆಕ್ಕ ಹೇಳಿದ್ರು ಆಸ್ತಿ ಎಲ್ಲ. ಕ್ಯಾಬಿನೆಟ್ ಮೀಟಿಂಗ್ ಒಳಗೆ ಕೋಲೆ ಆ ಸೌಕಾರ ಒಬ್ಬ ಅಜ್ಜ ಇದ್ದ ಸಹಾಯಕ ಸಣ್ಣೊಂದು ಇರ್ತ ಅವ್ನು ಜೋಪಾನ ಮಾಡ್ತಾವ. ಹೀಗಾಗಿ ಅವ್ನು ಯಾವಾಗಲೂ ತನ್ನ ಹಿಂಬಾಲೆ ಕೊಡ್ತಿದ್ದ. ಆ ಮುದಕ್ಕೆ ಏನಂದ್ರೆ ಅವ್ನು ಚಾ ಕೊಡೋದು, ಅವನು ಯೋಗಕ್ಷೇಮಕ್ಕೆ ಏನು ಬೇಕಾದ್ರೆ ವ್ಯವಸ್ಥೆ ಮಾಡ್ದ ಅಜ್ಜ. ಅವ್ನು ಜೋಪಾನ ಮಾಡ್ದ ಅಂತ ಅವ್ನು ಸುಮ್ಮ ಹಂಗ ಅವ್ನು ಹಿಂಬಾಲೆ ಇಟ್ಕೊತಿದ್ದ. ಅವ್ನು ಏನಿ ನಾನು ಹಿಂಬಾಲೆ ಒಟ್ಟು ಹಂಗಾದ್ರೆ ಮಂದಿ ಏನಾದ್ರು ತಿಳ್ಕೊತಾರಂತ ಅವ್ನು ಕೆಲಸಕ್ಕೆ ತೊಗೊಂಡಂತ ಅವ್ನ ತಾನು ಹಿಂಬಾಲೆ ಇಟ್ಕೊಂಡಿದ್ದ. ಅವ್ನು ಮೀಟಿಂಗ್ ತಗೊಳ್ಳಿ ಬೇಕಾದಲ್ಲಿ ಹೋಗ್ಲಿ ಅಜ್ಜ ಇರೋಣ ಹಿಂಬಾಗ ಫಿಕ್ಸ್ ಅಪ್. ಈ CAಗಳಿಗೆಲ್ಲ ಬೈಟೆಕ್ ತಗೊಂಡಿದ್ನಲ್ಲ ಅವರು ಇಷ್ಟು ಆಸ್ತಿ ಮಾತ್ರ ಐತ್ರಿಪ್ಪ, ಇದನ್ನ ಮುಂದಿನ ಜನ್ಮಕ್ಕೆ ತೊಗೊಂಡು ಹೋಗೋದು ನಮಗೆ ಗೊತ್ತಿಲ್ಲ, ಮತ್ತು ನೀವು ನೌಕರಿ ಅದಕ್ಕೆ ಇಟ್ಕೊಂಡನಿ ಅಂತ ನಾವು ನೋಡ್ರಿ. ನಾವು ಕಲ್ತಿದ್ರೊಳಗೆ ಈಗ ಅವು ಇಲ್ಲ, ನಮಗೆ ಮಾತ್ರ ಇಷ್ಟ ಗೊತ್ತಿತ್ತು. ಆ ಮುದುಕಿದ್ನ ಮುಸು ಮಿಸಿಯಾಗಿ ನಗ್ತಿದ್ರಿ ನೀವು ಅವನು ನೋಡಿದ. ಅವನು ನೋಡಿ ಏನಂದ, ಅಲ್ಲೇ ಮತ್ತು ನೀನು ನಗಾತಿಯ ನಿನಗೇನಾದ್ರು ಗೊತ್ತೈತೆ ನಾವು ಅದೇ ದೊಡ್ಡ ಮಹಾ ಅಂದ. ಅಲ್ಲೋ ಅವ್ರು CA ಕಲ್ತಾರ ಅವ್ರಿಗೆ ತಿಳಿವಲ್ಲ, ನಿನಗೇನು ತಿಳಿತೀವಿ. ಅವ್ರು CA ತೊಗೊಂಡು ಪಟ್ನ ಕಟ್ಟೋದನ್ನ ನಾವೊಂದು ಐಡಿಯಾ ಹೇಳ್ತೀನಿ ಮಾಡು. ಏನು ಅವರು ಒಂದು ಚಂದ ಉದಾಹರಣೆ ಹೇಳಿದ್ರು. ಈಗ ನೀ ಇಲ್ಲಿಂದ ರಷ್ಯಾಕ್ಕೆ ಹೋಗ್ತೇನೆ ಅಂದ್ರೆ ನಿಮ್ಮ ಊರಾಗ ನೋಟ ನಡೀತಾವನ ಅಂತ ಕೇಳಿದ್ರು. ಇಲ್ಲಪ್ಪ, ಅಲ್ಲಿ ಕರೆನ್ಸಿಗೆ ನಮ್ಮ ನೋಟನ್ನು ಏನು ಮಾಡಬೇಕು, ಬದಲಿ ಮಾಡ್ಬೇಕು. ಅಮೇರಿಕಕ್ಕೆ ಹೋಗ್ತಂದ್ರೆ ಅಮೇರಿಕಾದ ಕರೆನ್ಸಿ ಮಾಡಬೇಕು, ಇಂಗ್ಲೆಂಡಿಗೆ ಹೋಗ್ತಂದ್ರೆ ಇಂಗ್ಲೆಂಡಿನ ಕರೆನ್ಸಿ ಮಾಡಬೇಕು. ಯಾವ ದೇಶಕ್ಕೆ ಹೋಗ್ತೀವಲ್ಲ ಆ ದೇಶದ ಕರೆನ್ಸಿಗೆ ನಮ್ಮ ಕರೆನ್ಸಿನ ಏನು ಮಾಡಬೇಕು, ಟ್ರಾನ್ಸ್ಫರ್ ಮಾಡ್ಕೋಬೇಕು. ಅಷ್ಟೇ ಅಲ್ಲ. ಹಂಗಂದ್ರೆ ಹಂಗ ಈಗ ಈ ಕರೆನ್ಸಿ ಇಲ್ಲಿ ರಷ್ಯಾದಾಗೋ ಫ್ರಾನ್ಸ್ದಾಗೋ ಅಮೇರಿಕದಾಗೋ ಈ ಕರೆನ್ಸಿ ಇದಾವೆ, ಅಲ್ಲಿ ಸ್ವಲ್ಪದಾಗೂ ಕರೆನ್ಸಿ ಐತಿ. ಇದೇನಿನ ಸಂಪತ್ತು ಐತಲ್ಲ ಇದನ್ನೆಲ್ಲ ದಾನ ಮಾಡಿಬಿಡೋದು, ಕರೆನ್ಸಿ ಪುಣ್ಯ ಆಗಿ ಬರ್ತೈತಿ, ನೀನು ಸ್ವಲ್ಪ ಕರ್ಕೊಂಡು ಹಂಗ ನಾವು ಗಳಿಸಿದ್ದ ನಮ್ಮ ಹಿಂಬಾಲಿ ಬರ್ಬೇಕು ಅಂದ್ರೆ ನಾವು ದಾನ ಮಾಡಬೇಕು. ದಾನ ಮಾಡ್ಬೇಕಂದ್ರೆ ಏನಾಗಿ ಮಾಡ್ಬೇಕು, ಪರಮಾತ್ಮ ತ್ವದೀಯಂ ವಸ್ತು ಗೋವಿಂದ ತುಭ್ಯಮೇವ ಸಮರ್ಪಯ. ಹೇ ಪರಮಾತ್ಮ, ಇದೆಲ್ಲ ನಿಂದನ್ನ ನಿನಗೆ ಅರ್ಪಿಸಣೆ ಹೊರತು ನಮ್ದು ಏನೂ ಇಲ್ಲ ಅನ್ನುವಂಥ ಭಾವದಿಂದ ನಾವು ದಾನ ಮಾಡಿದ್ರೆ ಅದು ಪರಮಾತ್ಮ ಮುಟ್ತೈತಿ. ಪರಮಾತ್ಮ ಇವನ ಅಂತ ಇವನ್ ಸಂಪತ್ತು ಕೊಟ್ಟಿದ್ದು ಸಾರ್ಥಕ. ಮತ್ತು ಒಂದು ಏನಾದ್ರು ಕೊಡಿಸಿ ನಾವು ಊರಿಗೆ ಹೋಗಿದ್ವಿ, ಒಂದು ಟ್ಯೂಬ್ಲೈಟ್ ಕೊಡಿಸಿದ್ರು. ಟ್ಯೂಬ್ಲೈಟ್ ಬೆಳಕೆ ಬೀಳುವಂತೆ, ಯಾಕಂದ್ರೆ ಟ್ಯೂಬ್ಲೈಟ್ ತುಂಬ ಅವರೇ ಹೆಸರು ಕೆಂಪು ಅಷ್ಟೇ ಹೇಳಿ. ಇನ್ನೊಂದು ಜೋತ್ ಹೇಳ್ತಾರೆ, ಒಬ್ಬ ಪ್ಯಾನ್ ಕೊಡಿಸಿದ್ದ ಸ್ವಾಮಿಗಳಿಗೆ. ಸ್ವಾಮಿಗಳು ಪ್ಯಾನ್ ಹಾಕಿದ್ರು ಮಧ್ಯಾಹ್ನ ಬಿಸಿಲಾಗ ಬಂದು ಹಾರಿಸಿ ನಾವು ಪ್ಯಾನ್ ಕೊಡಿಸ್ತಾವ. ಮಂದಿ ಬಂದಿದ್ರು ಮತ್ತೀಗ ಪ್ಯಾನ್ ಹಸುಗಳಾಗ ಕೊಡ್ಬೇಕು, ಏನು ಹಾರ್ಸಕ್ಕೆ ಹಸುಗಳ
ಅದು ಸ್ವಲ್ಪ ಬಕ್ಸ್ ಪ್ಯಾನ್ ಕೊಟ್ಟಾನಂತ ಹಸು ಕೂತಾರ. ಇವ್ ಬಂದು ಪ್ಯಾನ್ ಹಾಕ್ಸಿದ. ಯಾಕೆ ಗೊತ್ತಮ್ಮ? ಹೌದು ಹೇಳ್ತಾರೆ, ನೀವು ಪ್ಯಾನ್ ಹಚ್ಚಿದ್ರಿ ಅಂದ್ರೆ ಆ ರೆಕ್ಕಿ ಮ್ಯಾಗ ನನ್ನ ಹೆಸರು ಬರ್ಬೇಕು. ಇವರಿಂದ ಕಾಣಿಕೆ ಅಂತ 3 ರೇಖಿ ಮ್ಯಾಗ ಬರ್ತಿತ್ತು ನಾವು. ಮತ್ತೆ ತಿರ್ಗಾಕಂತ ಕಾಣೋದಿಲ್ಲ ಅದು. ಹಾಗೆ ದಾನಿಯಾಗಿರುವುದು ಸಾರ್ಥಕತೆಯನ್ನು ಕೊಡುವಂತ ನಮ್ಮ ಭಗವಂತ ಈ ಸತ್ಕಾರ ಇಂಥ ಪ್ರವಚನ ನಡೆದಿರ್ತೈತಿ. ಏನೋ ಯಜ್ಞಯಾಗ ಮಾಡ್ತಿರ್ತಾರೆ, ಹೋಮ ಹವನ ಮಾಡ್ತಿರ್ತಾರೆ, ಜಾತ್ರೆ ಉತ್ಸವ, ಅದರಾಗೂ ಶ್ರಾವಣ ವಿಶೇಷ. ಯಥಾಶಕ್ತಿ ನಾನು ಇಷ್ಟ ಅಂತ ಹೇಳೋದು ಏನಾಗಬೇಕು, ನಮ್ಮ ಸಂಪತ್ತು ಅಥವಾ ನಮಗೂ ಪುಣ್ಯ ಬೇಕಂದ್ರೆ ನಾವೇನ್ ಮಾಡಬೇಕು? ದಾನ ಮಾಡಬೇಕು. ದಾನ ಅತ್ಯಂತ ಅವಶ್ಯ. ನಾ ಗಳಿಸಿದ್ರೊಳಗೆ ದಾನ ಮಾಡಿ ಪಾಲಿಟ್ಕೊಂಡ್ರೆ ಅದು ಪವಿತ್ರ ಇರ್ತೈತಿ, ಅದು ನಿನಗೆ ಶಾಂತಿ ಕೊಡ್ತೈತಿ. ಮತ್ ನೀ ಹಂಗೆ ಇಟ್ಕೊಂಡಿ ಅಂದ್ರೆ ನಿನಗೂ ಶಾಂತಿ ಕೊಡುದಿಲ್ಲ, ನೀನ್ ಹಿಂಬಾಲಿದ್ದವ್ರನ್ನು ಸುಮ್ಮನೆ ಬಿಡುದಿಲ್ಲ. ಒಂದಿಷ್ಟು ಮೊದ್ಲೇಕ ಸಾಲದು ಯಾರು ಹೇಳೋದು ಹೌದಿಲ್ಲ. ಆಮ್ಯಾಗ ಅಕಸ್ಮಾತ್ ಏನಾರ ಆಗಿ ಕೆಲವೊಂದು ಶ್ರೇಷ್ಠ ತಿಳ್ಕೋದು ಸಂಬಂಧ. ಇವರು ನಮ್ಮ ಮನೆಯವ್ರು ಅದಾರಲ್ರಿ, ಆ ಮನೆಯವರ ಅಣ್ಣನ ಮನೆಯವ್ರ ಸಂಬಂಧಿಕರಿ, ಅವರು ನಾವು ಸಂಬಂಧಿಕರಿ, ಬಾದ್ರಾಯನ್ ಸಂಬಂಧ ಅಂತಾರ. ಅದ ಅಕಸ್ಮಾತ್ ಅವ್ನ ಸಾಲ ಐತಿ, ಭಾಳ ಸಾಲ ಹಾಕೋಣಂದ್ರೆ ಎಲ್ಲಾರು ನಮ್ಮ ಪೈಕಿ ಅಂತಾರೆ. ಯಾರು ನಮ್ಮವ್ರು ಅನ್ನೋದ್ರೆ ಹಿಂಗ ಎಲ್ಲಾರು ಮಾಡ್ಕೊತ ಹೋಗುದ್ರಿ. ಅಂದ್ರೆ ಸಂಪತ್ತು ಸಹಿತ ಅಂದ್ರೆ ಎಲ್ಲರೂ ಬೆಲ್ಲಿದ್ದಲ್ಲಿ ಇಟ್ಕೊಳ್ತಾರೆ. ಅದಕ್ಕೆ ಸಂಪತ್ತನ್ನು ಸರಿಯಾಗಿ ಬಳಸಿದ್ರೆ ನಮಗೂ ಪುಣ್ಯ. ಹಂಗ ಸರ್ಕಾರಕ್ಕೆ ಸತ್ಪಾತ್ರತೆಗೆ ನಾವು ದಾನ ಮಾಡಿದ್ವಿ ಅಂದ್ರೆ ನಮ್ಮ ಸಂಪತ್ತು ಸಾರ್ಥಕ ಆಗತ್ತೆ ಅಂತ ಮಾತನ್ನು ಹೇಳ್ತಾ ಈ ಒಂದು ಸಣ್ಣ ಭಜನೆ ಎಲ್ಲ ಭಜನೆ ಇದ್ರೆ ಆಮ್ಯಾಗ ಮುಂದೆ ಬರೋದು ಗಣಪತಿ ಹಬ್ಬ. ಹೌದಿಲ್ಲ? ಗಣಪತಿ ಹಾಡ ನಲವತ್ತೇಳನೇ ಪುಟ. ಗಣೇಶ 47 ದೇವಾಗಣ ನಾಯಕ ಪಾಲಕ ಬಾಯಿ ಕೊಟ್ಟಾಗ ಮಾಡಲಿಲ್ಲ ಸಲಾಮ್ ಗೊತ್ತೈತಿ. ಇದಕ್ಕೆ ಏನು ನಮ್ಮ ಸಂಬಂಧ ಮಾಡಾಕ ಇದಕ್ಕೆ ಬಾಯ ದೇವಾಗಣ ನಾಯಕ ಪಾಲಕ ಮೂಷಕವಾನ ದೋಷ ವಿನಾಶಕ ಮೂಷಕವಾನ ದೋಷ ವಿನಾಶಕ ದೇವಾಗಣ ನಾಯಕ ಪಾಲಕ ಸಿದ್ಧಿ ವಿನಾಯಕ ಬುದ್ಧಿ ಪ್ರದಾಯಕ ಸತ್ಯೋಜಾತನ ಸೂತ್ರ ಶೋಕ ವಿನಾಶಕ ಸತ್ಯೋಜಾತನ ಸೂತ್ರ ಶೋಕ ವಿನಾಶಕ ಸಿದ್ಧಿ ವಿನಾಯಕ ಬುದ್ಧಿ ಪ್ರದಾಯಕ ಸತ್ಯೋಜಾತನ ಸೂತ್ರ ಶೋಕ ವಿನಾಶಕ ದೇವಾಗಣ ನಾಯಕ
ಶ್ರೀ ಗಣನಾಯಕ ಸಿದ್ಧಿ ವಿನಾಯಕ ದೇವಾಗಣ ನಾಯಕ ಪಾಲಕ ದೇವಾಗಣ ನಾಯಕ ಪಾಲಕ ಮುಖಸ್ಮಿತ ಮಂದಾರ ಗಿರಿಕಂಠ ಕುಮಾರ ಮುಖಸ್ಮಿತ ಮಂದಾರ ಮುಖಸ್ಮಿತ ಮಂದಾರ ಗಿರಿಕಂಠ ಕುಮಾರ ಸಂಗೀತಗಾರ ನೀನೇ ದಯಾಪಾರ ಸಂಗೀತಗಾರ ನೀನೇ ದಯಾಪಾರ ದೇವಾಗಣ ನಾಯಕ ಪಾಲಕ ಮೂಷಕವಾಹನ ದೋಷ ವಿನಾಶಕ ಮೂಷಕವಾಹನ ದೋಷ ವಿನಾಶಕ ದೇವಾಗಣ ನಾಯಕ ಪಾಲಕ ದೇವಾಗಣ ನಾಯಕ ಪಾಲಕ ಗಜಾನನ ಮಹಾರಾಜ್ ಕಿ ಮುರುಗೋಳ್ ಪೂಜ್ಯರಾದ ಶ್ರೀ ಪ್ರಕಾಶ್ ಭಟ್ರು ತಮ್ಮ ದೇವಕಾರ್ಯಕ್ಕೆ ಕೊಟ್ಟಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಆಕಸ್ಮಿಕವಾಗಿ ಬಂದು ಭಾಗಿಯಾಗಿ ಈ ಕಾರ್ಯಕ್ರಮದಲ್ಲಿ ಅವರು ಶೋಭೆ ತಂದದಕ್ಕಾಗಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಜೊತೆಗೆ ನಮ್ಮ ಚಿದಂಬರ ಸದ್ಭಕ್ತರ ಸಂಘದಿಂದ ಒಂದು ಚಿಕ್ಕ ಸತ್ಕಾರವನ್ನು ಪೂಜ್ಯರು ಮಾಡ್ತಾರೆ, ಅದನ್ನು ಸ್ವೀಕಾರ ಮಾಡ್ಕೊಂಡು ತಾವು ದೇಶಪಾಂಡೆ ಗುರುಗಳು ಅದಕ್ಕೆ ಅದರಲ್ಲಿ ಭಾಗಿಯಾಗಬೇಕು ತಿಳ್ಕೊಳ್ತೇನೆ. जय मंगलम जय नमः चिदंबरेश्वर महाराज की जय, नित्यानंद महाराज की जय, गीतकुतुम तुगुड़ सर महाराज की जय, जय मंगलम जय नमः। ನಾವೆಲ್ಲ ನಿನ್ನೆ ದಿವಸ ನಿತ್ಯಾನಂದರು
ಉಡುಪಿಯೊಳಗೆ ಕೊಂಬರ್ವಯ ದಂಪತಿಗಳ ಒಂದು ಅತಿಥಿ ಸತ್ಕಾರವನ್ನು ಸ್ವೀಕಾರ ಮಾಡಿ ಅವರಿಗೆ ಕೆಲವೊಂದಷ್ಟು ಮಾರ್ಗದರ್ಶನ ಮಾಡಿ ಎಷ್ಟೇ ನಾವು ಕೇಳ್ತೇವೆ ಅಂದರೂ ಮನಸ್ಸಿನೊಳಗೆ ಒಂದು ಸ್ವಲ್ಪ ಸಣ್ಣ ಕೀಳಿಮೆ ಇರುತ್ತೆ. ಈ ಮನುಷ್ಯ ನೋಡ್ರೆ ನಿತ್ಯಾನಂದ ಒಬ್ಬ ಕೇಳ ಮುಕ್ತಿ ಆಗ್ಬೇಕಾದ್ರೆ ಮರಾಠಿ ಒಳಗೊಂಡು ಅವರು ಅಭಿಮಾನ ಸೋಡ ಮುಕ್ತಿ ರೋಗಡ ನಾನು ಅನ್ನುವಂಥ ಅಭಿಮಾನ ಬಿಟ್ಟರೆ ಮುಕ್ತಿ ಉದ್ರಿ ಇಲ್ಲ. ಹಂಗಾರ ಆ ನಾ ಯಾರು? ಈಗ ನಾವು ಈ ಶರೀರ ನಾನು ಅಂತೇವಲ್ರಿ, ನಾವು ಎಷ್ಟು ಸುಳ್ಳು ಹೇಳ್ತೇವೆ ಅಂದ್ರೆ ಒಮ್ಮೊಮ್ಮೆ ಶರೀರ ನಾವು ಅಂತೇವೆ, ಒಮ್ಮೊಮ್ಮೆ ಹೆಸರು ನಾವು ಅಂತೇವೆ. ನಿನ್ನ ಹೆಸರು ಏನಂದ್ರೆ ಅದಕ್ಕಿಟ್ಟು ಹೆಸರು ಹೇಳ್ತೇವೆ. ನೀ ಯಾರಂದ್ರೆ ಈ ಶರೀರ ನಾನು. ಡಾಕ್ಟರ್ ಕಡೆ ಹೋದಾಗ ಸರ ನಮ್ಮ ಮೈಯಾಗ ಆರಾಮಿಲ್ಲ, ಹೌದು ಯಾಕೋ ನಾನು ತಿಳಿನು ಯಾಕೆ ತಿಳಿನ ನೀವು ನೀವು ತಿಳಿನಿ ಕೇಳ್ಕೊಳಕ ಬರ್ತೀನಿ ಹೌದು. ಹಂಗಾಗಿ ಮನುಷ್ಯನಿಗೆ ಈ ಶರೀರದ ಜೊತೆಗೆ ತಾವ್ಯಾತ್ಮ ಇರೋದ್ರಿಂದ ಅದರ ಅಭಿಮಾನ ನಮ್ಮ ಮ್ಯಾಗ ಏರ್ತದೆ. ಹೆಂಗೆ ಏರ್ತೈತಿ ಅಂತ ನಾನು ಮನೆಗೆ ಸ್ವಲ್ಪ ಹೇಳಿ ಹಂಗೆ ಒಂದು ನೆನಪು ಮಾಡ್ಕೊಡ್ತೇನೆ. ಈಗ ಮದುವೆ ಮಾಡ್ಕೊಳ್ಳೋಕ್ಕಿಂತ ಮೊದಲು ನೀವೇನು ಹೆಣ್ಮಕ್ಳು ಎಲ್ಲಿರ್ತೀರಿ? ತವ್ರನ್ಯಾಗ ಇರ್ತೀರಿ. ಅವಾಗ ಅದ ನನ್ನ ಮನೆ, ಅವರ ನಮ್ಮ ಅಪ್ಪನ ಕರೆ, ನಮ್ಮ ಮನಿನ ಕರೆ, ನನ್ನ ಹೆಸರು ಈಗ, ನನ್ನ ಕುಲ ಗೋತ್ರನೂ ಈಗ, ನಮ್ಮ ಅಡ್ರೆಸ್ ಈಗ ಅಂತ ಹೇಳ್ತೀವಿ. ಅವಾಗ ಅದ ಕರೆ ಮದುವೆ ಆದ ಕಪ್ಪು ಉಲ್ಟಾ ಹೊಡಿತೀವಿ ನೋಡಿ, ಹೌದಿಲ್ರಿ? ನಿಮ್ಮ ಊರು ಯಾವ್ದು ಅಂದ್ರ ಮತ್ತು ನಿಮ್ಮ ಅಪ್ಪನ ಹೆಸರು ಟುಸ್ ಹಾಕ್ತಾರೆ, ಗಂಡನ ಹೆಸರು ಅಡ್ರೆಸ್ ಅಲ್ಲಿ ಟುಸ್ ಈಗ ಗಂಡನ ಅಲ್ಲಿ ಕುಲಗೋತ್ರ ಟುಸ್ ಇಲ್ಲಿ ಟ್ರಾನ್ಸ್ಫರ್ ಆಗ್ತದೆ. ಹೋಗ್ಲಿ ಆಧಾರ ಕರೆಯಂದ್ರೆ ಅದು ಕರೆಯಲ್ಲ. ಮೊದಲ ಅಲ್ಲೇ ಹಿಂದೆ ಸೇಗೆ ಮುಂದೊಂದಿನ ಯಾವುದು ಕರೆಯಲ್ಲ. ಆದ್ರೂ ಇದ್ರ ಅಭಿಮಾನ ಹಿಡ್ಕೋತೀವಲ್ರಿ. ನಾನು ಹೇಳ್ತೇನು ಅಂತ ಆ ಒಳಗೆ ಅಭಿಮಾನ ಹಿಡ್ಕೊಂಡಿದ್ದಕ್ಕೆ ನಾವು ಏನದಿವಲ್ಲಿ ಹೇಳ್ತೇನೆ. ಅವನು ಗಂಡ ಅಂತ ಅಭಿಮಾನ ಹಿಡ್ಕೊಂಡಿದ್ದಕ್ಕವ ಗಂಡ ಗಂಡ ಕರೆನೋ ಹೇಂತಿ ಕರೆನೆ ಅಂದ್ರೆ ಗಂಡನು ಕರೆಯಲ್ಲ, ಹೆಂಡತಿನೂ ಕರೆಯಲ್ಲ. ಮತ್ತು ಅವರೊಬ್ರು ಯಾಕೆ ಕುಡಿಯಾರ ಅಂದ್ರೆ ಅವ್ರ ಕರ್ಮ ಅವ್ರ ಖುಷಿ, ಅವ್ರವ್ರ ಕರ್ಮ. ಈಗ ಏನೇನ ನಿಮ್ಗೆ ಬಗ್ದಕ್ಕೆ ಬರ್ಬೇಕಾದ್ರೆ ಹಿಂದ ಅವ ಗಂಡಾಗಿ ಹೆಂಡತಿ ಆಗಿದ್ರಂದ್ರೆ ಈಗ ಉಲ್ಟಾಗಿ ಅವನ ಹೆಂಡತಿಯಾಗಿ ಈಕಿ ಗಂಡಾಗಿದ್ದ. ಯಾಕಂತ ಹೇಳ್ತಾನೆ, ಅವ ಏನು ಆಕಿ ಕಾಟ ಕೊಟ್ಟಿರ್ತಾನಲ್ಲ, ಕಾಟ ಕೊಟ್ಟಿರ್ಲಿ ಸುಖ ಕೊಟ್ಟಿರ್ಲಿ ಅದ್ರ ಉದ್ರಿ ತೀರ್ಸಾಕ ಉಲ್ಟಾ ಇವರಾಗಿ ಬಂದಿರ್ತಾನೆ. ಹಂಗಾಗಿ ಇವ್ರಿಗೆ ಏನಾಗಿರ್ತಂದ್ರ ಆ ಪ್ರಾರಬ್ಧ ಕರ್ಮ ಅವ್ರ ಇಬ್ಬರು ಜೋಡಿಸಿದ್ರು. ಭಾಳ ಹೊಡಿತಾನ್ರಿ, ಬರೇ ತೀರ್ಸಾಕ ಮಾತು ಎತ್ತಿರ್ ಜಗಳ ತೆಗಿತಾನ ಅಂದ್ರೆ ಹಿಂದೆ ನೀನು ಹಂಗೆ ಅವ್ನು ಕಾಡಿದ್ವಿ, ಅದಕ್ಕೆ ಆ ಮುಯ್ಯ ತೀರಿಸ್ಕೊಳಕ ಈಗ ಅವ ಬಂದ ಇಷ್ಟ ಬೇರೆ ಏನು. ಈಗ ಅಂತಿರ್ತೀವಿ ಮಕ್ಕಳು ಭಾಳ ಕಾಡ್ತಾವ್ರಿ ಅಂತ ಅಂತೀರಿ. ಕೆಲವೊಂದು ತಾಯಿಗಳು ಭಾಳ ಮಂಡ ಐತ್ರಿ, ಒಟ್ಟ ಕಾಡು ಇರ್ತೈತಿ. ನೀನು ನಿಮ್ಮ ಅವ್ರನ್ನಷ್ಟು ಕಾಡಿದ್ದಂತ ನಿನ್ನ ಕಾಡು ಮಕ್ಕಳು ಹುಟ್ಟ್ಯಾವ. ಕೆಲವೊಂದು ಅಂತಿರ್ತಾರೆ ನಾ ಏನು ಹಂಗೆ ಕಾಡಿದ್ದೆ, ನಾ ಅವ್ರವ್ರನ್ನ ಕೇಳ್ತೇನೆ ಯಪ್ಪ ಆ ಕೂಸ್ ಮಾಡಿಲ್ಲ ಅದಕ್ಕಿಂತ ಮಂದಿತ್ತು ಮತ್ತು ಅಂಥವಲ್ಲ ಮತ್ತು ಅವ್ರು ಹೋಗ್ಬೇಕಲ್ಲ ಯಾರು ಉಣ್ಣಾಕ ಅಂತಿರ್ತಾರೆ, ಹೌದಿಲ್ರಿ? ಹಂಗ ಈ ಶರೀರದ ಒಪ್ಕೊಂಡೇವಲ್ಲ, ಈ ಒಪ್ಕೊಂಡಿದ್ದ ಕಿವಿ ಇರಿಮೆ ನಮ್ಗೆ ಏನ್ ಮಾಡ್ತದೆ ಅಂದ್ರೆ ಬಂಧನ ಕಾಡು. ನಿತ್ಯಾನಂದರು ಕೇಳಿದ್ರು ಮುಕ್ತಿ ಯಾರಿಗೆ ಆಗ್ತೈತಿ ಅಂದ್ರೆ ಯಾರಿಗೆ ಶರೀರ ಜಾತಿಗಳ ಅಭಿಮಾನ ಇರುವುದಿಲ್ಲೋ ಅವ್ರು. ಈಗ ಭಾಳ ಉಚ್ಚ ಜಾತಿಯವರಂತ ಅಭಿಮಾನ ಇದ್ರೆ ಅವ್ರಿಗೆ ಆಗಿಲ್ಲ, ನಾವು ಭಾಳ ಶ್ರೇಷ್ಠ ಅಂತಿರ್ತಾರ, ಶರೀರ ಶ್ರೇಷ್ಠ ಅಂತಾರ ಅವ್ರು. ಶರೀರ ಯಾವಾಗಾರ ಶ್ರೇಷ್ಠ ಆಕತ್ತೇನ್ರಿ? ಇದ್ರಾಗ ಏನೈತಿ? ಏನಿದೆ ಎಲ್ಲ ಕೊಳಕ್ ನಾಲ್ದವ್ರು ಇದ್ದ ಮ್ಯಾಗಿನ ಅಂಗಿ ಮುಚ್ಚಿ ನೋಡ್ರಿ. ಇದು ಭಗವಂತ ಕೊಟ್ಟಾನಲ್ಲ ಅಂಗಿ, ಇದು ಮುಚ್ಚಿಬಿಟ್ರೆ ಒಳಗೆ ಏನೈತ್ರಿ? ಮೂಗು ಮುಚ್ಕೊಂಡು ನೋಡ್ತೇವೆ ನಾವು, ನಬಲ ಹೋಗ್ಬಿಟ್ರೆ ಏನಾರ ಹಾಕಿ ಚಲೋ ಇರ್ತೈತ್ರಿ. ಹಾಲು, ಬೇಳೆ, ಹೋಳಿಗೆ, ಹುಗ್ಗಿ, ರೊಟ್ಟಿ ಎಲ್ಲ ಕಮಾಯ್ ಘಮ 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 ಅನ್ನುವ ತಿಂದಿರ್ತೈತಿ. ಮುಂಜಾನೆ ಅದು ಬಾಂಬ್
ನಾವು ಬೇಳೆನ ತಿಂದು ಬರೋದದ. ಅದಕ್ಕೆ ಮಹಾತ್ಮರು ಏನಂತಾರೋ ಇದಕ್ಕೆ ಹೊಲಸು ತಯಾರು ಮಾಡೋ ಫ್ಯಾಕ್ಟ್ರಿ ಅಂತ. ನೀವು ಬೇಕಾದ ಹಾಕ್ರಿ. ಈಗ ಫ್ಯಾಕ್ಟ್ರಿಯಾಗ ಕಬ್ಬು ಕೊಟ್ಟರೆ ಸಕ್ಕರೆ ಆಗಿಬಿಡ್ತದೆ, ಹೌದಿಲ್ಲ? ಬೇಕರಿಯಾಗ ಮೈದಾ ಹಿಟ್ಟು ಕೊಟ್ಟರೆ ಕೇಕ್ ಆಗಿಬಿಡ್ತದೆ. ಆದ್ರೆ ಇದ್ರಾಗ ಕೋಳಿ ಮುಗ್ಗಿ ಕೊಟ್ಟರೆ ಏನಾಗಿರ್ತದೆ? ಮತ್ತೆ ಎಷ್ಟು ಮೋಹಿಸ್ತೇವ್ರಿ ಇದನ್ನ. ಅಂದ್ರೆ ಇದು ಯಾವಾಗ ಚಲೋ ಇರಕ್ಕೆ ಸಾಧ್ಯ ಇದೆ? ಇದು ಹೊಲಸು ಮಾಡೋ ಫ್ಯಾಕ್ಟ್ರಿನ ಮತ್ತೆ ಇದ್ದಕ್ಕೆ ಏನು ಚಲೋ ಇಲ್ಲ. ಆದ್ರೆ ಒಂದು ಚಲೋ ಐತಿ, ಈ ಶರೀರದಿಂದ ಪುಣ್ಯಾದಿಗಳನ್ನು ಮಾಡಿ ಪರಮಾತ್ಮನ ಕಡೆ ಹೋಗಕ್ಕೆ ಬರುವಂತ ಶರೀರ ಮಾಧ್ಯಮ ಗುರುಧರ್ಮ ಸಾಧನ ಅನ್ನುವಂಥ ಒಂದು ಒಳ್ಳೆ ಅವಕಾಶ ಭಗವಂತ. ಅದಕ್ಕೆ ಅದರ ಅಭಿಮಾನ ಬಿಟ್ಕೊಡು. ನೀ ಗೃಹಸ್ಥೋ ಸನ್ಯಾಸಿ ಅನ್ನುವಂಥದ್ದಿಲ್ಲ, ನೀ ಮುಕ್ತಿ ಹಂಸಿ ಅಂತ ಹೇಳಿ ಗುರುದೇವ್ ಹೇಳಿದ್ಮ್ಯಾಗ ಅವ್ರು ಮತ್ತೆ ಅವ್ರ ಮನೆಯಿಂದ ಹೊರಗೆ ಬರ್ತಾರೆ. ಅಲ್ಲಿ ಡಿ ಸಿ ಬರ್ತಾನೆ. ಇವ್ರ ಕೀರ್ತಿ ಕೇಳಿ ಉಡುಪಿ ಒಳಗೆ ಆಗಲಿ ಅವ್ರು ಭಾಳ ಪ್ರಸಿದ್ಧಾಗಿರ್ತಾರೆ. ಅವ ಬಂದು ನಮಸ್ಕಾರ ಮಾಡ್ತಾನೆ. ಭಾಳ ಭಕ್ತಿವಂತಿರ್ತಾನೆ. ಜಿಲ್ಲಾಧಿಕಾರಿ ಕೈ ಮುಕ್ಕೊಂಡು ನಿಂತ, ನಮ್ಗೆ ಏನಾದ್ರು ಸೇವಾ ಅವಕಾಶ ಕೊಡ್ರಿ. ನಮ್ಗೇನು ಯಾರು ಸೇವಾ ಹರ್ಕತ್ತಿಲ್ಲ. ಅವರು ಮಹಾತ್ಮರು ಅವ್ರಿಗೆ ಯಾರು ಹರ್ಕತ್ ಏನು ಅವ್ರಿಗೆ ಏನಾದ್ರು ಬೇಕಾಗಿರುತ್ತೆ, ಏನೂ ಬೇಕಾಗಿರುತ್ತೆ. ನಮಗೆ ಪುಣ್ಯ ಬೇಕಂತ ನಾವು ಅವ್ರಿಗೆ ಏನಾರು ಮಾಡ್ತಿರ್ತೇವೆ. ಅವ್ರಿಗೇನು ಬೇಕಂತೂ ಇಲ್ಲ, ಬ್ಯಾಡ. ಯಾಕಂದ್ರೆ ಎಲ್ಲ ನಶ್ವರ ಅಂತ ಹೇಳೋ ಅವ್ರಿಗೇನು ಕೊಡೋದಿಲ್ಲ ನಾವು. ಅವಾಗ ಇಲ್ಲ, ನನಗೆ ಸೇವಾ ಏನಾರು ಸೇವಾ ಕೊಟ್ಟು, ಯಾವ ಸೇವಾ ಕೊಟ್ಟರು ನಾವು ಮಾಡ್ತೀವಿ. ಅವಾಗ ಗುರುದೇವ್ರು ಏನು ಮಾಡ್ತಾರೆ, ಹಂಗಾರೆ ಭಕ್ತಿ ಭಾವ ಇರುವುದರಿಂದ ಸೇವಾಭಾವ ನೋಡಿ ನಾಳೆ 1,000 ಮಂದಿಗೆ ಅನ್ನದಾಸೋಹ ಮಾಡಿ. ಅವಾಗಿನ ಕಾಲದಂಗೆ ಅನ್ನ ಸಿಗ್ತಿಲ್ಲ ಮಂದಿಗೆ, ಊಟ ಸಿಗಲಿ, ಉಪವಾಸ ಸಾಯ ಭಾಳ ಇದ್ದವ. ಭಾಳ ದಿವಸ ಇದ್ದಲ್ರಿ. ಈಗ ಒಂದು 30 ವರ್ಷದಿದ್ದವರು ನೀವು. 95ಕ್ಕಿಂತ ಮೊದಲು ಎಷ್ಟೋ ಕಡೆ ಅನ್ನ ಸಿಗ್ತಿರ್ತಿಲ್ಲ, ಉಪವಾಸ ಸಾಯ್ತಿತ್ತು. ಈಗ ತಿಂದು ಹೆಚ್ಚು ಸಾಯಿ ಹೊಟ್ಟೆ ಕಟ್ಟಿ ಸಾಯಕತ್ತಾವ. ನೀವು ಪ್ಯಾಕೆಟ್ ಗೋಬಿ ಮಂಚೂರಿ ತಿಂದು, ಪಾನಿಪುರಿ ತಿಂದು, ಪಿಜ್ಜಾ ಬರ್ಗರ್ ತಿಂದು ಗ್ಯಾಸ್ ಹಿಡಿದು ಅಸಿಡಿಟಿ ಆಗಿ ಲಿವರ್ ಬಾದ್ ಆಗಿ ಹೊಟ್ಟೆ ಕೆಡಿಸ್ಕೊಂಡು ಸಾಯಕತ್ತಾವ. ಉಪವಾಸ ಸಾಯಿ. ಗುರುದೇವ್ ಪಾಪ ಬಡವರಿಗೆ ಅನ್ನ ಸಿಗಲಿ ಅಂತ ಹೇಳಿ 1,000 ಮಂದಿದು ಊಟ ನಾವು ಅಡುಗೆ ಮಾಡಿಸಿದ್ವಿ. ಗುರುದೇವರು ಬಂದರು, ನಿತ್ಯಾನಂದರು ಅಲ್ಲಿ ಬಂದು ಅದನ್ನು ಪೂಜೆ ಮಾಡಿ ಎಲ್ಲರೂ ದಾಸರು ಊಟ ಮಾಡಿರ್ತಾರೆ. ಅನ್ನ ಬಸ್ಸದು 1,000 ಮಂದಿಗೆ ಆಗುವಷ್ಟು ಹೊರಸು ಮ್ಯಾಗ ಹಾಕಿದ್ದೆ. ಮೊದಲೆಲ್ಲ ಹೊರಸು ಇರ್ತಿದ್ವು, ನೀವು ನೋಡಿರ್ಬೇಕು. ಹಿಂದಿನ ಮಂದಿ ಹಿರಿಯಾರ ಹೊರಸಿನ ಮ್ಯಾಗ ಅದನ್ನು ಮಾಡಿದ ಅನ್ನ ಹಾರಾಕಿ ಅದು ಪೂಜೆ ಮಾಡ್ತಾರೆ. ಪೂಜೆ ಮಾಡಿ ಇನ್ನು ದಾಸೋಹ ಚಾಲು ಮಾಡ್ತಾರೆ. ಅವತ್ತೊಂದು ದಿನ ಕತ್ತಿ, ಮರನೇ ದಿವಸ, 2 ದಿವಸ, 3 ದಿವಸ ಅನ್ನ ಖಾಲಿ ಆಗೋದು. ಆ ವರ್ಷಿನ ಮ್ಯಾಗಿನ ಅನ್ನ ಎಷ್ಟಿರೋದು ಅಷ್ಟೇ ಐತಿ. ಹಂಗೆ ಮಂದಿ ಉಂಡ ಹೋಗ್ತಾರ, ಅನ್ನ ಖಾಲಿ ಆಗುತ್ತೆ. 7ನೇ ದಿವಸಕ್ಕೆ ಗುರುದೇವರು ಅಲ್ಲಿಂದ ಜಗ ಬಿಟ್ಟ ಮ್ಯಾಗ ಆ ಅನ್ನ ಖಾಲಿ ಆಗಕ್ಕೆ ಶುರು ಮಾಡಿ 7 ದಿವಸ ನಿರಂತರ 2,000 ಮಂದಿಗೆ ಅಂತ ಮಾಡಿದ ಅನ್ನ 7 ದಿವಸ ಊರಾನವರೆಲ್ಲ 2,000 ಉಂಡ್ರು ಗೊತ್ತಿಲ್ಲ. ಮತ್ತು ಈ ಪವಾಡ ಕೇಳಿ ಮತ್ತು ಉಣ್ಣಕ್ಕೆ ಬರೋರು ಭಾಳ ಮಂದಿ ಅಲ್ಲ. ಹಂಗೆ 7 ದಿವಸ ನಿರಂತರ ಅವರಲ್ಲಿ ಅನ್ನದಾನ ಮಾಡಿದರು. ಮತ್ತು ಅಲ್ಲಿಂದ ಗುರುದೇವರು ಸ್ವಾಭಾವಿಕ ಅವರು ಆನಂದವಾಗಿ ಎಲ್ಲರೂ ಇರ್ಬೇಕಂದ್ರೆ ಮಂದಿ ಅವರು ಪವಾಡ ಪುರುಷ ಅಂತ ಗೊತ್ತಾಗ್ಬಿಡ್ದು. ಮಂದಿ ಗದ್ದು ಭಾಳ ಚಾಲು ಆಕತಿ. ಹಂಗೆ ಅವರು ಮತ್ತು ಬೇರೆ ಕಡೆ ಹೋಗ್ತಾರೆ. ಮಂಗಳೂರು ಜಿಲ್ಲೆ ಒಳಗೆ ಅವ್ರದ್ದೆಲ್ಲ ಭಾಳ ಪ್ರಸಿದ್ಧಿ ಇರೋದ್ರಿಂದ ಅಲ್ಲಿ ಒಬ್ಬರು ಭಕ್ತರ ಮನೆಯೊಳಗೆ ತೊಣಸೆ ಸೀತಾಬಾಯಿ ಇದು ಬಾಲ್ಯ ವಿವಾಹ ಆಗಿರ್ತೈತಿ. ಗಂಡ ಸಂಬಂಧ ಇರ್ತಾನೆ, ತೀರ್ಕೊಂಡ್ಬಿಡ್ತಾನೆ. ಆಕೆ ದೊಡ್ಡಕ್ಕ ಗುಡದ ಗಂಡ ತೀರ್ಕೊಂತಾನೆ. ಬಾಲ್ಯ ವಿಧವಾಗಿ ಮೊದಲ ಬ್ರಾಹ್ಮಣರು ಶಿಷ್ಟಾಚಾರ ಬೇರೆ ಭಾಳಷ್ಟು ಇದ್ದಿದ್ಲಾಗ ಅವನ್ನೆಲ್ಲ ಮೂಢನಂಬಿಕೆ ಹಂಗೆ ಹಿಂಗೆ ಅಂತಾರೆ. ಹಂಗೆ ಎತ್ತರಿಕೆ ಆಯಾ ಕಾಲಕ್ಕೆ ತಕ್ಕಂಗೆ ಅವ್ರು ಚಲೋ ನನಗೆ. ಅವಾಗ ಆಧ್ಯಾತ್ಮದ ಪ್ರಭಾವ ಜಾಸ್ತಿ ಇರೋದ್ರಿಂದ ಏನು ಮತ್ತು ಅದ ಗಂಡ ಅದ ಹಿಂಗೆ ತೊಗೊಂಡು ಏನು ಮಾಡಾಕಿ ವೈರಾಗ್ಯ ತೊಗೊಂಡು ಜೀವನ ಮುಕ್ತಿ ಮಾಡಬೇಕು ಅಂತೇಳಿ ಒಂದು ಉದ್ದೇಶ ಇದ್ರೆ, ವಿಧವಾ ಹೆಣ್ಮಗಳ ಮನ್ಯಾಗ ಉಳಿದ್ರೆ ಕೆಟ್ಟ ಶಕ್ತಿಗಳಾಕಿ ಶೀಲವನ್ನು ಕೆಡಿಸಬಾರ್ದು ಅಂತ ಆಕಿ ತಲೆ ಉಳಿಸೋದು, ಬೆಳೆ ಅಡುಗೆ ಹಾಕೋದು ಹಿಂಗೆ ಮಾಡ್ತಿದ್ರು ಅವರು. ಕನಿಷ್ಠ ಅಂತಲ್ಲ, ಆದ್ರೆ ಭಾಳಷ್ಟು ಮಂದಿ ಅದನ್ನು ಮೂಢನಂಬಿಕೆ ಹಂಗೆ ಹಿಂಗೆ ಅಂತ ಈಗ ಹೇಳ್ತಾರೆ. ಇವರು 4 ಅಕ್ಷರ ಓದ್ಕಾರ ಒಂದು ಕುರ್ಚಿ ಮೇಲೆ ಕುಂದ್ರಾಕ್ ಬರೋಣ ಅಂದ್ರೆ ಏನೇನಾರ ಹೇಳ್ತಿರ್ತಾರೆ. ಏನು ಹಂಗೆ
ಭಾಳ ಧಾರ್ಮಿಕ ಸ್ವಭಾವ ಇತ್ತು. ಆ ಸೀತಾಬಾಯಿ ನಿತ್ಯಾನಂದರ ಪ್ರಸಿದ್ಧಿ ಕೇಳಿ ನಾನು ಯಾಕೆ ಅವ್ರ ದರ್ಶನಕ್ಕೆ ಹೋಗ್ಬಾರ್ದು, ಒಂದ್ಸಲ ಅವ್ರ ದರ್ಶನ ಮಾಡ್ಕೋಬೇಕು ಅಂತ ಹೇಳಿ ಮನಸ್ಸಿನಾಗ ಭಾಳ ಕಟೀತಿರ್ತದೆ. ಯಪ್ಪ ನನಗೆ ಯಾವಾಗ ದರ್ಶನ ಕೊಡ್ತೀವಿ, ಯಾವಾಗ ದರ್ಶನ ಕೊಡ್ತೀವಿ ಅಂತ ಮನಸ್ಸಿನಾಗ ಪ್ರಾರ್ಥನೆ ಮಾಡ್ತಿದ್ದ. ಒಂದು ಸಲ ಅವ್ರ ಊರಿಗೆ ಬರ್ತಾರೆ. ಒಂದು ಮನೆಯಾಗ ಅವ್ರದ್ದೊಂದು ವೈಶಿಷ್ಟ್ಯ ಏನಂದ್ರೆ ಯಾರ ಮನೆಗೆ ಬರ್ತಾರಲ್ಲ ಅಲ್ಲಿ ಭಜನೆ ಮಾಡೋದು, ಅವ್ರಿಗೊಂದು ಸ್ವಲ್ಪ ಏನಾರು ಉಪದೇಶ ಮಾಡೋದು, ಅವರೇ ಏನಾರು ಹಿಂಗೆ ಪ್ರಸಾದ ಕೊಡ್ತಿದ್ರು ಭಕ್ತ ತುಂಬ ಹೋಗ್ತಿದ್ರು. ಅವಾಗೀಕೆ ಅವ್ರ ಮನೆಗೆ ಹೋಗ್ತಾಳೆ, ಇಲ್ಲೇ ಬಂದಾರ. ಹೌದು ತಾ ಮೈ ಮ್ಯಾಚ್ ಚಂದಾಗಿ ಯಾರೇ ಬರೋದಿಲ್ಲ ಒಂದು ಕೌಪಿನ. ಇವ್ರಿಗೆ ಏನಿಲ್ಲ, ಜಾತಿ ಅಭಿಮಾನ ಭಾಳ ಕೆಟ್ಟಿರ್ತಕ್ಕಂಥ. ನಾವು ಭಾಳ ಶ್ರೇಷ್ಠ. ಈಗ ನಮ್ಮಲ್ಲಿ ಈಗ ಜಂಗಮರು ನಾವು ಭಾಳ ಶ್ರೇಷ್ಠ, ಬ್ರಾಹ್ಮಣರು ನಾವು ಭಾಳ ಶ್ರೇಷ್ಠ, ನಾವು ಲಿಂಗಾಯತರು ಭಾಳ ಶ್ರೇಷ್ಠ, ಹಿಂಗೆ ಅದಾವಲ್ಲ. ಎದ್ರಾಗ ಶ್ರೇಷ್ಠ ಗೊತ್ತಿಲ್ಲ ನನಗೂ. ಮಡಿ ಹುಡಿ ಮುಟ್ಟಬೇಡ ಇವೆಲ್ಲ ಇರ್ತಾವ. ಮಜಾ ಹೆಂಗೈತಂದ್ರೆ ಮಡಿ ಅಂತ ಎದಕ್ಕೆ ಅನ್ನೋದ್ರಿ? ಖರೆ ಅಂದ್ರೆ ನಿರ್ಮಲವಾದ ಮನಸ್ಸೇ ಮಡಿ, ಉಳ್ಕಿದ್ದೆಲ್ಲ ಕಾಲು ಮಡಿ ಅಂತ ನಾವು ನಾಗಲಿಂಗ ಹೇಳ್ಬಿಟ್ಟ. ಮನಸ್ಸು ಮಡಿ, ಶಾರೀರಿಕ ಮಡಿ ಮುಟ್ಟಬೇಡ ಇವೆಲ್ಲ ಅದಾವಲ್ಲ, ಇದು ಭಾಳ ಸೂಕ್ಷ್ಮ ವಿಜ್ಞಾನ ಐತಿದ್ರ, ಮನಸ್ಶಾಸ್ತ್ರ ಐತಿ. ಈಗ ಇಲ್ಲೊಂದು ಬೋರ್ಡ್ ಹಾಕ್ಯಾರ ನೋಡಿ, ಗರ್ಭಗುಡಿಯಲ್ಲಿ ಅರ್ಚಕರು ಬಿಟ್ಟು ಉಳಿದವರಿಗೆ ಪ್ರವೇಶವಿಲ್ಲ. ಯಾಕೆ ಹಂಗೆ ಬರ್ತಾರೆ ಅವರು? ಒಂದು ಸೂಕ್ಷ್ಮ ಏನಂದ್ರೆ, ಒಬ್ಬ ಮನುಷ್ಯ ಇಷ್ಟು ಮುಟ್ಟಿದ್ರೆ ಸಾಕು, ಆ ಮುಟ್ಟಿದ ಮನುಷ್ಯನ ಮನಸ್ಸಿನ ಪ್ರಭಾವ ಅವನು ಪರಿಣಾಮ. ನಿಮ್ಮ ತಾಯಿಗಳೊಂದು ಉದಾಹರಣೆ ಕೊಡ್ತೇನೆ. ಕೂಸು ಹಸದಿರ್ತದೆ, ಅದನ್ನ ಹಿಂಗೆ ಎದ್ಗೋ ಕೊಡದ ನಿಮಗೆ ಹಾಲು ಕುಡಿಸ್ಬೇಕು ಅನಿಸ್ತತಿಲ್ಲ? ಎದರ ಪರಿಣಾಮ? ಅದು ಸ್ಪರ್ಶದ ಪರಿಣಾಮ. ಭಗವಂತನ ಆರಾಧನೆಗೆ ಹೋದಾಗ ಮನಸ್ಸು ಏಕಾಗ್ರ, ಮನಸ್ಸು ಚಂಚಲಾಗಬಾರ್ದು. ಆ ಚಂಚಲತೆ ಇನ್ನೊಬ್ಬರ ಸ್ಪರ್ಶದಿಂದ ಬರ್ತದೆ, ಮನಸ್ಸಿನಿಂದಲೂ ಬರ್ತದೆ. ಇನ್ನೊಬ್ಬರ ಸ್ಪರ್ಶ ಅವ್ರ ಮನಸ್ಸನ್ನು ವಿಚಲಿತ ಮಾಡ್ತದೆ. ಅದಕ್ಕೆ ಅವ್ರು ಏನಂತಾರೋ, ಮನಸ್ಸಿನ ಏಕಾಗ್ರತೆಗೆ ಇನ್ನೊಬ್ಬರು ಮುಟ್ಟಬಾರದು, ಅದಕ್ಕೆ ಮುಟ್ಟಿಸ್ಕೋಬಾರದು ಅಂತ ಹೇಳಿದ್ರು. ಆದರೆ ಈ ಕಂದಾಚಾರ ಮಾಡೋರು ಏನು ಮಾಡ್ತಾರೆ, ಅದನ್ನ ದೊಡ್ಡ ಮಡಿ ಅಂತ ತಿಳ್ಕೊಂಡ್ಬಿಟ್ರು. ಹಂಗಿರುವುದಿಲ್ಲ. ಅದಕ್ಕೆ ಜಾತಿ ವಿವಾದದೊಳಗೆ ಈ ಸೀತಾಬಾಯಿ ಒಬ್ಬ ಅತ್ತಿ ಇದ್ದು, ಆತ್ತಿ ಜಾತಿ ಅಭಿಮಾನ, ನಾವು ಭಾಳ ಶ್ರೇಷ್ಠ, ನಾವು ಯಾಕೆ ಉಳ್ದಾಮದಾನೋ ಏನು, ಅವಧೂತದಾನು ಚೆಂದಾಗಿ ಅರಿವಿಲ್ಲ, ಎಲ್ಲರೂ ಕರ್ಕೊಂಡು ತಿಂತಾನೆ, ಎಲ್ಲರೂ ಕೂಡ ಕುಂದಿರ್ತಾನೆ ಅಂತೇಳಿ ಅವ್ರ ಅತ್ತಿ ಬಯಕೆ ಸೊಸಿ ಹೇಳ್ತಾಳೆ ಸೀತಾಬಾಯಿ, ಮಹಾತ್ಮರಿಗೆ ಜಾತಿ ಹುಡುಕ್ಬಾರ್ದು, ಅವ್ರು ದೊಡ್ಡ ಜ್ಞಾನಿಗಳು, ಅವ್ರಿಗೆ ಹಂಗೆ ಅನ್ಬೇಡ. ಈಗ ಬೈದು ಕಂಡೀಷನ್ ಹಾಕ್ತಾಳೆ, ಇನ್ನು ಮ್ಯಾಗ ನೀನು ಅವನ ದರ್ಶನಕ್ಕದು ಅಂತ ಅಡ್ಡಾಡಕ್ಕೆ ಹೋಗಿದ್ದು ನಂಗೆ ಮನೆ ಬಿಟ್ಟ ಹೊರಗೆ ಹಾಕ್ತಾನೆ. ಅತ್ತಿ ಸೊಸಿ ಇಬ್ಬರೇ ಇರ್ತಾರ, ಮತ್ತು ಅವನ ಮಗನೂ ಸತ್ತು ಬಿಟ್ಟಿರ್ತಾನೆ, ಮಕ್ಕಳು ಇರೋದಿಲ್ಲ. ಅವಾಗ ಈ ಕಟ್ಟುನಿಟ್ಟು ಹಾಕಿದಾಗ ಈಗ ಅಳಾಕ್ ಶುರು ಮಾಡ್ತಾನೆ. ಮೊದಲ ಗಂಡ ಸತ್ತಾನು, ನನ್ನ ಬಾಳೆ ನರಕಾಗೈತಿ, ಇಂಥ ಮಹಾತ್ಮರು ದರ್ಶನಕ್ಕೂ ಹೋಗ್ಬಾರ್ದು, ನನ್ನ ಗತಿ ಏನಾದಿತ್ತು ಅಂತೇಳಿ ಅಳಾಕ್ ಶುರು ಮಾಡ್ತಾನೆ. ಅಳಾಕ್ ಶುರು ಮಾಡಿದಾಗ ಅದು ಕರ್ಮ ಸಂಯೋಗ, ನಾ ಏನು ಪಾಪ ಮಾಡಿದ್ದೇನೆ ಅಂತ ಭಾಳ ದುಃಖ ಮಾಡ್ಕೊತಾಳೆ. ಅವಾಗ ಅಲ್ಲೇ ಮಗ್ಗಲಾನ್ ಮನೆಗೆ ಬಂದಿರ್ತಾಳ. ಮೊದಲೇ ಭಕ್ತಿ ಭಾವಕ್ಕೆ ಹೆಣ್ಮಗಳು ಗುರುದೇವ್ರು ಅಲ್ಲೇ ಬಾಸುಕ ಬಂದಾಗ ಸುಮ್ಮನೆ ಬಿಟ್ಟಾಳೆ. ಅವರ ಚಿತ್ತಲ ಇರ್ತಾಳೆ, ಮತ್ತೆ ಹೋಗೇ ಬಿಡ್ತಾಳೆ. ಹೋಗಿ ದರ್ಶನ ಮಾಡ್ಕೊಂಡು ಬರ್ತಿರ್ತಾಳು, ಬಾಕೆಲ್ಲ ಕೂತಿರ್ತಾಳೆ ಮುಡಿ ಬಡಿಗೆ ಹಿಡ್ಕೊಂಡು. ಅವಾಗ ಭಾಳ ಬೈತಾಳ, ನೀನು ಹೊರಗೆ ಹಾಕ್ತೇನೆ ಅಂತೇಳಿ ಬಡಿಗೆ ತೊಗೊಂಡು ಹೆದರ್ಸಿ ಇನ್ಮ್ಯಾಗ ಹೋಗಂಗಿಲ್ಲ ಅಂತೇಳಿ ಅವಾಗ ಗುರುದೇವ್ರು ಏನು ಮಾಡಿರ್ತಾರೋ ಅಲ್ಲಿ ಆಕೇನು ಹೋಗಿರ್ತಾವಲ್ಲ ದರ್ಶನಕ್ಕೆ, ಇನ್ಮ್ಯಾಗ ಹಂಗೆ ಸಿಕ್ಕಂಗೆ ನನ್ನ ದರ್ಶನಕ್ಕೆ ನೀವು ಬರಾಕ್ಬೋದು ಅಂತ ಹೇಳಿ ಅವ್ರ ಕಂಡೀಷನ್ ಮಾಡ್ತಾರೆ. ಅವಾಗ ಕೆಳಕ್ಕೆ ಶುರು ಮಾಡ್ತಾಳೆ. ಹತ್ತಿ ನೋಡ್ರಿ ಹಂಗೆ ಅಂತಾರೆ, ನೀನು ನಂಬೇರಿ ನೀನು ಹಿಂಗೆ ಅಂತೀಯಲ್ಲ ಅಂತ ಅಳಾಕ್ ಶುರು.
ಅತ್ತಿಗೆ ನಿನ್ನ ಜವಾಬ್ದಾರಿ ಇದೆ. ವಿಧವಾ ಹೆಣ್ಮಗಳು ನಿನ್ನ ರಕ್ಷಣೆ ಜವಾಬ್ದಾರಿ ಅತ್ತಿ. ಮತ್ತು ರಕ್ಷಣೆ ಮಾಡ್ಬೇಕಾರೆ ಹುಷಾರಿರಬೇಕಲ್ಲ. ನೀ ಎಲ್ಲಾರ ಹೊಂಟೆ ಅಂದ್ರೆ ನಿನಗೆ ಏನಾರ ಆದ್ರೆ ಯಾರ ಮೇಲೆ ಬರ್ತೈತಿ? ಮನ್ಯಾಗ ಸರಿಯಾಗಿ ಚೆಂದಾಗಿ ನೋಡ್ಕೊಳ್ಳೋದಿಲ್ಲ ಅಂತ ಅಕ್ಕಿ ಮೇಲೆ ಬರ್ತದೆ. ಅದಕ್ಕೆ ಚಿಂತೆ ಮಾಡ್ಬೋದು. ನಾನು ಇದ್ದಲ್ಲೇ ದರ್ಶನ ಕೊಡ್ತೇನೆ, ನೀನು ನಾನು ಹುಡ್ಕೊಂಡು ನೀನು ಬರಕ್ಕೆ ಹೋಗ್ಬೇಡ ಅಂತ ಹೇಳಿ ಕಳಿಸ್ತೀನಿ. ಆಯ್ತಂತ ಅದಕ್ಕಂತ ಪ್ರಸಾದ ಇಸ್ಕೊಂಡು ಬರ್ತಾಳೆ. ಈಗ ಬಾಕಿಲ್ಲ ಬೈತಿರ್ತಾಳೆ, ನಿನ್ನ ಮ್ಯಾಗ ಹೋಗುದಿಲ್ಲ ಬಿಡುವ ಅಂತೇಳಿ ಪಾದಕ್ಕೆ ನಮಸ್ಕಾರ ಮಾಡಿ ಒಳಗೆ ಹೋಗ್ತಾಳೆ. ಒಳಗೆ ಹೋಗಿ ಎಲ್ಲ ಪ್ರಕಾರ ಅಡುಗೆ ಮಾಡ್ತಿರ್ತಾರ. ಮರನೇ ದಿವಸ ಈ ಮುದುಕಿ ಅಕ್ಕಿ ಹಸನು ಮಾಡ್ಕೊತ ಕೂತಿರ್ತಾಳೆ. ಈಗ ಹಸನು ಮಾಡೋದು ಪದ್ಧತಿ ಎಲ್ಲ ಹೋಗ್ಯಾವ್ರಿ. ಮೊದಲಿತ್ತು ಅದು ಒಣೀದು, ಸಾಣಿಸೋದು, ಕೇರೋದು. ಈಗ ಹಂಗಂದ್ರೆ ಏನಂತ ಬರ್ತೀವಿ ಈಗಿನ ಮತ್ತೆ. ಮೊನ್ನೆ ಅವ್ರಿಗೆ ಒಣ್ಯಾಕೆ ಕೊಟ್ಟು ನಾನು ದೇವ್ರಗಳು ಜಾತ್ರೆ ಒಂದು ಪುಟಾಣಿ ನುಚ್ಚಿಗೆ ಚೆಲ್ಲ ಸೇರಿತ್ತು ಒಣದು ಕೊಡುವಂದ್ರೆ ಹಂಗಂದ್ರೆ ಎದ್ದಾರಂದ ಅನೇ ಬಾರ ಅಲ್ಲೊಂದು ಮುದುಕಿ ತಪ್ಪ ಅಂದಾಕಿ ನಮ್ಮ ಬಡ ಬಡ ಹಿಂಗೆ ಮರದಾಗ ಭಾಳ ಚಂದ ಅದ ಹೆಣ್ಮಕ್ಳು ಹಿಂಗೆ ಹಿಂಗೆ ಮಾಡೋದಕ್ಕೆ ನುಚ್ಚು ಬೇರೆ ಕಾಳು ಗಾಡಿ ಮಾಡಿಕೊಟ್ಟು ಈಗೆಲ್ಲ ರೆಡಿಮೇಡ್ ಸಿಗಕತ್ತವ್ರು. ಅವಾಗ ಏನಾಕಿತ್ತು, ಭತ್ತ ಹಂಗೆ ಹಾಕಿಸ್ತಿದ್ರು, ಅದ್ರಾಗ ಹಳ್ಳದಿ ಹೋಗ್ತಿದ್ರು. ಅದನ್ನು ಹಸನು ಮಾಡ್ಕೊತ ಕೂತಿದ್ಲ ಅಜ್ಜಿ. ಒಂದು ಸಣ್ಣ ಹುಡುಗ ಒಳಗ ಒಂದು ಮುತ್ತಿನ ಸರ ಅಗ್ದಿ ಡುಮ್ಮು 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 ಗಲ್ಲ ನೋಡ್ರೆ ಹಿಡ್ಕೊಂಡು ಮುದ್ದು ಕೊಡ್ಬೇಕು, ಅಷ್ಟು ಚಂದ ಹುಡುಗ. ಅಂಬೆಗಾಲ ಹಚ್ಕೊಂಡು ಆಡ್ಕೊಂತ ಆ ಮುದುಕಿ ಇರ್ತೀವಿ. ಈಗ ಮೊದಲ ಮಡಿವಂತ ಬ್ರಾಹ್ಮಣರಾಗ ಮೊದಲು ಭಾಳ ಇರ್ತೀರಿ. ಅದು ನಾವು ಸಣ್ಣವ್ರಿದ್ದಾಗ ನಮ್ಮೂರಾಗ ಒಂದು ಬ್ರಾಹ್ಮಣರ ಮುದುಕಿ. ಆಕಿ ಈ ಟ್ಯಾಂಕ್ ನೀರಿನ ನಳ ಇರ್ತಿತ್ತು ಅಲ್ರಿ, ಅರ್ಧ ಕೂಡ ಮನೆಯಿಂದನೇ ತೊಗೊಂಬರ್ತಿದ್ಲಕ್ಕೆ ಅಮ್ಮ. ಅದೇ ಹಿಂಗೆ ಸ್ವಲ್ಪ ಬರಾಕಿ. ಆಮೇಲೆ ನಾವು ಕೊಡ ಇಟ್ಟಿದ್ದನ್ನ ಆ ಜಾಗ ಎಲ್ಲ ತೊಳೆ ಹಾಕಿ, ನಳ ಎಲ್ಲ ತೊಳೆ ಹಾಕಿ. ನಾ ಏನು ನಮ್ಮ ಮತ್ತೆ ಟ್ಯಾಂಕ ನಾವು ಮುಟ್ಟೇವಲ್ವೇ ನಾವು ಕಿಡಿಗೇಗಳು ನಾವು. ಹೇಯ್ ದಡ್ಡರಂಡ್ಯಾಗ ನನ್ನ ಬೈಯಾಕಿ ಅವ್ರ ಭಾವ ಕನಿಷ್ಠ ಅಂತ ಹೇಳೋದು. ಅವ ಹಂಗಿತ್ತು ಭಾಳ ಮಡಿವಂತ ಆಚಾರ ಭಾಳ ಮಾಡ್ತಿತ್ತು. ಅವಾಗ ಈ ಕೂಸು ಯಾರು ನಿಂತು ಏನೂ ಗೊತ್ತಿಲ್ಲ. ಅದ್ರ ತಾಯಿಗಳಿಗೆ ಕೂಸಿನ ನೋಡ್ರೆ ಸುಮ್ಮನೆ ಕುಂದ್ರಾಕಾಗೋದು. ಕಡಿಕೆ ಹಿಂಗೆ ಗಲ್ಲ ಚೂಟಿಂದ ಲಕ್ಕಿಯಾರ ಹೊಡಿತಿರ್ಲಿ. ಕೂಸಿನ ನೋಡ್ರೆ ತಾಯಿಗಳಿಗಿರ್ತಕ್ಕಂಥ ವೈಶಿಷ್ಟ್ಯ. ಆ ಕೂಸಿನ ಎತ್ಕೊಂಡು ಹೋಗಿ ಒಂದು ಮನೆ ಮ್ಯಾಗ ಕುಂದರ್ಸಿ ಹಾಲು ಕುಡಿಸಿರತ್ತಂತೆ. ಮನ್ಯಾಗ ಹೋಗಿ ಅಡುಗೆ ಮನ್ಯಾಗ ಮನೆ ಮ್ಯಾಗ ಕುಂದರ್ಸ್ತಾಳ. ಮನೆ ಮ್ಯಾಗ ಕುಂದರ್ಸಿ ಒಂದು ಕಪ್ ಹಾಲು ತಗೊಂಡು ಹಿಂಗೆ ಕುಡಿಸ್ಬೇಕಂತ ಕೂಸಿ ಇರ್ತದೆ. ನಿತ್ಯಾನಂದ ಆಗಿರ್ತಾಳ, ಗಾಬಾಗ್ಬಿಡ್ತಾಳೆ ಆಕಿ. ನಾ ಕೂಸು ಅಂತ ಎತ್ಕೊಂಡು ಬಂದ್ರೆ ಇದೇನು ಮರ ಇಂಥದ್ದು ಅಷ್ಟು ಅನ್ಬಿಟ್ರೆ ಸಸಿ ಒಳಗೆ ಆಕೆ ಇದ್ದಲಾಗಿರ್ತಾಳೆ. ಆಕೆ ನೋಡಿದಾಗ ನಮಸ್ಕಾರ ಮಾಡ್ತಾಳೆ. ಇವ್ ಗುರುದೇವ್ರು ನಮ್ಮ ಮನೆಗೆ ಬಂದ. ಯಾರು ತಂಗಿ ಅಂತಾಳೆ. ನಾವು ಕೂಸು ಅಂತ ಎತ್ಕೊಂಡು ಬಂದು ಒಳಗೆ ಕುಂದಿಸ್ಕೊಂಡ್ರೆ ಇದೇನು ಅದೇನಂತಾರೆ ಮರಿ ಅಂತ ತಗೊಂಡು ಒಳಗೆ ಬಂದ್ರೆ ಹೋಗಾಗಿ ಮ್ಯಾಕ್ ಕೂತಿತ್ತಂತ. ಹಂಗಿರು ಯಾರು ನಾ ದರ್ಶನಕ್ಕೆ ಹೋಗಿದ್ನಲ್ಲವ ಅವರ ನಿತ್ಯಾನಂದರು ಅವರೇ ಇರು. ಆಕೆಗೆ ಭಾಳ ಖುಷಿ ಆಗ್ತದೆ. ಯಾಕಂದ್ರೆ ಕೂಸು ಕೃಷ್ಣನ ವೇಷದಾಗ ಬಂದಿರ್ತ. ಆಕೆ ಕೃಷ್ಣನ ಭಕ್ತಳು ಆ ಮುದುಕಿ. ಅವಾಗ ಆಕೆಗೆ ಭಾಳ ಆಶ್ಚರ್ಯ ಏನಾಗತ್ತಂದ್ರೆ ನಾನು ಇವನು ಯಾರು ಏನು ಅಂತ ಜಾತಿ ನಿಂದ ಮಾಡಿದ್ದೀನಿ. ಆದರೆ ಇದ ಮಹಾತ್ಮ ನನ್ನ ಆರಾಧ್ಯ ದೇವ ಕೃಷ್ಣನ ರೂಪದಾಗ ಬಂದು ನನಗೆ ಇದ್ದಲ್ಲಿಗೆ ದರ್ಶನ ಕೊಟ್ಟಲ್ಲ ಅಂತೇಳಿ ಭಾಳ ಖುಷಿಯಾಗಿ ತಪ್ಪಪ್ಪ ನಾ ಇನ್ನೂ ನೀನು ತಪ್ಪು ತಿಳ್ಕೊಂಡಿದ್ನಿ ಅಂತ ಹೇಳಿ ಪಶ್ಚಾತ್ತಾಪ ಪಡಕತ್ತಾಗಿಲ್ವಾ. ಮತ್ತು ನೀನು ಅತ್ತಿ ಅಂದಮ್ಯಾಗ ನಿನ್ನ ಕೆಲಸ ನೀ ಮಾಡಿ ನಿಂದೇನು ತಪ್ಪು ಅನ್ನೋದಿಲ್ಲ. ನಿಮ್ಮಿಬ್ಬರು ಭಕ್ತಿ ಐತೆ ಅಂತ ಹೇಳಿ ನಾನು ನಿನ್ನಿಂದೆ ಪ್ರಕಟ ಆಗೇನಿ, ಏನು ಚಿಂತೆ ಮಾಡಬೇಡ ಅಂತೇಳಿ ಆ ರಕ್ಷಣೆ ಜವಾಬ್ದಾರಿ ನೀ ಮಾತಾಡಿ ಅಂತೇಳಿ ಆಕೆ ಹೇಳಿದ ಮ್ಯಾಗ ಆ ಸೀತಾಬಾಯಿ ಅಕ್ಕಿ ಕೂಡಿ ಅವ್ರಿಗೆ ಅಡುಗೆ ಮಾಡ್ತಾರೆ. ಅಡುಗೆ ಮಾಡಿ ಉಣಿಸ್ತಾರೆ. ಮಜಾ ಹೆಂಗಂದ್ರೆ ಆ ಸೀತಾಬಾಯಿ ಶಕುಂತಲಾಬಾಯಿ ಅಂತೇಳಿ ಒಬ್ಬ ಹುಬ್ಬಳ್ಳಿಯಾಗ. ಆ ಶಕುಂತಲಾಬಾಯಿ ಆ ಕಟ್ಟ ಸಿದ್ಧಾರೂಢ ಶಿಷ್ಯ. ಆಕೆ ಸಿದ್ಧಾರೂಢರ ಕಡೆ ಉಪದೇಶ ತಗೊಂಡು ದಿನ ಅಲ್ಲಿ ಶಾಸ್ತ್ರಕ್ಕೆ ಹೋಗ್ತಿರ್ತಾಳೆ. ಆಕೆಗೆ ಏನು ಅನಿಸ್ತತಿ, ಹೆಂಗೂ ನನ್ನ ತಂಗಿ ಮಂಗಳೂರಂತೆ ಕಲ್ಯಾಣ ವಿಧವಾ ಅಲ್ಲ, ಆಕೆಗೂ ಒಂದು ಮಂತ್ರ ಉಪದೇಶ ಮಾಡಿಸಿ ಒಂದು ಗುರುವಿನ ಮಗಳನ್ನ ಮಾಡೀನಿ ಅಂದ್ರೆ ಆಕೆ ಜೀವನ ಧನ್ಯ ಆಕೈತಿ, ಅಧ್ಯಾತ್ಮ ಸಾಧನೆಯರಾಗ್ತೈತಿ, ಸಂಸಾರ ಅಂತೂ ಮುಗಿದ ಹೋಗ್ತು ಅಂತ ಹೇಳಿ ಅಕ್ಕನ್ನ ಆ ತಂಗಿನ ಕರ್ಯಾಕ ಅಡ್ಮಿಟೇಜ್ ಅದು
ತಂಗಿನ ಬರ್ತಾಳ, ತಂಗಿ ಮನೆಗೆ ಕರೆಯಾಕ ಬರ್ತಾಳ. ತಂಗಿ ಮನೆಗೆ ಕರೆಯಾಕ ಬರ್ಬೇಕಂದ್ರೆ ತಂಗಿ ಇಲ್ಲಿ ನಿತ್ಯಾನಂದ ಶಿಷ್ಯ ಆಗಿರ್ತಾಳ. ಆಕಿಗೆ ಗೊತ್ತಿರೋದಿಲ್ಲ ಯಾರಿಗೆ, ಶಕುಂತಲಾಬಾಯಿ ಸೀತಾಬಾಯಿ ಗುರು ಸಂಪ್ರದಾಯದ ಹೋಗ್ಯಾಳ ಅಂತ ಆಕಿಗೆ ಗೊತ್ತಿರೋದಿಲ್ಲ. ಇಲ್ಲ ನಿನಗೆ ಗೊತ್ತಾಗೋದಿಲ್ಲ, ಸಿದ್ಧಾರೂಢ ದೊಡ್ಡ ಮಹಾತ್ಮರು ನೀ ನೋಡ್ಯಾರ ನೋಡು ಅಂತೇಳಿ ಒತ್ತಾಯ ಮಾಡಿ. ಅವಾಗ ಗುರುದೇವರು ಆ ಹುಡುಗಂಗೆ ಹಂಗೆ ಎಲ್ಲಿ ಬೇಕಾದ್ರೆ ಅವ್ರು ಇಲ್ಲೇ ಅಂತ ಜಾಗ ಇರೋದು ಅಂದ್ರೆ ಅವ್ರು ಯಾವ್ದಾರ ಒಂದು ಹಳ್ಳಿ ಗಿಡ ಕುಂದು ಅಲ್ಲಿ ಕುಂದ್ರು, ಇಲ್ಲ ಅಂದ್ರೆ ಗಿಡದ ಮ್ಯಾಕ್ ಕುಂದ್ರು ಹಂಗಾತಿರೋ ಮ್ಯಾಕ್ ಕುಂದ್ರು. ಇಲ್ಲೇ ಅಂತ ಯಾರಿಗೆ ಹೇಳಕ್ ಹುಡ್ಕೊಂತ ಹೋಗ್ಬೇಕ್ರಿ, ಹುಡ್ಕೊಂತ ಹೋಗ್ಕಾರ ಹೋಗ್ಬೋದು. ಒಂದು ಗಿಡದ ಹುಡ್ಕೊತಿರ್ತಾರೆ, ಯಪ್ಪ ಹಿಂಗ ಅಕ್ಕ ಕರೆಯಾಕತ್ತಾಳ ಹುಬ್ಬಳ್ಳಿಗೆ ಬಾ ಅನ್ನಕ್ಕೆ. ಇವ್ರೇನಂತಾರೆ, ಹೋಗಿ ಬಾ ನೀನು ಕಲ್ಯಾಣಕ್ಕೆ. ಆಯ್ತಂತ ಹುಬ್ಬಳ್ಳಿಗೆ ಕರ್ಕೊಂಡ್ಬರ್ತಾಳೆ. ಹುಬ್ಬಳ್ಳಿಗೆ ಕರ್ಕೊಂಡ್ಬಂದು ಒಂದು ಚಲೋ ಮುಹೂರ್ತ ನೋಡ್ಕೊಂಡು ಉಪದೇಶ ಕೊಡಿಸ್ಬೇಕಂತೇಳಿ ಸಿದ್ಧಾರೂಢ ಹತ್ರ ಕರ್ಕೊಂಡು ಬಂದಾಗ ಸಿದ್ಧಾರೂಢ ನೋಡ್ತಾರೆ, ಇಲ್ವಾ ಸೀತಾಬಾಯಿಗೆ ಆಗಲಿ ಒಂದು ಗುರು ರಕ್ಷೆ ಸದಾ ಆಕಿನ ಕಾಯಕತ್ತೈತಿ. ಆಕಿಗೇನು ನಾವು ಉಪದೇಶ ಕೊಡೋದು ಹರಕತ್ತಿಲ್ಲ. ಆಗಲೇ ಆಕೆ ಗುರುವಿನ ಮಗಳಾಗ್ಯಾಳ. ಆಗಲೇ ಹೇಳಿ ಇದು ಮಹಾತ್ಮನಿಗೆ ಸೂಕ್ಷ್ಮ ಗೊತ್ತಾಗತ್ತೆ. ಅವಾಗ ಸಿದ್ಧಾರೂಢ ಹೇಳ್ತಾರೆ, ನೋಡು ನೀ ಏನು ತಿಳ್ಕೊಂಡಿಲ್ಲ, ನಿನ್ನ ಪಾಲಿಗೆ ನೀನು ಗುರು ಶ್ರೇಷ್ಠ ಆದ್ರೆ ಆಕೆ ಪಾಲಿಗೆ ಆಕೆ ಗುರು ಶ್ರೇಷ್ಠ. ನಾವಿಬ್ಬರು ಬೇರೆ ಅಲ್ಲ, ಶರೀರದಿಂದ ಬೇರೆ ಇರ್ಬೋದು, ಗುರು ಒಬ್ಬನ. ಹಂಗೇನು ತಿಳ್ಕೊಬೇಡ, ಆಕೆ ಕಲ್ಯಾಣ ಆಕತಿ, ಅವ್ರ ಗುರುಗಳು ಚಲೋ ಅದಾರ ಅಂತ ಹೇಳಿ ನಾವಿಬ್ಬರು ಒಂದ ಅನ್ನುವಂಥ ಸಂದೇಶವನ್ನು ಹೇಳಿ ಒಂದೆರಡು ಮಾಯಿನ ಹಣ್ಣು ಕೊಡ್ತಾರೆ ಸಿದ್ಧಾರೂಢ. ಅಕ್ಕಿಗೊಂದು ಹಣ್ಣು ಕೊಡ್ತಾರೆ. ಆಯ್ತಂತ ತೊಗೊಂಡೋಗಿ ಮತ್ತೆ 4 ದಿವಸ ಇದ್ದು ಅಕ್ಕನ ಮನ್ಯಾಗ ಒಂದು 4 ದಿವಸ ಇದ್ದು ಮತ್ತೆ ಯಥಾ ಪ್ರಕಾರ ತಮ್ಮ ಊರಿಗೆ ಬರ್ತಾರೆ. ಊರಿಗೆ ಬಂದ್ಮ್ಯಾಗ ಮತ್ತೆ ಇಲ್ಲಿ ಗೊತ್ತಾಗ್ತಲ್ರಿ ಆಕಿಗೆ ನನ್ನ ಹಿಂದೆ ನನ್ನ ಗುರುವಿನ ರಕ್ಷಣೆ ಐತಿ ಅಂತ ಒಬ್ಬ ಮಹಾತ್ಮ ಹೇಳಿದ. ಭಾಳ ಖುಷಿ ಆಕೈತಿ ಆಕಿಗೆ. ಯಾವಾಗ ಹೋಗಿ ನಾನು ಗುರುಗಳ ಮುಂದೆ ಹೇಳ್ಕೊಂಡೆ. ಅವಾಗ ಆಕಿ ಹೊಳ್ಳಿ ಉಡುಪಿ ಬರ್ತಾಳ. ಬಂದು ಆ ರಹಸ್ಯವನ್ನೆಲ್ಲ ಹೇಳ್ತಾಳೆ ನಿತ್ಯಾನಂದ. ಇಲ್ಲ ಹಿಂಗಂದ್ರು ನನಗೆ ಭಾಳ ಸಂತೋಷ ಆಯಿತು ಅಂತೇಳಿ ಇವರು ಒಂದೊಂದು ಮಾಯಿನನ್ನು ಕೊಡ್ತಾರೆ. ಅವ್ರು ಕೊಟ್ಟ ಮಾಯಿನನ್ನು ಇವ್ರು ಕೊಟ್ಟ ಮಾಯಿನನ್ನು ಒಂದೇ ಥರ ಇದೆ. ಅವಾಗ ಅವ್ರಿಗೆ ಇಷ್ಟ ನಿತ್ಯಾನಂದ ಹೇಳ್ತಾರೋ, ನಿಮ್ಮ ತಲೆಯಾಗಿನ ಭೇದವನ್ನು ತೆಗೆಯೋದಕ್ಕೆ ಅದನ್ನು ಮಾಡೇವ ಹೊರತು ಬೇರೆ ನಾವು ಯಾರೂ ಬೇರೆ ಅಲ್ಲ. ಈಗ ನಮ್ಮಲ್ಲೇ ಚಿದಂಬರ ಬೇರೆ, ಕಲ್ಮೇಶ್ವರ ಬೇರೆ, ಜೈನ ಬಸ್ತಿ ಬೇರೆ, ಹಂಗಿಲ್ಲ. ವ್ಯವಹಾರಿಕವಾಗಿ ನಾವು ಮಾಡ್ಕೊಂಡಿರ್ತೀವಲ್ಲ, ವ್ಯವಹಾರ ಬೇರೆ, ಭೇದ ಇರಬಾರ್ದು. ಆಚಾರ ವಿಚಾರಗಳು ಈಗ ಜೈನ ಪದ್ಧತಿಗಳು ಒಂದಷ್ಟು ಆಚಾರ ವಿಚಾರಗಳು. ಇನ್ನೊಂದು ದುರ್ದೈವ ಸಂಗತಿ ಹೇಳಿ, ಬಸವಣ್ಣ ಮೂರ್ತಿ ಪೂಜೆ ಖಂಡಿಸಿದವ, ಬುದ್ಧ ಮೂರ್ತಿ ಪೂಜೆ ಖಂಡಿಸಿದವ. ಇವರು ಮೂರ್ತಿ ಪೂಜೆ ಮೂಢನಂಬಿಕೆ ಅಂತ ಬೈದು ಹೇಳ್ದವ್ರು, ಜ್ಞಾನ ಮಾರ್ಗ ತಿಳ್ಕೊಳ್ಳೋದು. ಆದ್ರೆ ಏನು ಮಾಡೋದು, ಇವತ್ತು ಬುದ್ಧನೂ ಬಸವಣ್ಣನೂ ಮೂರ್ತಿ ಹೆಚ್ಚದ. ನಾವು ಹೆಂಗಂದ್ರೆ ಹಿಂಗ್ರಿ, ನಾವು ಹೇಳಿದ್ದನ್ನು ಬಿಡ್ತೇವೆ, ಇಲ್ಲದನ್ನು ಮಾಡಿ ಇಲ್ಲಿ ಚೊಣ್ಣ ಹೊಚ್ಚಿದ್ರಂತಾರಲ್ಲ, ನಮ್ಮ ಬಾಳೆ ಹಿಂಗೆ. ನಾವು ಹೇಳಿದ್ದು ಆ ಮೂರ್ತಿಯಾಗ ಕುಂದಿರ್ಬೇಡ್ರಿ, ನೀವ ಅದಾಗಲಿ ಅಂತ ಹೇಳಿದ್ರು ಅವ್ರು. ಆದ್ರೆ ನಾವೇನು ಮಾಡತ್ತೀವಿ, ಈ ಭೇದ ಭಾವ ಮಾಡ್ಕೊಂಡು ಬಂಧನಕ್ಕೆ ಇರ. ಅದನ್ನ ಇಲ್ಲಿ ನಿತ್ಯಾನಂದ ಹೇಳ್ತಾರ, ಹಂಗೈತು ನೀವೇನು ಹಂಗೆ ತಿಳ್ಕೊಬೇಡ್ರಿ ಅಂತ ಹೇಳಿ. ನೀವು ಗುರುಕೃಪೆನ ಮುಖ್ಯ, ಇಲ್ಲಿ ಜಾತಿ ಯಾವುದೂ ಇರುವುದಿಲ್ಲ. ಆ ನಿಮ್ಮ ಭಾವ ಬದಲಾತಂದ್ರೆ ಎಲ್ಲ ಸರಳ ಆಕತಿ ಅಂತ ಹೇಳಿ ಗುರುಕೃಪೆ ಪಡ್ಕೋರಿ. ಅದ ನಿಮ್ಮನ್ನ ಈ ಭವಸಾಗರದಿಂದ ಪಾರು ಮಾಡ್ತತಿ. ಅದನ್ನು ಬಿಟ್ಟರೆ ಬೇರೆ ದಾರಿ ಇಲ್ಲ. ಬಂಧು ಬಾಂಧವರು ಇವ್ರು ಯಾರು ದೇವತೆಗಳಾಗಲಿ, ಇವ್ರು ಯಾರು ನಮಗೆ ಮೋಕ್ಷ ಕೊಡೋದು. ದೇವ್ರು ಏನು ಮಾಡ್ತಾನ್ರಿ, ತಪಸ್ಸು ಮಾಡಿರಿ ಅಂದ್ರೆ ವರ ಕೊಡ್ತಾನೆ. ಪುಣ್ಯ ಇತ್ತಂದ್ರೆ ಸ್ವರ್ಗಕ್ಕೆ ಹೋಗ್ತೀವಿ. ಆದರೆ ಗುರು ಹಂಗೆ ಸ್ವರ್ಗಕ್ಕೂ ಕಳಿಸೋದಿಲ್ಲ, ವರನೂ ಕೊಡೋದಿಲ್ಲ. ನಿನ್ನ ಹುಟ್ಟು ಸಾವುಗಳನ್ನ ಕಳೀತಾನೆ. ನಿನಗೆ ಇನ್ನೊಂದು ಹುಟ್ಟಲ್ಲ, ಭವರೋಗವನ್ನು ಕಳೆದು ನಿನ್ನ ಆತ್ಮ ಸಾಮ್ರಾಜ್ಯದೊಳಗೆ ನಿನ್ನ ಸ್ಥಿರ ಮಾಡಿಸ್ತಾನಲ್ಲ ಗುರು. ಅದಕ್ಕೆ ಅಂಥ ಮೋಕ್ಷ ಸಾಮ್ರಾಜ್ಯಕ್ಕೆ ಕರ್ಕೊಂಡು ಹೋಗ್ಬೇಕಾದ್ರೆ ಶ್ರೇಷ್ಠವಾದಂಥ ಸದ್ಗುರುವಿನ ಕೃಪೆಯನ್ನು ಪಡ್ಕೊಂಡಾಗ ನಮಗೆ ಸಾಧ್ಯ ಐತಿ. ಅದಕ್ಕೆ ನಾವಿಬ್ಬರು ಬೇರೆ ಅಲ್ಪ, ನಿತ್ಯಾನಂದ್ರ ಬೇರೆ, ಸಿದ್ಧಾರೂಢರ ಬೇರೆ ಅಂತೇಳಿ ಯಾವುದೂ ಅಲ್ಲ ಅಂತೇಳಿ ತಿಳಿಸ್ತಾರೆ. ಸ್ವಾಭಾವಿಕವಾಗಿ ನಮ್ಮೊಳಗೆ ನಾವು ತಪಸ್ಸು ಮಾಡ್ತೀವಿ. ಈಗ ಶ್ರಾವಣದ ದೇವರು ಅನೇಕ ದೇವರಿಗೆ ಹೋಗ್ತಿರಲಿಲ್ಲ. ಸೋಮಾರ್ಥ ಕಲ್ಮೇಶ್ವರನ ಅಭಿಷೇಕ, ಇಂಥವ್ರ ಮನೆಯಿಂದ ಅಭಿಷೇಕ, ಇಂಥವ್ರು 108 ದಳ ಏರಿಸಿದ್ರು, ಇಂಥವ್ರು 1008 ದಳ ಏರಿಸಿದ್ರು. ಎದಕ್ಕೆ ಏರಿಸಿದ್ರಿ ಅವ್ರಿಗೆ ಗೊತ್ತಿಲ್ಲ, ಏರಿಸ್ತಾವ್ರಿ.
ಮಜಾ ಏನಿಲ್ಲ. ಯಾಕೆ ಮಾಡ್ತೀರಿ ಹಂಗಂತ ಕೇಳಿ ನಾವು ಒಬ್ಬರನ್ನ ಕೇಳಿ ಸಹಜನ ಕೇಳ್ತೀನಿ. ಈಗ ಗಟ್ಟ ಹಾಕ್ತಿರಲ್ಲ, ಮನೆಯ ಗಟ್ಟ ಹಾಕ್ತಿರಲ್ಲ, ದೀಪ ಹಚ್ತೀರಿ, ಯಾಕೆ ಹಚ್ತೀರಿ? ಏನ್ ಹೇಳ್ತೀರಿ ಹೇಳಿ? ನಮ್ಮ ಮತ್ತೆ ಹಾಕೋತ ಬಂದಿದ್ರೆ ಹೌದಿಲ್ಲ? ಸೇಮ್ ಇದ ಡೈಲಾಗ್, ಯಾವ ಊರಾಗ ಹೋದ್ರು ಇದ ಡೈಲಾಗ್. ಉಡಿ ತುಂಬ್ತೀರಿ ಅಂದ್ರೆ ಯಾಕೆ ತುಂಬ್ತೀರಿ? ಏನಿಲ್ಲ, ಹಿಂದಿನ ಅವ್ರು ತುಂಬ್ಕೋತ ಬಂದಿದ್ರೆ ಆ ಪದ್ಧತಿ ತಿಳ್ಕೊಬೇಕು. ಯಾಕೆ ಮಾಡ್ತೀವಿ? ದೀಪಾನ ಯಾಕೆ ಹಚ್ಬೇಕು? ಮಾನ ಮೇಲೆ ಯಾಕೆ ಹಚ್ಬೇಕು? ನಾವು ಯಾವನ್ನೂ ಕೇಳಂಗಿಲ್ಲ. ಹೆಂಗದೆ ಒಂದು ಹೇಳಿ ಒಂದು ಹಿಂದೆ ಹೇಳಿರುವಂತ ನಾ ಇನ್ನೊಂದು ಹೇಳ್ತೇನೆ. ಕುಂಭಮೇಳ, ಕುಂಭದ ಮೆರವಣಿಗೆ ಹೊಂಟಿತ್ತು. ಒಂದು 1008 ಕುಂಭ. ಅದ್ರಾಗ ಒಬ್ಬ ಹಿರಿಯ ಹಾಕ್ತೀನಿ ದೊಡ್ಡ ಕೂಡ ವರ್ಷ ಮುಂದೆ ನಿಂದಿರಿಸಿ ಆಕೆ ಹೆಂಗೆ ಮಕ್ಕಳ ಹಂಗೆ ಹೋಗ್ರಿ ಅಂದ್ರೆ ಆಕೆ ಲೈಟಿಂಗ್ ಕಂಬಕ್ಕೆ ದುಬ್ಬತ್ತಿ ಕೇಳಿ ಹಿಂದಿನವರೆಲ್ಲ ಏನ್ ಮಾಡಾದ್ರು? ನಮ್ಮ ಬಾಳೆ ಹಂಗಾಗಿದೆ. ಹೌದಿಲ್ಲ? ನಮ್ಮ ಅಷ್ಟು ಮಾಡಿದ್ರಿ. ಅದಕ್ಕೆ ಇನ್ನೊಂದು ತಿಳ್ಕೊರಿ, ದೀಪ ಹಚ್ಬೇಕಾರೆ ಎಳ್ಳೆಣ್ಣೆ ಹಚ್ಚಲಿ, ಇಲ್ಲ ತುಪ್ಪದ ದೀಪ ಹಚ್ಚಲಿ, ಅಂದ್ರೆ ನಿಮಗೆ ಲಾಭ, ಆರೋಗ್ಯವಾಗಿಯೂ ಲಾಭ ಮತ್ತು ಪುಣ್ಯನೂ. ನೀವು ಎಲ್ಲಾರ ನಮ್ಮ ಒಂದಷ್ಟು ಕಂಪ್ನಿ ಇರ್ತದೆ, ಈ ತುಪ್ಪ ಕಾಸುವಾಗ ಒಂದಿದ್ದ ಏರ ಅಂತ ತಗಡಿ ಕೂಡ ದೇವ್ರಿಗೆ ದೀಪ ಮತ್ತು ಅದು ತಿನ್ನಾಗಿ ಇಟ್ಕೊಂಡಿರ್ತಾರೆ. ಬಾಳಮಿ ಸಾಪನ ಕಮಟ್ ಆಗಿರ್ತಲ್ಲ, ಏ ಚಲ್ಬೇಡ ದೇವ್ರಿಗೆ ದೀಪ ಹಚ್ಚ. ಅದು ಕರ್ರಗಾಗಿತ್ತು, ಕಮಟ್ ಆಗಿತ್ತು, ತಂದು ಯಾರಿಗಿದ್ದು ದೇವ್ರಿಗೆ ಹಂಗೆ ಮಾಡೋದು. ಭಕ್ತಿಗೆ ಏನೇ ಕೊಟ್ಟರು ಚಲೋ ಭಾಳ ಮಾಡ್ತಿರ್ತಾರೆ. ನಾನು ನೋಡೇನಿ, ಈ ಎಲ್ಲೋ ಕುಡ್ದಾಗ ಬಾಟ್ಲಿ ಇಟ್ಟಿರ್ತಾರೆ ನೋಡೇನಿ ಅಲ್ಲಿ. ಆ ಮೀಸಲ್ ತುಪ್ಪ ಅಂತಾರೆ ಅದ ಹೆಂಗ್ ಹೇಳ್ದಾಗ ಹಾಕಿ ಹೇಳ್ದಾಗ ಕೆಲವೊಬ್ರು ಮೀಸಲ್ ತುಪ್ಪ ಅಂತ ತೆಗೆದಿಟ್ಟಿರ್ತಾರ. ವರ್ಷಗಟ್ಲೆ 6 ತಿಂಗಳಗಟ್ಲೆ ಕಮ್ಮಟ್ ಕಮ್ಮಿ ಹಿಡಿದಿರ್ತೈತಿ. ಅದನ್ನ ತಂದು ದೀಪದಾಗ ತುಪ್ತಾರೆ. ಅಯ್ಯೋ ಶಿವನಿ, ಚಲೋ ತುಪ್ಪ ದೀಪ ಹಚ್ಚಿದ್ರಂದ್ರೆ ಎಷ್ಟು ಪುಣ್ಯ ಐತೆ ಅಂದ್ರೆ, ನೀವು 10 ಗ್ರಾಮ್ ತುಪ್ಪ ಹೊಗೆಯಾಗಿ ಮ್ಯಾಗ ಗೊತ್ತಂದ್ರೆ 1 ಟನ್ ಆಮ್ಲಜನಕ ತಯಾರು. ಆ ಪುಣ್ಯ ನೀವು ಪಾಲಿ. ಮಾನವ್ಯ ಸಮಯಕ್ಕೆ ಮೂಡುಗಾಳು ಹೆಚ್ಚು ಬರೋದ್ರಿಂದ ಆಮ್ಲಜನಕದ ಕೊರತೆ. ಆ ವಾಯು ಶುದ್ಧಿಗಾಗಿ ಪ್ರತಿ ಮನಿ ಒಳಗೆ ತುಪ್ಪದ ದೀಪ ಹಚ್ಚಿದ್ರೆ ಹವಾಮಾನ ಶುದ್ಧ ಆಗತಿ, ಪಾಸಿಟಿವ್ ಎನರ್ಜಿ ಹೆಚ್ಚಾಗತ್ತೆ. ನಾವೇನು ಮಾಡಿದ್ವಿ? ನಮ್ಮ ಮತ್ತೆ ಹೆಚ್ಚಾಗಿ ಅದಕ್ಕೆ ಹಚ್ಚಬೇಕ. ಆದ್ರೆ ಯಾಕೆ ಹಚ್ಚಕ್ಕೆ? ಈಗ ನಿಮ್ಮ ಹುಡುಗರು ಕೇಳ್ತಾರೆ. ಈಗಿನ ಹುಡುಗರು ಹೆಂಗದ ಅಂದ್ರೆ ಶಾಲೆನವ್ರಿಗೆ ಈಗೆಲ್ಲ ಮೂಢನಂಬಿಕೆ ಐತಿ. ನೀವು ಅದನ್ನು ಮಾಡಿದ್ರೆ ಅವ್ರ ಮನಸ್ಸು ಒಪ್ಪುವುದಿಲ್ಲ. ನೀವು ಅದ್ರ ಸತ್ಯಾಂಶ ಅವ್ರಿಗೆ ವೈಜ್ಞಾನಿಕವಾಗಿ ಸಿದ್ಧ ಮಾಡಿದ್ರಂದ್ರೆ ಅವ್ರು ಮಾಡೇ ಮಾಡ್ತಾರೆ. ಆದ್ರೆ ಹೇಳೂಲೇ ಮಾಡೋದಿಲ್ಲ ಅವರು. ನಾವೇನು ಮಾಡ್ತೀವಿ? ಸುಮ್ಮನೆ ಹೇಳಕ್ ಇಲ್ಲದ ನೀವು ದೊಡ್ಡ ಶಾನ್ಯಾಕಾಯಿ ಕೇಳಲ್ಲ ಅವರು ಸುಮ್ಮನೆ. ಮತ್ತು ಹಂಗೆ ಬಂದರು. ಯಾಕೆ ನಮ್ಮ ಅವ್ರು ಹೇಳ್ಯಾಡ್ರಿ, ಅದಕ್ಕೆ ನಾನು ಮಾಡಿ, ನಮ್ಮ ಮತ್ತೆ ಹೇಳ್ಯಾಡ್ರಿ ನಾವು ಹಂಗಿಲ್ಲ. ಯಾವುದನ್ನ ಮಾಡ್ಬೇಕಾದ್ರೆ ತಿಳಿದು ಶ್ರದ್ಧೆಯಿಂದ ಮಾಡಿದ್ವಿ ಅಂದ್ರೆ ಆ ಶ್ರದ್ಧೆ ನಮಗೆ ಫಲ ಕೊಡ್ತದೆ. ವ್ಯಕ್ತಿ ಅಲ್ಲ, ದೇವತೆಗಳು ವರ ಕೊಡ್ತಾರೆ. ನೀವು ತಪಸ್ಸು ಮಾಡಿ ದಾನ ಮಾಡಿ ಪುಣ್ಯ ಗಳಿಸ್ಕೊಂಡೆ ಅಂದ್ರೆ ಸ್ವರ್ಗಕ್ಕೆ ಹೋಗಿ. ಎರಡೂ ಕರೆ ಅಂದ್ರೆ ಅಂದ್ರೆ ವರ ಬೇಕಾದ ಕೊಡ್ಲಿ. ಅವು 2 ದಿವಸದ್ರಿ ಅದು ಯಪ್ಪ ನನಗೊಂದು ಮಗನ ಕೊಡು ಅಂತ ಬೇಡ್ಕೊಂತೀವಿ. ಹೌದಿಲ್ಲ? ಬೇಡ್ಕೊತೀರಿ. ಗಂಡ ಇದ್ದವರು ಹೆಣ್ಣು ಬೇಡ್ಕೊತಾರೆ, ಹೆಣ್ಣಿದ್ದವ್ರು ಗಂಡ ಬೇಡ್ಕೊತಾರೆ. ಇದು ಕರ್ಮ. ಅವ್ರವ್ರ ಹಣೆ ಬಾರ್ದಾಗ ಇದ್ದವ್ರು ಸುಮ್ಮನೆ ಯಾರೂ ಇರೋದಿಲ್ಲ. ಯಪ್ಪ 3 ಹೆಣ್ಣಾಗ್ಯಾವ, ಒಂದು ಆಶೀರ್ವಾದ ಮಾಡಿ, ನೀನು ಸಾಂಗೋಲ್ ಕಿಶದಾಗಿರ್ತಾವ. ನಮ್ಮ ಕರ್ಮಕ್ಕೆ ಅನುಗುಣವಾಗಿ ಹುಟ್ಟಿರ್ತಾರ. ಯಾವುದೂ ಕನಿಷ್ಠ ಅಂತ ಎಂದೂ ತಿಳ್ಕೊಬಾರ್ದು. ಹೆಣ್ಣು ಕನಿಷ್ಠ, ಗಂಡು ಶ್ರೇಷ್ಠ, ಹಿಂಗೇನಿಲ್ಲ. ಗಂಡಿದ್ದಾಗ ಹೆಣ್ಣು, ಹೆಣ್ಣಿದ್ದಾಗ ಗಂಡು. ಅದು ಪ್ರಪಂಚದ ವ್ಯವಸ್ಥೆ. ಈ ಪರಮಾತ್ಮ ಕೊಟ್ಟು ವರ ನಾಶ ಆಗ್ಬಿಟ್ರೆ ಫಲ ಸುಖ ಪುಣ್ಯನೂ ಅನುಭವಿಸಿದ್ರೆ ಖಾಲಿ ಆಗಿದೆ. ಆದರೆ ಗುರು ಕೊಟ್ಟ ಜ್ಞಾನ ಐತಲ್ಲ, ನಿನ್ನ ಒಳಗಿರ್ತಕ್ಕಂಥ ಅಜ್ಞಾನವನ್ನು ಕಳೆದು ನಿನ್ನನ್ನು ಪರಮಾತ್ಮನೊಳಗೆ ಐಕ್ಯ ಮಾಡುವಂಥ ಕೆಲಸವನ್ನು ಮಾಡಿ. ಅದಕ್ಕೆ ಗುರು ಕೃಪೆಯನ್ನು ಪಡ್ಕೋಬೇಕು. ಗುರು ಕೃಪಾ ವಿನಃ
ನಿನಗೆ ಬೇಕಾದ ಮಾಡ್ಯಾರಂದ್ರು ನಿನಗೆ ಮುಕ್ತಿ ಬೇಕು ಅಂದ್ರೆ ನೀ ಏನು ಮಾಡ್ಕೋಬೇಕು, ಸದ್ಗುರುವಿನ ಹಿಡಿಬೇಕು, ಅಂತ ಯೋಗಿ ಗುರುವನ್ನು ಹಿಡಿಬೇಕು ಅಂತ ಹೇಳಿ ಗುರುದೇವರು ಅವ್ರಿಗೆ ಹೇಳಿ ಮುಂದೆ ಅಲ್ಲಿಂದ ಮಂಗಳೂರು ಕಡೆ ಬರ್ತಾರೆ. ಸ್ವಾಭಾವಿಕ ಶರೀರ ಪ್ರಾರಂಭಕ್ಕೆ ಅನುಗುಣವಾಗಿ ಏನು ಅಂತ ಸಂಚಾರ ಮಾಡ್ಕೊತಾರೆ. ಮಹಾತ್ಮರು ಯಾರು ನನಗೇನಾರು ಕೊಡಲಿ, ನನಗೆ ಹಿಂಗೆ ಮಾಡಲಿ, ಗೌರವ ಕೊಡಲಿ ಇರೋದಿಲ್ಲ. ಅವರ ಸಂಚಾರ ಮಾಡ್ತಾ ಮಾಡ್ತಾ ತಿರುಗಾಡ್ಕೊಂತ ಬರ್ತಿರ್ತಾರೆ. ಅಲ್ಲೇ ಮಂಗಳೂರು ಅಂತಕ್ಕೆ ಒಂದು ಸುಮಾರು ಉಡುಪಿಯಿಂದ 36 ಕಿಲೋಮೀಟರ್ ದೂರದೊಳಗೆ ಪ್ರಯಾಣ ಮಾಡುವಾಗ ಅಲ್ಲಿ ಒಂದಷ್ಟು ದಿವಸ ಆರಾಮ್ ಇರ್ತಾರೆ. ಅಲ್ಲೇ ಬಾಕಿ ಕಾಟಿ ಗಿರ್ಜಮ್ಮ ಅಂತ ಸಾತ್ವಿಕ ಹೆಣ್ಮಗಳು. ಆಕೆ ಗುರುದವ್ರ ಮ್ಯಾಗ ಭಾಳ ಭಕ್ತಿ, ಇವ್ರ ಪ್ರಭಾವ ಎಲ್ಲ ಕೇಳ್ತಾರೆ. ಆಕೆ ಏನ್ ಮಾಡ್ತಾರಂದ್ರೆ ಗುರುದೇವ್ರ ಹಗಲೆಲ್ಲ ದರ್ಶನಕ್ಕೆ ಬರ್ತಿರ್ತಾರೆ. ಅವಾಗ ಅವ್ರೇನು ಹೇಳ್ತಾರೆ, ಹುಡ್ಕೊಂಡು ಯಾಕೆ ಬರ್ತಿರ್ಲಿಲ್ಲ ಹೆಣ್ಮಕ್ಳು, ಸುಮ್ಮನೆ ನಾನು ಎಲ್ಲೆಲ್ಲಾರ ಅಡ್ಯಾಣ ಮಾಡ, ನೀವು ಭಕ್ತಿಯಿಂದ ಒತ್ತಟೆ ಕುತ್ಕೊಂಡು ಭಜನೆ ಮಾಡಿ ಧ್ಯಾನ ಮಾಡಿ ನಾನು ನಿಮ್ಗೆ ದರ್ಶನ ಕೊಡ್ತೀನಿ. ಅದಕ್ಕೆ ಈಕಿ ಗಿರ್ಜಮ್ಮನ ಭಾಳ ಭಕ್ತಿ ಅದನ್ನಂತ ಈಕಿ ಒಮ್ಮೆ ಎಲ್ಲಾರು ಮನ್ಯಾಗ ಕರ್ಕೊಂಡು ಇವತ್ತು ಭಜನೆ ಮಾಡೋದು ಬರ್ರಿ, ನಿತ್ಯಾನಂದರು ಬರ್ತಾರ ಅಂತ ಹೇಳಿ ಎಲ್ಲಾರು ಕರ್ಕೊಂಡು ಬಂದು ಕುಂತಿರ್ತಾರ. ಇವರು ಎಲ್ಲಾರು ಕುಂದಿರ್ತಾರೆ. ಈಕಿಗೇನು ನಾ ಕರೆದ್ರೆ ಬರ್ತಾರಂತ ಒಳಗೆ ಗುರು ಬರ್ತಿರ್ತೈತಿ. ಈ ಅಭಿಮಾನ ಭಾಳ ಕೆಟ್ಟ, ಈಕೆ ಅಭಿಮಾನ ಮುರಿಬೇಕಂತ ಸಂಜೆ ಮುಂದಾದ ಭಜನಿ ರಾತ್ರಿ 7 ಆತು, 8 ಆತು, 9 ಆತು. ಆಯ್ಕೆ ಹಠ ಇಲ್ಲ, ಒಟ್ಟ ಗುರುದೇವ್ರ ಗೌರ್ಮೆಂಟ ಭಜನೆ ಮಾಡೋದು. 12 ಆದ್ರೂ ಯಾರು ಬಾಯಾಗ ನೀರು ಹಾಕೋ ಭಜನೆ ಮಾಡ. ಈಗ ಅಕಸ್ಮಾತ್ ದರ್ಶನ ಕೊಡ್ಲಿಲ್ಲ ಅಂದ್ರೆ ಇನ್ನೊಮ್ಮೆ ನಾ ಕರೆದ್ರೆ ಯಾರು ಬರೋದಿಲ್ಲ ಅಂತ ಆಕಿ ಯಪ್ಪ ಗುರುದೇವ ಯಾಕೆ ದರ್ಶನ ಕೊಡುವಲ್ಲ ಅಂತ ಹಿಂಗೆ ಸೆರಗ್ ಮುಚ್ಕೊಂಡು ಅಳ್ತಿರ್ತಾವ. ಒಳಗೆ ಪಶ್ಚಾತ್ತಾಪ ಅಂತಿರ್ತಾರೆ. 12 ಆಗಿರ್ತೈತ್ರಿ ರಾತ್ರಿ. ನೋಡ್ರಿ ಭಜನೆ ಹೆಂಗಿರ್ತೈತಿ. ನಮ್ದು ಈಗ ಇನ್ನೊಂದು 10 ನಿಮಿಷ ತಡ ಆದ್ರೆ ಯಾಕೋ 30 ಆಸನ ಹಾಕ್ತೇವೆ ನಾವು. ಹಿಂಗ ಮಾಡ್ತೇವೆ ಹಿಂಗ ನಿಷ್ಠೆ ಹೆಂಗಿರ್ತೈತಿ ಅಂದ್ರೆ 12 ಗಂಟೆಗೆ ಏನು ಸೆರಗ್ ಮುಚ್ಕೊಂಡು ಅಳ್ತಿರ್ತಾರಲ್ಲ, ಸಾವಕಾಶ ಬಂದು ಗುರುದೇವ್ರ ತೆರೆ ಮೇಲೆ ಇರ್ತಾರೆ. ನಿತ್ಯಾನಂದ ಮುಸುಕ್ ತೆಗೆದು ನೋಡ್ತಾಳು. ನಿತ್ಯಾನಂದ ಗಪ್ ಕಾಲು ಇಟ್ಕೊತಾರೆ. ಯಪ್ಪ ಎಷ್ಟು ಕಾಸಿದ್ರು ಇಲ್ವಾ, ಹಂಗೆ ಹೆಂಗೆ ಗೊತ್ತಾಗೋದು ಅಂತಾರ. ಹಂಗೆ ಹೆಂಗೆ ಗೊತ್ತಾಗೋದು ಏನಪ್ಪ ಅಂತ ಇಲ್ಲ ಅಂದ್ರೆ ನಿಷ್ಠೆ ಭಕ್ತಿ ಎಷ್ಟು ಇರ್ತದೆ ಅನ್ನೋದು ಹಂಗೆ ಹೆಂಗೆ ಗೊತ್ತಾಗೋದು. ಹಂಗೆ 12 ಗಂಟೆಗೆ ಮತ್ತೆ ಅವ್ರಿಗೆಲ್ಲ ತಾವು ಬಡಿಸಿ ದ್ರಾಕ್ಷಿ ಗೋಡಂಬಿ ಏನು ತಿಂದಿಲ್ಲ ಮುಂಜಾನೆಯಿಂದ ಎಲ್ಲಿಂದ ತಂದಿದ್ರು ಅಂತ ಏನು ಕೇಳೋಂಗಿಲ್ರಿ ಅವ್ರು. ಸುಮ್ಮನೆ ಹಿಂಗೆ ಮಾಡೋದು ಹಿಂಗೆ ಕೊಡೋದು. ಅವ್ರು ಭಾಳ ಪುರುಷರವರು ಎಲ್ಲರಿಗೂ ಪ್ರಸಾದ ಕೊಡ್ತಾರೆ. ಪ್ರಸಾದ ಕೊಟ್ಟು ನಿಮ್ಮ ಭಕ್ತಿ ಭಾಳ ಶ್ರೇಷ್ಠ ಅಂತ ಹೇಳಿ ಅವರು ಹೇಳ್ತಾರೆ. ಆಮೇಲೆ ಗಿರ್ಜಮ್ಮ ಗುರುಗಳಿಗೆ ಭಾಳ ಶ್ರದ್ಧೆಯಿಂದ ಭಕ್ತಿ ಸಲ್ಲಿಸಿ ಒಂದು ಇದನ್ನು ಮಾಡ್ತಾರೆ. ಅಂದ್ರೆ ಗುರುಗಳು ದೇವರು ಬೇರೆ ಆಗಪ್ಪ, ದೇವರನ್ನೇ ಗುರು ರೂಪದಾಗ ಬಂದಿರ್ತಾರೆ. ಆದರೆ ದೇವರಿಗೆಲ್ಲ ಹೇಳಕ್ಕೆ ಬರೋದಿಲ್ಲ, ಗುರುಗೆಲ್ಲ ಹೇಳಕ್ಕೆ, ಅದಕ್ಕೆ ಗುರು ಬಂದಿರ್ತಾನೆ ಅಂತ ಹೇಳಿ ಅಲ್ಲಿಂದ ಮತ್ತು ಗುರುದೇವರು ಅವರ ಕೊಟ್ಟಂಥ ಮೊಸರು ಅವಲಕ್ಕಿ ಅಂತ ತಿಂದು ಅಲ್ಲಿಂದ ಮುಂದೆ ಅವರು ಮತ್ತೊಂದು ಊರಿಗೆ ಹೋಗ್ತಾರೆ. ಅಲ್ಲಿ ಗಿರ್ಜಮ್ಮನ ಮಗಳು ಊರಾಗಿರ್ತಾರೆ. ಇಲ್ಲ ಗಿರ್ಜಮ್ಮನ ಅವ್ರು ಸಂಚಾರ ಮಾಡ್ತಿರ್ತಾರೆ. ಒಂದಿನ ಏನಿದ್ದಂಗೆ ಗುರುದೇವ್ರ ಆಕೆ ಮನೆಗೆ ಬರ್ತಾರೆ. ಅವ್ರ ಮನೆಗೆ ಬಂದಾಗ ಗಿರ್ಜಮ್ಮಗೆ ಏನು ಅನಿಸ್ತೈತಿ, ಅಲ್ಲೇ ಸಮೀಪ ಹಳ್ಳಿಯಾಗಿದೆ. ಹೆಂಗೆ ಎತ್ಕೊಂಡು ಹಿಂಗೆ ಇರೋದಿಲ್ಲ, ಹಿಂಗೊಂದು ಹಳ್ಳಿಯಾಗ ಆಕೆ ಮಗಳು ಕೊಟ್ಟಿರ್ತಾರೆ. ಈಕೆ ಅದ್ರಾಗ ಸ್ವಲ್ಪ ಹೆಣ್ಣು ಮಕ್ಕಳ ಮ್ಯಾಗ ತಾಯಿಗಳಿಗೆ ಭಾಳ ಪ್ರೀತಿ, ಗಂಡು ಮಕ್ಕಳ ಮ್ಯಾಗ ಕಡಿಮೆ ಇರ್ತದೆ. ಅವು ನೋಡೋದು ಇವರು ನೈ ನೋಡೋದೆಲ್ಲ ಗಂಡು ಮಕ್ಕಳು, ಆದ್ರೆ ಇವ್ರ ಪ್ರೀತಿ ಎಲ್ಲ ಯಾರ ಮೇಲೆ ಇರ್ತೈತಿ, ಗಂಡು ಮಕ್ಕಳು ಹೆಚ್ಚು. ಗಂಡು ಮಕ್ಕಳ ಮ್ಯಾಗ ಇರೋದಿಲ್ಲ ಅಂತ ಅಲ್ಲೇ ಇರ್ತೈತಿ. ಒಂದು ಈಜು ಸೆಳತ್ತು ಒಂದು ಕೊಂಕಿ ಅವ್ರ ಮ್ಯಾಗ ಹೆಚ್ಚು. ಆ ತಾಯಿ ನನ್ನ ಮಗ ಚಲೋ ಆಕೈತಿ, ನೀವಾರ ಪುಣ್ಯಾತ್ಮ, ಯಾವಾಗ ಕುಂದಿರ್ತಾನೆ ಯಾವಾಗ ಎತ್ಬೇಕಂತ ಹೇಳಕ್ ಬರೋದಿಲ್ಲ. ಊಟ ಮಾಡ್ತಾನೆ ಅಂತ ನಾನು ಅಡಿಗೆ ಮಾಡೋ ಮಟ್ಟ ನಿಂತು ನನ್ನ ನಸೀಬ, ಹೆಂಗಾರ ಮಾಡಿ ಅಡಿಗೆ ಮಾಡ್ಬೇಕು, ಮಗಳು ಕರೆಯಾಗಿ ಕಳಿಸ್ಬೇಕು. ಹೊರಗೆ ಹೋದ್ರೆ ನಿಂದ್ರಂಗಿಲ್ಲ, ಏನ್ ಮಾಡ್ಬೇಕಂತ ಚಡ್ಪಡಿಸ್ಕೊಂತ ಅಡಿಗೆ ಮಾಡ್ತಿರ್ತಾನೆ. ಅಲ್ಲೇ ಆಕಿ ಮಗಳಿಗೆ ಒಂದು ಹುಡುಗ ಕಣ್ಣು ಇಲ್ವಾ, ನಿಮ್ಮ ಮಗು ಕರೆಯಾಕತ್ತಾಳು, ದೌಡ್ ಬರ್ಬೇಕು.
ಎಕ್ಕೊಂಡೆ ಅಂದ್ರೆ ಏನು ದೂರ ಅಲ್ಲ ಯಾಕೆ ನಡಕ್ ಹಾಡು ಬಡ ಬಡ ಓಡಿ ಬರ್ತಾಳೆ, ಯಾಕೆ ನಮ್ಮ ಅಷ್ಟು ಅರ್ಜೆಂಟ್ ಬಾ ಅಂತ ಯಾಕೆ ಹೇಳ ಅಂತೇಳಿ ಓಡೋಡಿ ಹಿಂಗೆ ಎತ್ತಲಾಗ ಬಂದು ಒಳಗೆ ಬರ್ತಾಳೆ, ಎತ್ತಲ ಬಾಗಿಲಿನ ಒಳಗೆ ಬರ್ತಾಳೆ. ಅಯ್ಯ ತಂಗಿ ನಿನ್ನ ಕರ್ಯಾಗ ಕಳಿಸ್ಬೇಕಂತ ಮಾಡಿದ್ನಿ, ನೀನೇ ಬಂದು ಯಾಕಾಳೆ ಅಲ್ವೇ, ಮತ್ತೆ ನೀನ ಕರ್ಯಾಗ ಕಳಿಸಿದ್ದಲ್ಲ ಅರ್ಜೆಂಟ್ ಬಾ ಅಂತ ಹೇಳಿ, ಅದಕ್ಕೆ ಓಡಿ ಬಣ್ಣ ನಾ ಎಲ್ಲಿ ಕಳಿಸಿನ ನೀ ಮತ್ತೆ ನೀ ಕರ್ಯಾಗ ಕಳಿಸಿ ಬಂದಲ್ಲೇ ನಾ ಬಂದಿನಂತ ಆಯ್ತು. ಅವ್ರು ಹೊರಗೆ ಕುತ್ಕೊಂಡು ನಗ್ತಿದ್ರಂತೆ. ಅವಾಗ ಗೊತ್ತಾಗ್ತದ್ದು, ಇದನ್ನ ಮಾಡಿದವ್ರು ಇವರ, ನಾವು ಸುಳ್ಳು ಅನ್ಕೊಂಡಂತೆ. ಮತ್ತು ಇಬ್ಬರು ಕೂಡಿ ಗುರುಗಳ ಪಾದ ಪೂಜೆ ಮಾಡ್ಕೊಂಡು ಅವ್ರಿಗೆ ಪ್ರಸಾದ ಮಾಡಿಸಿರುವಂತ ಕಥೆ ಬರ್ತದೆ. ಮುಂದೆ ಅಲ್ಲಿಂದ ಅವರು ಈ ಕಡೆ ನಮ್ಮ ಉಡುಪಿಯಿಂದ ಈ ಕಡೆ ಮುಂದೆ ಬರ್ತಾರೆ. ಆಸ್ತಿ ಕಟ್ಟಿ ಈ ಕಡೆ ಮುಂಡುಗೋಡ ಹಿಂಗೆ ಹಾಸಿ ಹುಬ್ಬಳ್ಳಿ ಮ್ಯಾಗ ಹಾದು ಮುಂದೆ ಅವರು ಗಣೇಶಪುರಿ ಕಡೆ ಪ್ರಯಾಣ ಮಾಡಿಸ್ತಾರೆ. ಅದರೆಲ್ಲ ವಿಚಾರಗಳನ್ನು ನಾವು ಮತ್ತೆ ನಾಳಿಂದ ಎರಡು ನುಡಿ ಪುಷ್ಪವನ್ನು ಗುರುಪಾದ ಮಾತಿಗಳ ಪಂಚಾಕ್ಷರಿ ಕಲ್ಪನೆ 97ನೇ ಗುಣ. ಓಂ 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 ನಮಃ ಶಿವಾಯ. ಶ್ರೀಂ 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 ಓಂ ನಮಃ ಶಿವಾಯ. ಹ್ರೀಂ 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 ಓಂ ನಮಃ ಶಿವಾಯ. ಕ್ಲೀಂ 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 ಓಂ ನಮಃ ಶಿವಾಯ. ನಿರಂಜನ ಸ್ವರೂಪಂ ನಿರ್ಗುಣ ರೂಪಂ ಅನಾದಿ ರೂಪಂ ಅಖಂಡ ಸ್ವರೂಪಂ ಅಚ್ಯುತ ರೂಪಂ ಚಿತ್ಸುಖ ರೂಪಂ ಚೇತನ ರೂಪಂ ಶಾಶ್ವತ ರೂಪಂ ಶಾಂತ ಸ್ವರೂಪಂ ಬ್ರಹ್ಮಾನಂದಂ ಪರಮಾನಂದಂ ಜ್ಞಾನ ಸ್ವರೂಪಂ ತತ್ಪದಾಕ್ಷಂ ಪಂಕಜ ಸಾಕ್ಷಿ ಅಸಿಪದ ರೂಪಂ ದ್ವಂದ್ವಾತೀತಂ ಆತ್ಮಸ್ವರೂಪಂ ಚಿತ್ತಸ್ವರೂಪಂ ಸದ್ಗುರುರೂಪಂ ಶ್ರೀಗುರುರೂಪಂ ಆನಂದರೂಪಂ ಅನಂತರೂಪಂ ಕಲ್ಪಿತಕಾರಣಂ ಮಾಯಾರೂಪಂ ಪ್ರಕೃತಿಪುರುಷನಿದು ಬ್ರಹ್ಮಾತ್ಮಕವಿದು ಪಂಚಸಂಜ್ಞೆಯಿದು ಪಂಚಭೂತಕವಿದು ಪಂಚೀಕರಣವಿದು ಗೋಪುರು ಸರ್ವವು ವಿಶ್ವದರ್ಶಕ ಶುದ್ಧಸತ್ವವಿದು ಈಶ್ವರ ರೂಪಂ ವಿರಾಟ ಸ್ವರೂಪಂ ಅಂತರ್ಯಾಮಿ ಹಿರಣ್ಯಾತ್ಮಕಂ ಕಾರಣ ರೂಪಂ ತೈಜಸ್ವರೂಪಂ ವಿಶ್ವಸ್ವರೂಪಂ ಓಂಕಾರ ರೂಪಂ ಶಂಕರ ರೂಪಂ ಅವಿಕಾರಾತ್ಮಕಂ ಪೂರೈಕೆ ಸಾಕ್ಷಿ ಗೀತಗೀತಂ ಸನಾತನ ವೆನಿಕುವೆ ವೇದಕ್ಕೆ ಆದಿ ಪಾದಕತೀತಂ
ಅಪೇಕ್ಷೆಗೆ ಸಾಧನವಂತೆಗೆ ವೈರಾಗ್ಯವಂತೆಗೆ ವಿವೇಕಿ ಪುರುಷಗೆ ಸಮಗಮಿತಾತ್ಮೆಗೆ ವಿಚಿಕ್ಷಚಿತ್ತಗೆ ಏಕಾಗ್ರಚಿತ್ತಗೆ ಉಪರತಿಮಂತೆಗೆ ಸದ್ಗುರುವಾಕ್ಯಗೆ ಮದ್ಗುರುವಾಕ್ಯಗೆ ಶ್ರೀ ಗುರು ಶಿಷ್ಯಗೆ ಸುಜನರ ದ್ರವ್ಯವು ಸುರತರುವೈಗುರು ಚಿಂತಾಮಣಿಗು ಚಿಂತಿತಮೀಗುರು ಕಾಮಧೇನುವಿಗು ಕಾಮಿತಮೀಗುರು ಕಲ್ಪವೃಕ್ಷವಿಗು ಕಲ್ಪಿತಮೀಗುರು ಮಾನುಭೋಗವಿಗು ನಮಗೆ ಜಗಗಳು ಕೀರ್ತಿ ಸುಖದಾಯಕ ಆಯುರ್ವರ್ಧಕ ವಂಶೋದ್ಧಾರಕ ಸಂತಾನಪಾಲಕ ನವಗ್ರಹಾರಕ ಜಗವಶೀಕರಣ ಮುನಿಯರವನ್ನೇ ಅಡೆಯುವುದು ದುರ್ಗವು ಷೋಡಶ ದಿನಕ್ಕೆ ಗೋಳದಿಂಪಡಿಸಲು ನಾರದಿಂಬುಗಳೇ ಶಿಕ್ಷತಿ ದಿನಗಳು ಸುರತಿಯ ಕೀರ್ತಿ ರಾಷ್ಟ್ರವಂದರಗಳು ಅರಿವಿತರುಗಳು ವರ್ಷಮೂರರು ದುಃಖಾಂತಕರಣಿ ದೀರ್ಘಾರಹಿತರಿ ಶಾಶ್ವತ ಸುಖವು ಸಕಾಮ ಪುರುಷರೇ ಸದಾಶಿವಲೋಕವು ನಿಜನಿಷ್ಠರಿಗೆ ಸಕಲೈಶ್ವರ್ಯಂ ಕಾಮಿತ ಪುರುಷರೇ ಧನ ಸಂಪದವು ಸಕಲ ಕಾಣಿಕೆ ಮಾನವೀಯರು ಸರ್ವ ಜೀವರುಳು ಪ್ರತಿಬಿಂಬಾತ್ಮಕ ಧನ್ಯಧನ್ಯರಿಗೂ ಕೃತಕೃತ್ಯತೆಯು ಭಾವಾತೀತಂ ಪುರಂಹಿಗಳಿಗೆ ತಪೋಧನವಿದು ಕಾಯಮಿನಾತ್ಮೆಗೆ ಪರಿಸರ್ವಾಗ್ಯವು ಓಹಮ್ಯನಿಕುದೆ ಶಿವೋಹಮ್ಯನಿಕುದೆ ಸರ್ವಜ್ಞಾನಗಳು ಸಕಲ ಶಾಸ್ತ್ರಗಳು ಸರ್ವಸಾರಗಳು ಜ್ಯೋತಿಷ್ಯರತ್ನವು ಮಹಾವಾಕ್ಯಗಳು ಮಂಗಳರೂಪಂ ಶೋಭನರೂಪಂ ಜ್ಯೋತಿಷರೂಪಂ ಜಯರೂಪಂ महावाक्य महापंचाक्षरी कल्प इति अष्टोशत महापंचाक्षरी कल्प समाप्तः दीपः ಮುಗಿತು ಈ ಬೇಕು ಮಂಗಳಾರತಿ जय मंगलम जय नमः पार्वती पते हर हर महादेव गुरुदेव नित्यानंद दयानिधि जगद्गुरुनाथ तुझ्या गुरु
ಗುರು